ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ನಮ್ಮ ಈ ಸೆಕೆಂಡ್ PUC ಜರ್ನಿ ಸ್ಟಾರ್ಟ್ ಮಾಡಿ ನಾವು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ಈಗ ಫಸ್ಟ್ 5 ಚಾಪ್ಟರ್ಸ್ ನಾವು ಆಲ್ರೆಡಿ ಮುಗಿಸಿದ್ದೀವಿ. ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್, ನಮ್ಮ 6ನೇ ಚಾಪ್ಟರ್. ಓಕೆನಾ ಮಕ್ಕಳೇ, ಇನ್ಯಾಕೆ ತಡ ಮಾಡೋದು, ಲೆಟ್ಸ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದಿಸ್. ಓಕೆ, ನಮ್ಮ ಚಾಪ್ಟರ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್. ಓಕೆ, ಈ ಚಾಪ್ಟರ್ ಬಂದಾಗ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಇದರಲ್ಲಿ 4 ಸಬ್ ಯೂನಿಟ್ಸ್ ಇದೆ ಮಕ್ಕಳೇ. ಓಕೆ, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂದರೆ ಏನು, ಈ ಎಂಟೈರ್ ಕಾನ್ಸೆಪ್ಟಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಯೂನಿಟಲ್ಲಿ ನಮಗೆ ಏನೆಲ್ಲ ಕೀ ಟರ್ಮ್ಸ್ ಗೊತ್ತಿರಬೇಕು ಅದನ್ನು ಇನ್ ಡೀಟೇಲ್ ಆಗಿ ಫಸ್ಟ್ ಯೂನಿಟ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಡಿಫೈನ್ ಮಾಡ್ತೀವಿ ಮತ್ತು ಕಲ್ತ್ಕೊತೀವಿ. ಓಕೆ, ಅದಾದ ಮೇಲೆ ವಿ ಹ್ಯಾವ್ ಲಾರ್ಜ್ ಸ್ಯಾಂಪಲ್ ಟೆಸ್ಟ್. ಓಕೆ, ನಮ್ಮ ಪಾಪ್ಯುಲೇಷನ್ ಬಗ್ಗೆ ಡಿಸಿಷನ್ ತೊಗೊಳ್ಳಿಕ್ಕೆ ಇಫ್ ವಿ ಆರ್ ಕನ್ಸಿಡರಿಂಗ್ ದ ಸ್ಯಾಂಪಲ್ ಸೈಜ್, ಓಕೆ, ಸ್ಯಾಂಪಲ್ನ ಕಲೆಕ್ಟ್ ಮಾಡಿರ್ತೀವಿ, ಆ ಸ್ಯಾಂಪಲ್ನ ಸೈಜ್ ಜಾಸ್ತಿ ಇದ್ದಲ್ಲಿ ವಿ ಸೆ ನಾರ್ಮಲ್ ಟೆಸ್ಟ್ ಅಥವಾ ಲಾರ್ಜ್ ಸ್ಯಾಂಪಲ್ ಟೆಸ್ಟ್ ಅಂತ ಹೇಳ್ತೀವಿ. ಸ್ಯಾಂಪಲ್ ಸೈಜ್ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂಗಿಂತ ಕಡಿಮೆ ಇದ್ದಲ್ಲಿ ನಾವು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಟಿ ಟೆಸ್ಟ್ ಅಂತ ಹೇಳ್ತೀವಿ. ಮತ್ತು ನಮ್ಮ ಕೊನೆಯ ಸಬ್ ಯೂನಿಟ್ ಕೈ ಸ್ಕ್ವೇರ್ ಟೆಸ್ಟ್ ಅಂತಿದೆ. ಈ 4 ಸಬ್ ಯೂನಿಟ್ಸ್ನ ನಮ್ಮ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಇನ್ ಡೀಟೇಲಾಗಿ ನಾವು ಕಲಿತೀವಿ. ಓಕೆನಾ ಮಕ್ಕಳೇ, ಆ್ಯಸ್ ಅನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಈ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಈ 4 ಸಬ್ ಯೂನಿಟ್ಸಿಂದ ಒಟ್ಟಿಗೆ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ನಾವು ನೋಡೋದಾದರೆ, ಓಕೆ, ಟೋಟಲ್ ಮಾರ್ಕ್ಸ್ ಇದು ಫೈನಲ್ ಎಕ್ಸಾಮಿನೇಷನ್ಗೆ 1 ಮಾರ್ಕು, 2 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ ಕ್ವೆಶನ್ಸ್ ಎಕ್ಸಾಮಿನೇಷನ್ ಬರೋದು. 1 ಮಾರ್ಕಿಗೆ 4 ಕ್ವೆಶನ್ಸ್ ಬರುತ್ತೆ ಈ ಚಾಪ್ಟರಿಂದ. ಓಕೆನಾ, 2 ಮಾರ್ಕ್ಸಿಗೆ 2 ಕ್ವೆಶನ್ಸ್ ಬರುತ್ತೆ, 5 ಮಾರ್ಕ್ಸಿಗೂ ಕೂಡ 2 ಕ್ವೆಶನ್ಸ್ ಬರುತ್ತೆ, ಮತ್ತು 10 ಮಾರ್ಕ್ಸಿಗೆ ಯಾವುದೇ ಪ್ರಶ್ನೆಗಳಿಲ್ಲ. ಓಕೆ, ಸೊ ನಾವು ನೋಡೋದಾದರೆ ಇಲ್ಲಿ 1 ಮಾರ್ಕಿಗೆ 4, ಸೊ ಒಟ್ಟು 4 ಮಾರ್ಕ್ ಆಯಿತು. 2 ಮಾರ್ಕ್ಸಿಗೆ 2 ಪ್ರಶ್ನೆ, ಸೊ 2 ಟೈಮ್ಸ್ 4, 4 + 4 8 ಆಯಿತು. ಇಲ್ಲಿ 5 ಮಾರ್ಕದ 2 ಪ್ರಶ್ನೆ 10, 10 + 8 ಒಟ್ಟು 18 ಮಾರ್ಕ್ಸ್ ಬರ್ತಾ ಇದೆ ಈ ಚಾಪ್ಟರಿಂದ. ಓಕೆನಾ, ಎಸ್ಪೆಷಲಿ ಈ 1 ಮಾರ್ಕ್ ಮತ್ತು 2 ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವೆಲ್ಲ 1 ಮಾರ್ಕದಂತೂ ಕಂಪಲ್ಸರಿ ಕ್ವಶನ್ಸ್, ಬಿಡಲಿಕ್ಕೆ ಇಲ್ಲ ಅಲ್ವಾ. ಮತ್ತೊಂದು ನಾನು ಈಗಲೇ ಕಿವಿ ಮಾತು ಹೇಳೋದಾದ್ರೆ ಮಕ್ಕಳೇ, ನಮ್ಮ ಈ ಫಸ್ಟ್ ಚಾಪ್ಟರ್ ಫಸ್ಟ್ ಯೂನಿಟ್ ಏನಿದೆಯಲ್ಲ ನಮ್ಮ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಸುಮಾರು ಒಂದು 30-40 ಡೆಫಿನಿಷನ್ಸ್ ಇದೆ. ಸೊ ನಾನು ಒಂದೊಂದೇ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಆರಾಮಾಗಿ ಕೂತು ಕೇಳಿಸ್ಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಹೇಗಿರಬೇಕು ಗೊತ್ತಾ, ಡೈಲಿ ಒಂದು ಡೆಫಿನಿಷನ್ ಓದಿ ಮುಗಿಸಿ. ಓಕೆನಾ, ಸಿಂಪಲ್ ಲಾಜಿಕ್ ನೋಡಿ, ಒಂದು 30-40 ಡೆಫಿನಿಷನ್ಸ್ ಇದೆ ಈ ಚಾಪ್ಟ್ರಲ್ಲಿ. ಡೈಲಿ ಒಂದು ಫಾರ್ಮುಲಾ ಅಥವಾ ಒಂದು ಡೆಫಿನಿಷನ್ ಏನಿದೆ ಅದನ್ನು ನೆನ್ಪಿಟ್ಕೊಂಡಲ್ಲಿ ತಿಂಗಳಿಗೆ ಇದು ಮುಗ್ದೋಯ್ತು, ಈ ಚಾಪ್ಟರ್ ಮುಗ್ದೋಯ್ತು. ಒಂದು ತಿಂಗಳಲ್ಲಿ ಆರಾಮಾಗಿ ಏನು ಮಾಡಿದ್ದು, ಜಸ್ಟ್ 1 ಡೆಫಿನಿಷನ್ಸ್ ಓದಿದ್ದು. ನೀವೇನು ಮಾಡಬೇಕು, ಒನ್ಸ್ ಯು ಆರ್ ಡನ್ ವಿತ್ ದಿಸ್ ಚಾಪ್ಟರ್, ಆವಾಗವಾಗ ನಿಮ್ಮ ಫೇವ್ರೇಟ್ ಸಾಂಗ್ಸ್ ಎಲ್ಲ ಹಾಕೊಂಡು ಕಿವಿಗೆ ಹಾಕೊಂಡು ಕೇಳ್ತಾ ಇರ್ತೀರಲ್ಲ, ಅದೇ ಥರ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆವಾಗವಾಗ ಫ್ರೀ ಇದ್ದಾಗ ರಿವೈಸ್ ಮಾಡಿ. ಸೊ ಫೈನಲ್ ಎಕ್ಸಾಮಲ್ಲಿ ಮಾರ್ಕ್ಸ್ ನೀವು ಕಳ್ಕೊಳ್ಳೋದೇ ಇಲ್ಲ, ಪ್ರತಿಯೊಂದು ಚೆನ್ನಾಗಿ ನೆನಪಿರುತ್ತೆ. ಓಕೆನಾ ಮಕ್ಕಳೇ, ಸೊ ಈ ರೀತಿ ಹೇಳ್ತಾ, ಸೊ ಒಟ್ಟು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಿಂದ ನಮಗೆ ಎಷ್ಟು ಮಾರ್ಕ್ಸು, ಒಟ್ಟು 18 ಮಾರ್ಕ್ಸ್. ಓಕೆ, ಸೊ ನಮ್ಮ ಫಸ್ಟ್ ಸಬ್ ಯೂನಿಟ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಸ್ಟಾರ್ಟ್ ಮಾಡುವ ಮಕ್ಕಳೇ, ಬನ್ನಿ. ಈಗ ನೀವು ಫಸ್ಟ್ PUCಲಿ ಓದಿದ್ದೀರಾ ಪಾಪ್ಯುಲೇಷನ್ ಅಂದರೆ ಏನು. ಈಗ ಪಾಪ್ಯುಲೇಷನ್ ಅಂದರೆ ಏನು ಅನ್ನೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಹೇಳೋದಾದರೆ, ನಮ್ಮ ಫಸ್ಟ್ PUCಯಲ್ಲಿ ಯೂನಿಟ್ಸ್ ಅಥವಾ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ ಅಲ್ವಾ. ದ ಆಬ್ಜೆಕ್ಟ್ಸ್ ಹೂಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಅಂಡರ್ ಸ್ಟಡಿ, ಯಾರ ಬಗ್ಗೆ ನಾವು ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವೇನನ್ನು ಸ್ಟಡಿ ಮಾಡ್ತಾ ಇದ್ದೀವಿ, ಯಾವ ಇನ್ಫಾರ್ಮೇಷನ್ನ ಕಲೆ ಹಾಕ್ತಾ ಇದ್ದೀವಿ, ಅವ್ರಿಗೆ ನಾವು ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಈಗ ಆಬ್ಜೆಕ್ಟ್ಸ್ ಅಥವಾ ಇಂಡಿವಿಜುವಲ್ಸ್ ಇವ್ರನ್ನೆಲ್ಲರನ್ನೂ ಒಂದೇ ಕಡೆ ಹಾಕಿದಲ್ಲಿ, ಎಲ್ಲರನ್ನು ಕನ್ಸಿಡರ್ ಮಾಡಿದಲ್ಲಿ, ದ ಟೋಟಾಲಿಟಿ ಆಫ್ ಆಲ್ ದ ಯೂನಿಟ್ಸ್ ಅಂಡರ್ ಕನ್ಸಿಡ್ರೇಷನ್, ಇದಕ್ಕೆ ನಾವೇನಂತ ಹೇಳ್ತೀವಿ, ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸಿಂಪಲ್ ಅಲ್ವಾ ಮಕ್ಕಳೇ, ಪಾಪ್ಯುಲೇಷನ್ ಅಂದ್ರೇನು, ಟೋಟಾಲಿಟಿ ಆಫ್ ಆಲ್ ದ ಯೂನಿಟ್ಸ್ ಅಂಡರ್ ಕನ್ಸಿಡ್ರೇಷನ್, ಒಬ್ಬರನ್ನು ಬಿಡದೆ ಪ್ರತಿಯೊಬ್ಬರನ್ನು ಕನ್ಸಿಡರ್ ಮಾಡಿದಾಗ ಟೋಟಾಲಿಟಿ ಆಫ್ ಆಲ್ ದ ಇಂಡಿವಿಜುವಲ್ಸ್, ಅದಕ್ಕೆ ನಾವೇನಂತ ಟರ್ಮ್ ಹೇಳಿದ್ವಿ, ಪಾಪ್ಯುಲೇಷನ್ ಅಂತ ಹೇಳಿದ್ವಿ. ಈಗ ನೆಕ್ಸ್ಟ್ ಸಿಂಪಲ್ ಟರ್ಮ್ ಏನು ಅಂದರೆ ಸ್ಯಾಂಪಲ್. ಈಗ ಸ್ಯಾಂಪಲ್ ಅಂದರೆ ಏನು,
ರೆಪ್ರೆಸೆಂಟೇಟಿವ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್. ರೆಪ್ರೆಸೆಂಟೇಟಿವ್ ಯೂನಿಟ್ ಅಥವಾ ಪಾರ್ಟ್ ಅಂತ ಹೇಳ್ತೇನೆ. ಏನು, ನಾವು ಯಾರಿಂದ ಸೆಲೆಕ್ಟ್ ಮಾಡಿದ್ದೀವಿ ಆ ಸ್ಯಾಂಪಲ್ ಅನ್ನೋದು ಇಡೀ ಪಾಪ್ಯುಲೇಷನ್ನ ಅದು ರೆಪ್ರೆಸೆಂಟ್ ಮಾಡ್ತಾ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್, ಈಗ ಸ್ಯಾಂಪಲ್ ಅಂದಾಗ ಮಕ್ಕಳೇ, ವೇರ್ ಹ್ಯಾವ್ ಯು ಕಮ್ ಅಕ್ರಾಸ್ ದಿಸ್ ವರ್ಡ್ ಸ್ಯಾಂಪಲ್? ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮ ಬ್ಲಡ್ ಗ್ರೂಪ್ ಯಾವ ಗ್ರೂಪಿಗೆ ಸೆಲೆಕ್ಟ್ ಆಗುತ್ತೆ ಅಥವಾ ಬಿಲಾಂಗ್ ಆಗುತ್ತೆ ಅಂತ ಹೇಳೋದಾದರೆ ನೀವು ಹೇಳ್ಬೋದು ಓ ಪಾಸಿಟಿವ್, ಓ ನೆಗೆಟಿವ್, ಎ ಬಿ ಪಾಸಿಟಿವ್, ಈ ರೀತಿ ಹೇಳ್ಬೋದು. ಈಗ ನಿಮ್ಮ ರಕ್ತ ಬ್ಲಡ್ ಯಾವ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ ಅಂತ ಹೇಳೋದಕ್ಕೆ ನಾವೇನು ಇಡೀ ಬಾಡಿಲಿ ಇದ್ದಂಥ ಬ್ಲಡ್ಡನ್ನು ಕೊಟ್ವಾ ಲೀಟ್ರ್ಗಟ್ಟಲೆ? ಇಲ್ಲ, ಸ್ವಲ್ಪ ಸ್ಯಾಂಪಲ್ ಕೊಟ್ವಿ. ಬಿಕಾಸ್ ಮೇಲಿಂದ ಕೆಳಗವರೆಗೂ ಹರಿತಾ ಇರೋದು ಒಂದೇ ಟೈಪ್ ಆಫ್ ರಕ್ತ ಅಲ್ವಾ. ಒಂದು ಸ್ಯಾಂಪಲ್ ಫ್ಯೂ ml ಆಫ್ ಬ್ಲಡ್ ಕೊಟ್ವಿ, ಅದಕ್ಕೆ ಸ್ಯಾಂಪಲ್ ಅಂತ ಹೇಳ್ತೀವಿ, ವಿಚ್ ರೆಪ್ರೆಸೆಂಟ್ಸ್ ಅವರ್ ಎಂಟೈರ್ ಬಾಡಿ, ಎಂಟೈರ್ ಪಾಪ್ಯುಲೇಷನ್. ಮತ್ತೊಂದು ಸಿಂಪಲ್, ಮನೇಲಿ ಅನ್ನ ಮಾಡಿದಾಗ ಬೆಂದಿದೆಯಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಜಸ್ಟ್ ಒಂದು 2 ಅಗಳು ತೊಗೊಂಡು ಚೆಕ್ ಮಾಡ್ತೀವಿ, ಬೆಂದಿದೆಯಾ ಇಲ್ವ ಅಂತ ಚೆಕ್ ಮಾಡೋಕ್ಕಲ್ವಾ. ಸೊ ಅದೇನಾಯಿತು, ಸ್ಯಾಂಪಲ್. ಸೊ ರೆಪ್ರೆಸೆಂಟೇಟಿವ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ಗೆ ನಾವೇನಂತ ಹೇಳ್ತೀವಿ, ಸ್ಯಾಂಪಲ್ ಅಂತ ಹೇಳ್ತೀವಿ. ನಮ್ಗೆ ಸ್ಯಾಂಪಲ್ ಯಾಕೆ ಬೇಕು? ಈಗ ಟೋಟಲಿಟಿ ಆಫ್ ಆಲ್ ದ ಯೂನಿಟ್ಸ್ ಅಂಡರ್ ಕನ್ಸಿಡ್ರೇಷನ್, ಇದು ನಮ್ಮ ಪಾಪ್ಯುಲೇಷನ್ ಅಂತಿದ್ರೆ ದೇರ್ ಮೈಟ್ ಬಿ ಸಮ್ ಸಿಚುವೇಶನ್ ಮಕ್ಕಳೇ ವೇರ್ ನಮಗೆ ಎಂಟೈರ್ ಪಾಪ್ಯುಲೇಷನ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಸಾಧ್ಯವಿರೋದಿಲ್ಲ. ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ರಿಸೋರ್ಸಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಮನಿ, ಮ್ಯಾನ್ ಪವರ್ ಏನಾರು ಆಗಿರ್ಬೋದು. ಕೆಲವೊಮ್ಮೆ ಎಂಟೈರ್ ಪಾಪ್ಯುಲೇಷನ್ ನಾವು ಸ್ಟಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವಾಗ ನಮ್ಮ ಪಾಪ್ಯುಲೇಷನ್ ಅಥವಾ ಯೂನಿಟ್ಸ್ ಅಂಡರ್ ಸ್ಟಡಿ ಡಿಸ್ಟ್ರಕ್ಟಿವ್ ಆಗಿದ್ದಲ್ಲಿ, ಡಿಸ್ಟ್ರಕ್ಟಿವ್ ಅಂದರೆ ಏನು? ನಾ ಹೇಳಿದ್ನಲ್ಲ ಈಗ ಬ್ಲಡ್ ಗ್ರೂಪ್ ಚೆಕ್ ಮಾಡೋದಕ್ಕೆ ಡಿಸ್ಟ್ರಕ್ಟಿವ್ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು, ಎಂಟೈರ್ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಅದೇ ರೀತಿ ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಇದೆ, ಬಲ್ಬ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆ ಬಲ್ಬ್ನ ಲೈಫ್ ಟೈಮ್ನ ಅವರು ಎಸ್ಟಿಮೇಟ್ ಮಾಡಬೇಕು. ಕಂಪ್ಲೀಟ್ಲಿ ಎಲ್ಲವನ್ನು ಉರಿಸಿ ಚೆಕ್ ಮಾಡ್ತಾರೆ, ಇಲ್ಲ ಕೆಲವೊಂದು ಸ್ಯಾಂಪಲ್ಸ್ನ ತೊಗೊತಾರೆ. ಸಿಂಪಲ್. ಸೊ ಡಿಸ್ಟ್ರಕ್ಟಿವ್ ಕೇಸ್ ಇದ್ದಾಗ ನಮಗೆ ಸ್ಯಾಂಪಲ್ ಈಸ್ ದ ಓನ್ಲಿ ಥಿಂಗ್. ಸೊ ಪಾಪ್ಯುಲೇಷನಿಂದನೇ ಕೆಲವೊಬ್ಬರನ್ನ ಸೈಂಟಿಫಿಕ್ ಮೆಥಡ್, ಸ್ಯಾಂಪಲ್ ಅನ್ನೋದು ಪ್ರೊಸೆಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ದ ಸ್ಯಾಂಪಲ್ಗೆ ನಾವು ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಸೊ ಈ ಸ್ಯಾಂಪಲ್ ಏನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇದು ಒಂದು ಸೈಂಟಿಫಿಕ್ ಮೆಥಡ್ ಆಗಿರುತ್ತೆ. ಓಕೆ, ಈಗ ಪಾಪ್ಯುಲೇಷನ್ ಅಂದರೆ ಏನಂತ ಅರ್ಥ ಆಯಿತು, ಸ್ಯಾಂಪಲ್ ಅಂದರೆ ಏನಂತ ಅರ್ಥ ಆಯಿತು. ಟೋಟಾಲಿಟಿ ಆಫ್ ಯೂನಿಟ್ಸ್ ಅಂಡರ್ ಕನ್ಸಿಡ್ರೇಷನ್ಗೆ ನಾವು ಪಾಪ್ಯುಲೇಷನ್ ಅಂತ ಹೇಳಿದ್ವಿ. ಈಗ ರೆಪ್ರೆಸೆಂಟೇಟಿವ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ಗೆ ನಾವು ಸ್ಯಾಂಪಲ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಏನು ಅಂದರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್. ಈಗ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್ ಅಂದರೆ ಏನು? ಇಟ್ ಈಸ್ ಒನ್ ಆಫ್ ದ ಪ್ರೊಸೀಜರ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ದ ಸ್ಯಾಂಪಲ್. ಇಲ್ಲಿ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್ ಅಥವಾ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈ ಟರ್ಮ್ ಹೇಳಿದಾಗ ನಾನು ನನ್ನ ಸ್ಯಾಂಪಲನ್ನು ಹೇಗೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಹೇಗೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ it is the procedure of extracting the sample in such a way that each and every unit of the population has equal and independent chance of being selected in the sample ಅಂತ ಹೇಳ್ಬೋದು. ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ನಾನು ಯಾವ ರೀತಿ ನನ್ನ ಸ್ಯಾಂಪಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ನನ್ನ ಪಾಪ್ಯುಲೇಷನ್ ಏನಿರ್ತಾರೆ ಪ್ರತಿಯೊಬ್ಬರು ಇಂಡಿವಿಜುವಲ್ಗೂ ಸ್ಯಾಂಪಲಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಈಕ್ವಲ್ ಚಾನ್ಸ್ ಇರುತ್ತೆ ಮತ್ತು ದೇ ವಿಲ್ ಬಿ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಅರ್ಥ ಏನು? ನಾನು ಈಗ ಈಕ್ವಲ್ ಚಾನ್ಸ್ ಅಂತ ಹೇಳಿದಾಗ ಉದಾಹರಣೆಗೆ ನನ್ನ ಪಾಪ್ಯುಲೇಷನ್ ಸೈಜ್ 50 ಅಂತಲೇ ತೊಗೊಳ್ಳಿ. ಪ್ರತಿಯೊಬ್ಬರಿಗೂ ಸ್ಯಾಂಪಲಲ್ಲಿ ಇನ್ಕ್ಲೂಡ್ ಆಗಲಿಕ್ಕೆ ಈಕ್ವಲ್ ಚಾನ್ಸ್ ಅಂದಾಗ ಏನಾಯಿತು, 1/50 ಆಯಿತು ಪ್ರೊಬ್ಯಾಬಿಲಿಟಿ. ಪ್ರತಿಯೊಬ್ಬರಿಗೂ ಈಕ್ವಲ್ ಚಾನ್ಸ್. ಈಗ ಇಂಡಿಪೆಂಡೆಂಟ್ ಪದದ ಅರ್ಥ ಏನು? ಈಗ ಒಬ್ಬರನ್ನ ಪರ್ಸನ್ ಎ ಅಂತ ಒಬ್ಬರನ್ನ ನಾನು ಸೆಲೆಕ್ಟ್ ಮಾಡಿದಲ್ಲಿ ಅವರು ಪರ್ಸನ್ ಬಿನೂ ಸೆಲೆಕ್ಟ್ ಮಾಡಲೇಬೇಕು ಅಂತ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ದೇ ಆರ್ ಇಂಡಿಪೆಂಡೆಂಟ್, ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗಿಲ್ಲ. ಆ ರೀತಿ ನಾನು ಸ್ಯಾಂಪಲ್ನ ಸೆಲೆಕ್ಟ್ ಮಾಡಿದಲ್ಲಿ ಅದಕ್ಕೆ ನಾನು ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್ ಅಂತ ಹೇಳ್ತೀನಿ. ಇಟ್ ಈಸ್ ದ ಪ್ರೊಸೀಜರ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ದ ಸ್ಯಾಂಪಲ್. ಯಾವ ರೀತಿ? ಪ್ರತಿಯೊಂದು ಇಂಡಿವಿಜುವಲ್ಗೂ ಈಕ್ವಲ್ ಮತ್ತು ಇಂಡಿಪೆಂಡೆಂಟ್ ಚಾನ್ಸ್ ಇರುತ್ತೆ. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವ ಮಕ್ಕಳೇ? ಸೊ ಪಾಪ್ಯುಲೇಷನ್, ದ ಟೋಟಾಲಿಟಿ ಆಫ್ ಯೂನಿಟ್ಸ್ ಅಂಡರ್ ಕನ್ಸಿಡ್ರೇಷನ್. ಈಗ ಒಂದು ರೆಪ್ರೆಸೆಂಟೇಟಿವ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ ಆದರೆ ಅದಕ್ಕೆ ನಾವು ಸ್ಯಾಂಪಲ್ ಅಂತ ಹೇಳ್ತೀವಿ. ಸೊ procedure of extracting the sample in such a way that each and every individual has equal and independent chance of being included in the sample. ಅದಕ್ಕೆ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್ ಅಥವಾ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ವ ಮಕ್ಕಳೇ? ಓಕೆ.
ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್, ಎ ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ ಆಫ್ ಎ ಪಾಪ್ಯುಲೇಷನ್. ಈಗ ಒಂದು ಪಾಪ್ಯುಲೇಷನ್ ಇದೆ, ಅದರದೊಂದು ಮೆಷರ್ನ ನಾವು ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಗೊತ್ತಾ? ಪ್ಯಾರಾಮೀಟರ್ ಅಂತ ಹೇಳ್ತೀವಿ. ಯಾವಾಗಲೇ ಆಗಲಿ ನಾವು ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ ಆಫ್ ಯಾವುದೇ ಪಾಪ್ಯುಲೇಷನ್ಗೆ ನಾವೇನಂತ ಕರಿತೀವಿ? ಪ್ಯಾರಾಮೀಟರ್ ಅಂತ ಕರಿತೀವಿ. ಓಕೆ, ಪ್ಯಾರಾಮೀಟರ್ ಅನ್ನೋ ವರ್ಡ್ನ ನೀವು ಪ್ರೀವಿಯಸ್ ಚಾಪ್ಟರ್ಲ್ಲೂ ಕೇಳಿದ್ವಿ, ನೆನಪಿದೆಯಾ? ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಆಫ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಎನ್ ಆ್ಯಂಡ್ ಪಿ? ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಆಫ್ ಪೋಸಾನ್ ಡಿಸ್ಟ್ರಿಬ್ಯೂಷನ್, ಲ್ಯಾಂಬ್ಡಾ, ಮೀನ್? ಆ ಇಡೀ ಪಾಪ್ಯುಲೇಷನ್ಗೆ ಏನು ಒಂದು ಆವ್ರೇಜ್ ಇರುತ್ತೆ, ಆ ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ಗೆ ನಾವೇನಂತ ಕರಿತೀವಿ? ಪ್ಯಾರಾಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಅದಕ್ಕೆ ಎಕ್ಸಾಂಪಲ್ ಆದರೆ ಪಾಪ್ಯುಲೇಷನ್ ಮೀನ್, ಮ್ಯೂ ಅಂತ ಹೇಳ್ತೀವಿ. ಪಾಪ್ಯುಲೇಷನ್ ಮೀನ್ಗೆ ಏನಂತ ಹೇಳ್ತೀವಿ? ಮ್ಯೂ. ಅದೇ ರೀತಿ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಸಿಗ್ಮಾ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ಬೇಸ್ಡ್ ಆನ್ ದ ಸ್ಯಾಂಪಲ್ ಆಗಿದ್ದರೆ ಅದಕ್ಕೆ ನಾವು ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತೀವಿ. ಎ ಫಂಕ್ಷನ್ ಆಫ್ ಸ್ಯಾಂಪಲ್ ವ್ಯಾಲ್ಯೂಸ್ ಈಸ್ ಕಾಲ್ಡ್ ಏನು? ಸ್ಟ್ಯಾಟಿಸ್ಟಿಕ್. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಸ್ಟ್ಯಾಟಿಸ್ಟಿಕ್. STATISTIC ಅಕ್ಷರಗಳ ಬಗ್ಗೆ ಗಮನ ಇರಲಿ. ಎ ಫಂಕ್ಷನ್ ಆಫ್ ಸ್ಯಾಂಪಲ್ ವ್ಯಾಲ್ಯೂಸ್, ಬೇಸ್ಡ್ ಆನ್ ನಮ್ಮ ಸ್ಯಾಂಪಲ್ ಇದ್ದಲ್ಲಿ ಅದಕ್ಕೆ ನಾವೇನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ ಅಂತ ಕರಿತೀವಿ. ಇಲ್ಲಿ ನಮಗೆ ಪಾಪ್ಯುಲೇಷನ್ ಮೀನ್ ಇತ್ತು, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಷನ್. ನಮ್ಮ ಸ್ಟ್ಯಾಟಿಸ್ಟಿಕ್ ಅಂದರೆ ಏನು? ಬೇಸ್ಡ್ ಆನ್ ದ ಸ್ಯಾಂಪಲ್ ವ್ಯಾಲ್ಯೂಸ್ ಅಂದೆ. ಸೊ ಸ್ಯಾಂಪಲ್ ಮೀನ್, ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗುತ್ತೆ. ಸೊ ಸ್ಯಾಂಪಲ್ ಮೀನಿಗೆ ಎಕ್ಸ್ ಬಾರ್ ಅಂತ ಕರಿತೀವಿ. ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಡಿನೋಟೆಡ್ ಬೈ ಎಸ್. ಇದಕ್ಕೆ ನಾವೇನಂತ ಹೇಳ್ತೀವಿ? ಸ್ಟ್ಯಾಟಿಸ್ಟಿಕ್. ಪಾಪ್ಯುಲೇಷನ್ ಮೀನ್ ಮ್ಯೂ ಮತ್ತು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾಗೆ ನಾವು ಪ್ಯಾರಾಮೀಟರ್ ಅಂತ ಹೇಳ್ತೀವಿ. ಸರಿಯಾಗಿ ಗಮನ ಕೊಟ್ಟು ಕೇಳಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇರೋದು? ನಮ್ಮ ಮುಂದಿನ 3 ಸಬ್ ಯೂನಿಟ್ಸ್ ಏನಿದೆ ಅಲ್ಲಿ ಈ ವರ್ಡ್ಸ್ ಎಲ್ಲ ಕಾಮನ್ ಆಗಿ ಬರ್ತಾ ಇರುತ್ತೆ. ಯಾವುದು ಮ್ಯೂ, ಯಾವುದು ಸಿಗ್ಮಾ, ಯಾವುದು ಎಕ್ಸ್ ಬಾರ್, ಯಾವುದು ಎಸ್, ಸರಿಯಾಗಿ ಐಡೆಂಟಿಫೈ ಮಾಡಬೇಕು. ಬೇಸ್ಡ್ ಆನ್ ನಮ್ಮ ಪಾಪ್ಯುಲೇಷನ್ ಆಗಿದ್ದಲ್ಲಿ ಅದು ಮ್ಯೂ ಮತ್ತು ಸಿಗ್ಮಾ. ಬೇಸ್ಡ್ ಆನ್ ನಮ್ಮ ಸ್ಯಾಂಪಲ್ ಆಗಿದ್ದಲ್ಲಿ ಸ್ಟ್ಯಾಟಿಸ್ಟಿಕ್, ಅದಕ್ಕೆ ನಾವು ಎಕ್ಸ್ ಬಾರ್ ಮತ್ತು ಎಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋದಾದರೆ, ಫಾರ್ ಎಂಟೈರ್ ಪಾಪ್ಯುಲೇಷನ್ ನಾನು ಪ್ಯಾರಾಮೀಟರ್ ಅಂತ ಹೇಳಿದೆ. ಬೇಸ್ಡ್ ಆನ್ ಸ್ಯಾಂಪಲ್ ವ್ಯಾಲ್ಯೂಸ್ ಸ್ಟ್ಯಾಟಿಸ್ಟಿಕ್. ಈಗ ನೋಡಿ, ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾರಿಗೆ? ಫಾರ್ ವೆಯ್ಟ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ಎ ಕಾಲೇಜ್. ಅಂದರೆ ಪೂರ್ತಿ ಕಾಲೇಜಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರ ವೆಯ್ಟ್ನ ಕಲೆಕ್ಟ್ ಮಾಡಿ ಅದರ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಪ್ಯೂಟ್ ಮಾಡಿದಲ್ಲಿ ನಮಗೇನಂತ ಹೇಳ್ತೀವಿ? ಅದಕ್ಕೆ ಪ್ಯಾರಾಮೀಟರ್ಸ್. ಯಾಕಂದರೆ ಎಂಟೈರ್ ಪಾಪ್ಯುಲೇಷನ್ ಬೇಸ್ಡ್ ಇದೆ. ಅದೇ ನಾನು ಎಂಟೈರ್ ಪಾಪ್ಯುಲೇಷನ್ನ ಕನ್ಸಿಡರ್ ಮಾಡಿದೆ, ನಾನೇನು ಮಾಡ್ತೀನಿ? ರ್ಯಾಂಡಮ್ ಆಗಿ 50 ಸ್ಟೂಡೆಂಟ್ಸು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅವರ ವೆಯ್ಟ್ಸ್ ಏನಿದೆ ಅದರಿಂದ ನಾನು ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿದ್ರೆ ಅದಕ್ಕೆ ನಾನು ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತೀನಿ. ಅರ್ಥ ಆಗ್ತಾ ಇದೆಯಲ್ವಾ? ಪ್ಯಾರಾಮೀಟರ್ ಫಾರ್ ಎಂಟೈರ್ ಪಾಪ್ಯುಲೇಷನ್, ಸ್ಯಾಂಪಲ್ ವ್ಯಾಲ್ಯೂಸ್ ಬೇಸ್ಡ್ ಆಗಿದ್ದಲ್ಲಿ ಅದಕ್ಕೆ ನಾವು ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, 1 ಮಾರ್ಕಿಗೆ ಕೇಳ್ಬೋದು ಡೆಫಿನಿಷನ್ಸ್ ಇವೆಲ್ಲನೂ ಎಕ್ಸಾಮಲ್ಲಿ. ಡಿಫೈನ್ ಪ್ಯಾರಾಮೀಟರ್. The statistical constant of a population is called parameter. A function of sample values is called statistic. Very very important definitions ಇದೆಲ್ಲವೂ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ ಮಕ್ಕಳೇ? ಈಗ ನಮ್ಮ ನೆಕ್ಸ್ಟ್ ಡೆಫಿನಿಷನ್, ದ ಸೆಟ್ ಆಫ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಅಥವಾ ಅಡ್ಮಿಸಿಬಲ್ ವ್ಯಾಲ್ಯೂಸ್ ಆಫ್ ದ ಪ್ಯಾರಾಮೀಟರ್. ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ಯಾರಾಮೀಟರ್ ಸ್ಪೇಸ್ ಅಂತ ಹೇಳ್ತೀವಿ. ಒಂದು ಪಾಸಿಬಲ್ ಏನೆಲ್ಲ ವ್ಯಾಲ್ಯೂಸ್ ಅದು ತೊಗೊಬೋದು ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ಯಾರಾಮೀಟರ್ ಸ್ಪೇಸ್ ಅಂತ ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ನಾವು ಮತ್ತೊಂದು ನೋಡೋದಾದರೆ, ದ ಸೆಟ್ ಆಫ್ ಆಲ್ ದ ಸ್ಯಾಂಪಲ್ಸ್ ಆಫ್ ಸೇಮ್ ಸೈಜ್. ಅಂದರೆ ಅರ್ಥ ಏನು? ಇಲ್ಲಿ ನಾನು ಹಲವಾರು ಸ್ಯಾಂಪಲ್ಸ್ನ ತೊಗೊಂಡಿದ್ದೀನಿ, ಬೇರೆ ಬೇರೆ ಸ್ಯಾಂಪಲ್ಸ್ನ ನಾನು ತೊಗೊಂಡಿದ್ದೀನಿ, ಆದರೆ ಸ್ಯಾಂಪಲ್ ಸೈಜ್ ಏನಿದೆ ಇಟ್ ಈಸ್ ಸೇಮ್. ಫಾರ್ ಎಕ್ಸಾಂಪಲ್ ನನ್ನ ಸ್ಯಾಂಪಲ್ ಸೈಜೇ 25 ಇರ್ಬೋದು, ಆದರೆ ಫಸ್ಟ್ 1,000 ಪಾಪ್ಯುಲೇಷನ್ ಇದೆ. ಓಕೆ, 1000 ಪೀಪಲ್ ಇದ್ದಾರೆ, ಅದರಲ್ಲಿ ನಾನು 25 ಜನನ ಆ್ಯಸ್ ಎ ಸ್ಯಾಂಪಲ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? ಐ ವಿಲ್ ಪುಟ್ ದೆಮ್ ಬ್ಯಾಕ್ ಅಗೇನ್. ಅವ್ರ ಇನ್ಫಾರ್ಮೇಷನ್ ಇದೆ. ಅಗೇನ್ ನಾನು ರ್ಯಾಂಡಮ್ ಆಗಿ ಮತ್ತೊಂದು 25 ಸ್ಯಾಂಪಲ್ ಸೈಜನ್ನ ನಾನು ಕಲೆಕ್ಟ್ ಮಾಡ್ತೀನಿ. ಇಲ್ಲಿ
ಪ್ರತಿ ಸತಿ ನನ್ನ ಸ್ಯಾಂಪಲ್ ಸೈಜ್ ಸೇಮ್ ಇದೆ, ಆದರೆ ಸ್ಯಾಂಪಲಲ್ಲಿ ಬಂದಿರುವಂಥ ಇಂಡಿವಿಜುವಲ್ಸ್ ಏನಿದ್ದಾರೆ ಡಿಫ್ರೆಂಟ್ ಇದ್ದಾರೆ. ಸೊ ಅರ್ಥ ಏನು? ಸೆಟ್ ಆಫ್ ಆಲ್ ದ ಸ್ಯಾಂಪಲ್ಸ್ ಆಫ್ ದ ಸೇಮ್ ಸೈಜ್, ಬೇರೆ ಬೇರೆ ಸ್ಯಾಂಪಲ್ಸ್, ಆದರೆ ನಮ್ಮ ಸ್ಯಾಂಪಲ್ ಸೈಜ್ ಏನು ಸೇಮ್ ಇದೆ. ಇಫ್ ದಟ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಎ ಪಾಪ್ಯುಲೇಷನ್, ಇದಕ್ಕೆ ನಾನು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀನಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆಲ್ ದ ಅಡ್ಮಿಸಿಬಲ್ ವ್ಯಾಲ್ಯೂಸ್ ಆಫ್ ದ ಪ್ಯಾರಾಮೀಟರ್ ನಾನು ಪ್ಯಾರಾಮೀಟರ್ ಸ್ಪೇಸ್ ಅಂತ ಹೇಳ್ತೀನಿ. ವೇರಿಯಸ್ ಸ್ಯಾಂಪಲ್ಸ್ ಆಫ್ ಸೇಮ್ ಸೈಜ್ ಇಫ್ ಐ ಕ್ಯಾನ್ ಡ್ರಾ ಫ್ರಮ್ ದ ಪಾಪ್ಯುಲೇಷನ್, ಅದಕ್ಕೆ ನಾನು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀನಿ. ಮತ್ತೊಮ್ಮೆ ವೆರಿ ವೆರಿ ಇಂಪಾರ್ಟೆಂಟ್ ಕೀ ಟರ್ಮ್ಸ್ ಆಯಿತು. ಈಗ ನೆಕ್ಸ್ಟ್ ಡೆಫಿನಿಷನ್, ದ ಡಿಸ್ಟ್ರಿಬ್ಯೂಷನ್ ಆಫ್ ದ ವ್ಯಾಲ್ಯೂಸ್ ಆಫ್ ದ ಸ್ಟ್ಯಾಟಿಸ್ಟಿಕ್ ಫಾರ್ ಡಿಫ್ರೆಂಟ್ ಸ್ಯಾಂಪಲ್ಸ್ ಆಫ್ ದ ಸೇಮ್ ಸೈಜ್. ಈಗ ನಾನು ಹೇಳಿದೆ ನಮ್ಮ ಸ್ಯಾಂಪಲ್ ಸ್ಪೇಸ್ ಡಿಫ್ರೆಂಟ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೀನಿ, ಅದರ ಸೇಮ್ ಸೈಜ್ ಇದೆ. ಆ ಡಿಸ್ಟ್ರಿಬ್ಯೂಷನ್ದೇನಿದೆ ಅದಕ್ಕೆ ನಾನು ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀನಿ. ಸೊ ಐ ಹ್ಯಾವ್ ಕಲೆಕ್ಟೆಡ್ ವೇರಿಯಸ್ ಸ್ಯಾಂಪಲ್ಸ್, ಬೇರೆ ಬೇರೆ ಸ್ಯಾಂಪಲ್ಸ್ ಇದೆ, ಆದರೆ ಅದರ ಸೈಜ್ ಏನಿದೆ ಸೇಮ್ ಇದೆ. ಆ ಡಿಸ್ಟ್ರಿಬ್ಯೂಷನ್ಗೆ ನಾನು ಏನಂತ ಹೇಳ್ತೀನಿ? ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀನಿ. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವಾ? ನೆಕ್ಸ್ಟ್ ಡೆಫಿನಿಷನ್, ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್. ಈಗ ನಮ್ಮ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್, ಈಗ ಫಸ್ಟ್ ಪಿ ಯು ಸಿಲಿ ನೀವು ಕಲ್ತಿರೋ ಮಕ್ಕಳೇ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಒಂದು ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ, ಅಥವಾ ಬರೀ ವ್ಯಾಲ್ಯೂಸ್ ಟೇಕನ್ ಬೈ ಎಕ್ಸ್ ವಿತ್ ಫ್ರೀಕ್ವೆನ್ಸಿ, ಡಿಸ್ಕ್ರೀಟ್ ಆರು ಇರ್ಬೋದು, ಕಂಟಿನ್ಯೂಸ್ ಆರು ಇರ್ಬೋದು. ಅದಕ್ಕೆ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡು ಹಿಡಿದಿದ್ವಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಈಗ ನನಗೆ ವೇರಿಯಸ್ ಸ್ಯಾಂಪಲ್ಸ್ ಇದೆ, ಆ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ನು ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡು ಹಿಡ್ದಲ್ಲಿ ಅದಕ್ಕೆ ನಾನೇನಂತ ಹೇಳ್ತೀನಿ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಸ್ಟ್ಯಾಟಿಸ್ಟಿಕ್. ಒಂದು ಸ್ಟ್ಯಾಟಿಸ್ಟಿಕ್ ಅಂತ ಏನು ಕಂಡು ಹಿಡ್ದಿರ್ತೀನಿ, ಒಂದು ಕಾನ್ಸ್ಟೆಂಟ್ ಬೇಸ್ಡ್ ಆನ್ ದ ಸ್ಯಾಂಪಲ್, ಅದರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡು ಹಿಡ್ದಲ್ಲಿ ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಎರರ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್, ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಯಾವುದು? ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಎ ಸ್ಟ್ಯಾಟಿಸ್ಟಿಕ್, ಅದಕ್ಕೆ ನಾವೇನಂತ ಕರಿತೀವಿ? ಸ್ಟ್ಯಾಂಡರ್ಡ್ ಎರರ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ವಾ ಮಕ್ಕಳೇ? ಈಗ ಸ್ಟ್ಯಾಂಡರ್ಡ್ ಎರರ್ ಆಫ್ ಮೀನ್ಸ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪಾಪ್ಯುಲೇಷನ್ ಇದೆ ಒಂದು, ಓಕೆ, ಒಂದು ಪಾಪ್ಯುಲೇಷನ್ ಇದೆ. ಆ ಪಾಪ್ಯುಲೇಷನಿಂದ ಒಂದು ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ ಎನ್ನ ನಾವು ಡ್ರಾ ಮಾಡುವ. ಓಕೆ, ವಿ ಹ್ಯಾವ್ ಎ ಪಾಪ್ಯುಲೇಷನ್, ಅದರಿಂದ ಒಂದು ರ್ಯಾಂಡಮ್ ಸ್ಯಾಂಪಲ್ನ ಡ್ರಾ ಮಾಡುವ. ಅದರ ಸೈಜ್ ಏನು? ಸೈಜ್ ಎನ್. ಓಕೆನಾ? ಫ್ರಮ್ ಎ ಪಾಪ್ಯುಲೇಷನ್ನ ಡ್ರಾ ಮಾಡುವ ವಿತ್ ಮೀನ್ ಮ್ಯೂ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ. ಅದರ ಪಾಪ್ಯುಲೇಷನ್ ಮೀನ್ ಏನಿದೆ? ಮ್ಯೂ ಇದೆ. ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ? ಸಿಗ್ಮಾ ಇದೆ. ದೆನ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಸ್ಯಾಂಪಲ್ ಹ್ಯಾಸ್ ಮೀನ್ ಏನು? ಎಕ್ಸ್ ಬಾರ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿ ಆದಮೇಲೆ ಸ್ಟ್ಯಾಂಡರ್ಡ್ ಎರರ್ ಏನು ಬರುತ್ತೆ? ಸಿಗ್ಮಾ ಬೈ √n ಬರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಮೀನ್ ಎಕ್ಸ್ ಬಾರ್ ಹ್ಯಾಸ್ ಮೀನ್ ಮ್ಯೂ ಆ್ಯಂಡ್ ಸ್ಟ್ಯಾಂಡರ್ಡ್ ಎರರ್ ಇಸ್ ಸಿಗ್ಮಾ ಬೈ √n. ಇದು 2 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೀನ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಬಾರ್ ಏನಾಗಿರುತ್ತೆ? ಮ್ಯೂ ಆಗಿರುತ್ತೆ. ನಮ್ಮ ಸ್ಯಾಂಪ್ಲಿಂಗ್ ಮೀನ್ ಏನಿರುತ್ತೆ ಇಟ್ ಶುಡ್ ಬಿ ಆಲ್ಮೋಸ್ಟ್ ಸೇಮ್ ಆ್ಯಸ್ ನಮ್ಮ ಪಾಪ್ಯುಲೇಷನ್ ಮೀನ್. ಆ ರೀತಿ ನಾವು ಎಸ್ಟಿಮೇಷನ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಬಾರ್, ಎಕ್ಸ್ಪೆಕ್ಟೇಷನ್ ಅಂದ್ರೆ ಮೀನ್. ಸೊ ಮೀನ್ ಈಸ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಬಾರ್ ಏನಿರಬೇಕು? ಮ್ಯೂ ಇರಬೇಕು. ಮತ್ತು ನಮ್ಮ ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್ ಒಂದು ಪಾಪ್ಯುಲೇಷನ್ ಇದ್ದಾಗ ಏನು? ಸಿಗ್ಮಾ ಬೈ √n. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕ್ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ಪಾಪ್ಯುಲೇಷನ್ ಇದ್ದಾಗ. ಸಪೋಸ್ ನಾವು 2 ರ್ಯಾಂಡಮ್ ಸ್ಯಾಂಪಲ್ ತೆಗೆದ್ವಿ. ಓಕೆ, ಸೊ ಇಲ್ಲಿ ನಾನು ಓದ್ತೀನಿ ನೋಡಿ. ಲೆಟ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ n1 ಬಿ ಡ್ರಾನ್ ಫ್ರಮ್ ಎ ಪಾಪ್ಯುಲೇಷನ್ ವಿತ್ ಮೀನ್ μ1 ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ 1. ಈಗ ಫಸ್ಟು ಒಂದು ಸ್ಯಾಂಪಲ್ ಸೈಜ್ ತೆಗೆದ್ವಿ n1, ಅದರದ್ದು ಪಾಪ್ಯುಲೇಷನ್ ಮೀನ್ ಏನಿದೆ? ವಿತ್ ಪಾಪ್ಯುಲೇಷನ್ ಮೀನ್ μ1 ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ 1. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ? ಮತ್ತೊಂದು ಸ್ಯಾಂಪಲ್ನ ಡ್ರಾ ಮಾಡುವ. ಸಿಮಿಲರ್ಲಿ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ ಎಷ್ಟು? n2 ಡ್ರಾ ಮಾಡುವ.
ಫ್ರಮ್ another population with mean mu2, standard deviation sigma 2. ಮತ್ತೊಂದು ಪಾಪ್ಯುಲೇಷನಿಂದ ಒಂದು ಸ್ಯಾಂಪಲ್ ಡ್ರಾ ಮಾಡುವ, ಅದು ಸೈಜ್ ಎಷ್ಟು 8, ಮೀನ್ ಏನಿರುತ್ತೆ mu2, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ 2 ಇರುತ್ತೆ. ಈ ರೀತಿ ಇದ್ದಾಗ ಲೆಟ್ ಎಕ್ಸ್ ಬಾರ್ 1 ಬಿ ದ ಮೀನ್ ಆಫ್ ದ ಸ್ಯಾಂಪಲ್ ಡ್ರಾನ್. ಆ ಸ್ಯಾಂಪಲ್ ಏನಿದೆ ಆ ಸ್ಯಾಂಪಲ್ ಮೀನಿಂಗ್ ನಾವೇನಂತ ಹೇಳ್ತೀವಿ, ಸ್ಟ್ಯಾಟಿಸ್ಟಿಕ್ ಎಕ್ಸ್ ಬಾರ್ ಅಲ್ವಾ. ಸೊ ಮೊದಲನೇ ಸ್ಯಾಂಪಲ್ ಆಗಿರೋದಕ್ಕೆ ಎಕ್ಸ್ ಬಾರ್ 1 ಮತ್ತು ಅದರ ಫ್ರಮ್ ದ ಫಸ್ಟ್ ಪಾಪ್ಯುಲೇಷನ್ ಆಗಿದೆ. ಎಕ್ಸ್ ಬಾರ್ 2 ಬಿ ದ ಮೀನ್ ಆಫ್ ಸ್ಯಾಂಪಲ್ ಡ್ರಾನ್ ಫ್ರಮ್ ದ ಸೆಕೆಂಡ್ ಪಾಪ್ಯುಲೇಷನ್. ಈಗ 2 ಸ್ಯಾಂಪಲ್ ಡ್ರಾ ಮಾಡಿದ್ದೀವಿ, N1 ಮತ್ತು N2. ಆ 2 ಸ್ಯಾಂಪಲಿಂದ ಸ್ಯಾಂಪಲ್ ಮೀನ್ ಕಂಡು ಹಿಡಿದಲ್ಲಿ ಅದಕ್ಕೆ ನಾವೇನಂತ ಡಿನೋಟ್ ಮಾಡ್ತೀವಿ, ಎಕ್ಸ್ ಬಾರ್ 1 ಮತ್ತು ಎಕ್ಸ್ ಬಾರ್ 2. ಈ ರೀತಿ ಇದ್ದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಬಾರ್ 1 ಮೈನಸ್ ಎಕ್ಸ್ ಬಾರ್ 2 ಏನಾಗುತ್ತೆ, ಮೀನ್ expectation of x bar 1 minus x bar 2 is equal to mu1 minus mu2. ಮೊದಲನೇದು ಸ್ಟ್ಯಾಂಡರ್ಡ್ ಎರರ್ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಎರರ್ ಆಫ್ x bar 1 minus x bar 2 is given by square root of sigma 1 square by n1 plus sigma 2 square by n2. ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಇಲ್ಲಿ ನಾನು ಸೈಡಿಗೆ ನಿಂತ್ಕೊತಾ ಇದೀನಿ, ಈ ಸ್ಲೈಡನ್ನು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಸ್ಟ್ಯಾಂಡರ್ಡ್ ಎರರ್ ಆಫ್ ಮೀನ್ಸ್, ಒಂದೇ ಒಂದು ಸ್ಯಾಂಪಲ್ ಒಂದೇ ಪಾಪ್ಯುಲೇಷನ್ ತೊಗೊಂಡಿದ್ರೆ ಅದರ ಮೀನ್ ಏನಾಗುತ್ತೆ, ಜಸ್ಟ್ ಎ ಮೂಮೆಂಟ್, ಅದರ ಮೀನ್ ಆಗೋದು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಮ್ಯೂ ಮತ್ತು ಅದರ ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್ ಇಸ್ ಸಿಗ್ಮಾ ಬೈ ರೂಟ್ n. 2 ಪಾಪ್ಯುಲೇಷನ್ ಇದೆ, 2 ಸ್ಯಾಂಪಲ್ ತೊಗೊಂಡಿದ್ದೀವಿ N1 ಆ್ಯಂಡ್ N2. ಅದರ ಮೀನ್ ಎಕ್ಸ್ ಬಾರ್ 1 ಎಕ್ಸ್ ಬಾರ್ 2 ಇದ್ದಲ್ಲಿ ಸ್ಯಾಂಪಲ್ದು. ದೆನ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಬಾರ್ 1 ಮೈನಸ್ ಎಕ್ಸ್ ಬಾರ್ 2 ಏನಾಗುತ್ತೆ, mu1 ಮೈನಸ್ mu2 ಆಗುತ್ತೆ. ಮತ್ತು ಈ ಫಾರ್ಮುಲಾ ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್ 1 ಮೈನಸ್ ಎಕ್ಸ್ ಬಾರ್ 2 ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ 1 ಸ್ಕ್ವೇರ್ ಬೈ N1 ಪ್ಲಸ್ ಸಿಗ್ಮಾ 2 ಸ್ಕ್ವೇರ್ ಬೈ N2. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್, ಬರ್ಕೊಳ್ಳಿ. ಇದ್ರ ಬೇಸ್ಡ್ ನಾವು ಪ್ರಾಬ್ಲಮ್ಸ್ ಕೂಡ ಮಾಡ್ತೀವಿ. ಓಕೆನಾ ಮಕ್ಕಳೇ. ಈಗ ಬರೀ ಇದಕ್ಕೆ ಬೇಸ್ಡ್ ಸ್ಟ್ಯಾಂಡರ್ಡ್ ಎರರ್ ಕೇಳಿದ್ರೆ 2 ಮಾರ್ಕ್ ಕ್ವಶನ್ ಆಗುತ್ತೆ. ದೀಸ್ ಆಲ್ ದ ಫಾರ್ಮುಲಾಸ್ ವಿಲ್ ಬಿ ರಿಪೀಟೆಡ್ ಇನ್ ದ ನಮ್ಮ ಕಮಿಂಗ್ ಚಾಪ್ಟರ್ಸ್ ಮಕ್ಕಳೇ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಟೆಸ್ಟ್ ಸ್ಟ್ಯಾಟಿಸ್ಟಿಕಲ್ಲಿ. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಈಗ ಪಾಪ್ಯುಲೇಷನ್ ಆಫ್ ಮೀನ್ಸ್ ಮಾಡಿದ್ವಿ, ಸ್ಟ್ಯಾಂಡರ್ಡ್ ಎರರ್ ಆಫ್ ಮೀನ್ಸ್ ಮಾಡಿದ್ವಿ. ಈಗ ಸ್ಟ್ಯಾಂಡರ್ಡ್ ಎರರ್ ಆಫ್ ಪ್ರಪೋರ್ಷನ್ಸ್ ಮಾಡೋದಾದ್ರೆ, ಈಗ ಪ್ರಪೋರ್ಷನ್ ಅಂದರೆ ಏನು, ಇಟ್ ಈಸ್ ಅ ಪಾರ್ಟ್ ಆಫ್ ದ ಹೋಲ್. ಈಗ ಒಂದು ಪ್ರಪೋರ್ಷನ್ ಸೈಜ್ ತೊಗೊಂಡಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಸ್ಯಾಂಪಲ್ ತೊಗೊಂಡಲ್ಲಿ let a random sample of size n be drawn from a population with, ಈಗ proportion capital P ಆಗುತ್ತೆ. ದೆನ್ ಸ್ಯಾಂಪಲ್ ಪ್ರಪೋರ್ಷನ್ ಏನಂತ ಹೇಳ್ತೀವಿ, ಸ್ಮಾಲ್ ಪಿ ಅಂತ ಕರಿತಾ ಇದ್ದೀವಿ. ಇಟ್ ಹ್ಯಾಸ್ ಮೀನ್ ಏನು, ಕ್ಯಾಪಿಟಲ್ ಪಿ ಪಾಪ್ಯುಲೇಷನ್ ಪ್ರಪೋರ್ಷನ್ ಇರುತ್ತೆ. ಸ್ಟ್ಯಾಂಡರ್ಡ್ ಎರರ್ ಇಸ್ ಗಿವನ್ ಬೈ ಏನು, ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಬೈ ಎನ್ ಅಂತ ಹೇಳ್ತೀವಿ. ಸೊ ಸ್ಟ್ಯಾಂಡರ್ಡ್ ಎರರ್ ಏನು, ರೂಟ್ ಪಿ ಕ್ಯೂ ಬೈ ಎನ್, ವೇರ್ ನಮ್ಮ ಕ್ಯೂ ಅಂದರೆ ಏನು, 1 ಮೈನಸ್ ಪಿ ಆಯಿತು. ಓಕೆ, ಟೋಟಲ್ ವಿಲ್ ಬಿ 1 ಅಲ್ವಾ. ಸೊ ಕ್ಯೂ ಏನಾಗುತ್ತೆ, 1 ಮೈನಸ್ ಪಿ ವಿಲ್ ಬಿ ಕ್ಯೂ ಆಗುತ್ತೆ. ಇದು ಒಂದು ಗ್ರೂಪ್ಗಾಯಿತು. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಸ್ಮಾಲ್ ಪಿ ಏನಾಯಿತು, ನಮ್ಮ ಕ್ಯಾಪಿಟಲ್ ಪಿ. ಎಕ್ಸ್ಪೆಕ್ಟೇಷನ್ ಆಫ್ ಪಿ ಈಸ್ ಈಕ್ವಲ್ ಟು ಪಾಪ್ಯುಲೇಷನ್ ಪ್ರಪೋರ್ಷನ್ ಕ್ಯಾಪಿಟಲ್ ಪಿ. ಸ್ಟ್ಯಾಂಡರ್ಡ್ ಎರರ್ ಆಫ್ ಪಿ ಏನಾಯಿತು, ರೂಟ್ ಪಿ ಕ್ಯೂ ಬೈ ಎನ್. ಇಲ್ಲಿ ಕೊಟ್ಟಿನಲ್ಲ, ವೇರ್ ಕ್ಯೂ ಇಸ್ 1 ಮೈನಸ್ ಪಿ. ವೆರಿ ವೆರಿ ಇಂಪಾರ್ಟೆಂಟ್, ಬರ್ಕೊಳ್ಳಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ ಇದು. ನೆಕ್ಸ್ಟ್, ಈಗ 2 ಸ್ಯಾಂಪಲ್ಸ್ ತೊಗೊಂಡಲ್ಲಿ ಏನಿದೆ, ಲೆಟ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ N1 ಡ್ರಾ ಮಾಡುವ ಫ್ರಮ್ ಎ ಪಾಪ್ಯುಲೇಷನ್ ವಿತ್ ಪ್ರಪೋರ್ಷನ್ P1. ಪಾಪ್ಯುಲೇಷನ್ ಪ್ರಪೋರ್ಷನ್ ಏನಿದೆ, P1 ಇದೆ, ಕ್ಯಾಪಿಟಲ್ P1. ಅದೇ ರೀತಿ ಮತ್ತೊಂದು ಸ್ಯಾಂಪಲ್ ತೊಗೊಳ್ಳುವ ಆಫ್ ಸೈಜ್ N2. ಅದರ ಪಾಪ್ಯುಲೇಷನ್ ಪ್ರಪೋರ್ಷನ್ ಎಷ್ಟಿರುತ್ತೆ, ಕ್ಯಾಪಿಟಲ್ P2 ಇರುತ್ತೆ. ಲೆಟ್ ಸ್ಮಾಲ್ P1 ಆ್ಯಂಡ್ ಸ್ಮಾಲ್ P2 ಬಿ ದ ಸ್ಯಾಂಪಲ್ ಪ್ರಪೋರ್ಷನ್. ಸ್ಮಾಲ್ P1 ಏನಾಗಿರುತ್ತೆ, ಪ್ರಪೋರ್ಷನ್ ಆಫ್ ದ ಸ್ಯಾಂಪಲ್ ಡ್ರಾನ್. N1 ಏನಿದೆ ಅದರ ಪ್ರಪೋರ್ಷನ್ ಆಗಿರುತ್ತೆ, ಮತ್ತು ಫ್ರಮ್ ದ ಫಸ್ಟ್ ಪಾಪ್ಯುಲೇಷನ್. ಮತ್ತು P2 ವಿಲ್ ಬಿ ದ ಪ್ರಪೋರ್ಷನ್ ಸ್ಯಾಂಪಲ್ ಡ್ರಾನ್ ಫ್ರಮ್ ದ ಸೆಕೆಂಡ್ ಪಾಪ್ಯುಲೇಷನ್. ಈ ರೀತಿ ಇದ್ದಾಗ ಎಕ್ಸ್ಪೆಕ್ಟೇಷನ್ ಆಫ್ P1 ಮೈನಸ್ P2 ಏನಾಗುತ್ತೆ, ಕ್ಯಾಪಿಟಲ್ P1 ಮೈನಸ್ P2 ಆಗುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಮೀನ್ ಆಫ್
ಡಿಫರೆನ್ಸ್ ಆಫ್ ಪ್ರಪೋರ್ಷನ್ಸ್ ಎಕ್ಸ್ಪೆಕ್ಟೇಷನ್ ಆಫ್ P1 ಮೈನಸ್ P2 ಏನಾಗುತ್ತೆ, ಕ್ಯಾಪಿಟಲ್ P1 ಮೈನಸ್ P2 ಆಗುತ್ತೆ. ಮತ್ತು ನಮ್ಮ ಸ್ಟ್ಯಾಂಡರ್ಡ್ ಎರರ್ ಆಫ್ P1 ಮೈನಸ್ P2 ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ P1 Q1 ಬೈ N1 ಪ್ಲಸ್ P2 Q2 ಬೈ N2 ಆಗುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಎರರ್ ಆಫ್ ಡಿಫರೆನ್ಸ್ ಆಫ್ ಪ್ರಪೋರ್ಷನ್ಸ್ P1 ಮೈನಸ್ P2 ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ P1 Q1 ಬೈ N1 ಪ್ಲಸ್ P2 Q2 ಬೈ N2. ಓಕೆನಾ ಮಕ್ಕಳೇ, ಈಗ ಇಲ್ಲಿ ಮತ್ತೊಂದು ಫಾರ್ಮುಲಾ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ವೆರಿ ಮಚ್ ಯೂಸ್ಫುಲ್ ಇನ್ ದ ಕಮಿಂಗ್ ಚಾಪ್ಟರ್ಸ್. ಇಫ್ ಬೋತ್ ದ ಪ್ರಪೋರ್ಷನ್ಸ್ ಆರ್ ಸೇಮ್, ನಮ್ಮ ಪಾಪ್ಯುಲೇಷನ್ ಪ್ರಪೋರ್ಷನ್ P1 ಮತ್ತು P2 ಎರಡೂ ಸೇಮ್ ಆಗಿದ್ದಲ್ಲಿ ಆಗ ನಮ್ಮ ಸ್ಟ್ಯಾಂಡರ್ಡ್ ಎರರ್ ಫಾರ್ಮುಲಾ ಏನಾಗುತ್ತೆ, ನಮ್ಮ ಸ್ಟ್ಯಾಂಡರ್ಡ್ ಎರರ್ ಫಾರ್ಮುಲಾ ಏನಾಗುತ್ತೆ ಅಂದರೆ ಇಟ್ ಈಸ್ ಸ್ಟ್ಯಾಂಡರ್ಡ್ ಎರರ್ ಆಫ್ P1 ಮೈನಸ್ P2 ಈಕ್ವಲ್ ಟು ರೂಟ್ ಆಫ್ ಕ್ಯಾಪಿಟಲ್ PQ ಇಂಟು ಬ್ರ್ಯಾಕೆಟ್ 1 ಬೈ N1 ಪ್ಲಸ್ 1 ಬೈ N2 ಆಗುತ್ತೆ. ಮೀನ್ ಏನಾಗುತ್ತೆ, ಎರಡು ಸೇಮ್ ಆಗಿದೆಯಲ್ಲ, P1 ಮೈನಸ್ P2 ಏನಾಗುತ್ತೆ, 0 ಆಗಿ ಹೋಗ್ಬಿಡುತ್ತೆ. ಸೊ ಮೀನ್ 0 ಆಗಿರುತ್ತೆ. ಸ್ಟ್ಯಾಂಡರ್ಡ್ ಎರರ್ ಏನಾಗುತ್ತೆ, PQ ಇನ್ಸೈಡ್ 1 ಬೈ N1 ಪ್ಲಸ್ 1 ಬೈ N2 ಆಗುತ್ತೆ. ಓಕೆ, ಇಲ್ಲಿ ಇನ್ ದಿಸ್ ಕೇಸ್ ನಮ್ಮ Q1 ವಿಲ್ ಬಿ ಈಕ್ವಲ್ ಟು 1 ಮೈನಸ್ P1 ಆಗಿರುತ್ತೆ ಮತ್ತು Q2 ಈಸ್ ಈಕ್ವಲ್ ಟು 1 ಮೈನಸ್ P2 ಆಗಿರುತ್ತೆ. ಸೊ ಈ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಮತ್ತು ಬೇಸ್ಡ್ ಆನ್ ದೀಸ್ ಕ್ವೆಶನ್ಸ್ ನಿಮಗೆ 2 ಮಾರ್ಕ್ ಕ್ವೆಶನ್ಸ್ ಪಕ್ಕ ಒಂದು ಬರೋ ಸಾಧ್ಯತೆ ಜಾಸ್ತಿ. ಸೊ ನಮ್ಮ ಪ್ರೀವಿಯಸ್ ಸ್ಲೈಡಲ್ಲಿ ನಾವೇನು ಡಿಸ್ಕಸ್ ಮಾಡೋದಲ್ವ, ಸ್ಟ್ಯಾಂಡರ್ಡ್ ಎರರ್ ಆಫ್ ಮೀನ್ಸ್ ಮತ್ತು ಇಲ್ಲಿ ಸ್ಟ್ಯಾಂಡರ್ಡ್ ಎರರ್ ಆಫ್ ಪ್ರಪೋರ್ಷನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫಾರ್ಮುಲಾಸ್ನ ಬರ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಲೆಟ್ ಸ್ಟಾರ್ಟ್ ಪ್ರಾಬ್ಲಮ್ಸ್ ಮಕ್ಕಳೇ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನನ್ನ ಜೊತೆ ಸಾಲ್ವ್ ಮಾಡಿ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆನಾ ಮಕ್ಕಳೇ, ಸೊ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಂಡಿರ ಅಥವಾ ಬರ್ಕೊಂಡಿರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸ್ಕ್ರೀನ್ಶಾಟ್. ಲೆಟ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಗಿವನ್ X ಬಾರ್ ಈಸ್ ಈಕ್ವಲ್ ಟು 203 ಗ್ರಾಮ್. ಓಕೆ, ಒಂದು ಸ್ಯಾಂಪಲ್ ಮೀನ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಮೀನ್ ಎಷ್ಟು ಕೊಟ್ಟಿದ್ದಾರೆ, 200 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಕೊಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ 10 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಸ್ಯಾಂಪಲ್ ಸೈಜು 64 ಅಂತ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಎರರ್ ಆಫ್ ಸ್ಯಾಂಪಲ್ ಮೀನ್ ಅಂತ ಕೇಳಿದ್ದಾರೆ. ಮಕ್ಕಳೇ, ಇಲ್ಲಿರೋದು ಎಷ್ಟು ಗ್ರೂಪ್ಸು, ಒಂದೇ ಗ್ರೂಪ್, ಒಂದೇ ಸ್ಯಾಂಪಲ್ ಡ್ರಾ ಮಾಡಿರೋದು, ಕರೆಕ್ಟಾ? ಸೊ ನಮ್ಮ ಸ್ಟ್ಯಾಂಡರ್ಡ್ ಎರರ್ ಆಫ್ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ ಫಾರ್ಮುಲಾ ಏನಿದೆ ಮಕ್ಕಳೇ, ಇಟ್ ಈಸ್ ಸಿಗ್ಮಾ ಬೈ ರೂಟ್ n ಆಗಿದೆ, ವಿಚ್ ಈಸ್ ಈಕ್ವಲ್ ಟು ನಮ್ಮ ಸಿಗ್ಮಾ ವ್ಯಾಲ್ಯೂ 10 ಇದೆ, ಡಿವೈಡೆಡ್ ಬೈ ರೂಟ್ ಆಫ್ 64 ವಿಚ್ ಈಸ್ 10 ಡಿವೈಡೆಡ್ ಬೈ 8 ಆಯಿತು. 10 ಡಿವೈಡೆಡ್ ಬೈ 8 ಏನಾಗುತ್ತೆ ಮಕ್ಕಳೇ, ಇಟ್ ಈಸ್ ನಥಿಂಗ್ ಬಟ್ 5/4 ಆಯಿತು, ವಿಚ್ ಇಸ್ 1.2. ಹೌದಾ? 10 ಬೈ 8 1.25, ಸಾರಿ 5/4, ಹಾಂ 1.25. ವೆರಿ ಸಿಂಪಲ್ ಅಲ್ವಾ ಮಕ್ಕಳೇ? ಸೊ ಈ ರೀತಿ ಕ್ವಶನ್ಸ್ ನಿಮಗೆ ಎಕ್ಸಾಮಿನೇಷನ್ಗೆ 2 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಸರಿಯಾಗಿ ಈ ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಈ ಫಾರ್ಮುಲಾಸ್ ಮುಂದಿನ ಚಾಪ್ಟರ್ಸಲ್ಲೂ ತುಂಬಾ ಇಂಪಾರ್ಟೆಂಟು. ಓಕೆನಾ ಮಕ್ಕಳೇ? ಈಗ ಇದಾಯ್ತಲ್ವಾ? ನಮ್ಮ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಎಕ್ಸಾಂಪಲ್ 2, ಸೈಸಸ್ ಆಫ್ 2 ಸ್ಯಾಂಪಲ್ಸ್. ಇಲ್ಲಿ 2 ಸ್ಯಾಂಪಲ್ ಇದೆ. ಓಕೆ, 2 ಸ್ಯಾಂಪಲ್ ಬಂದಾಗ ಈಗ ನಮ್ಗೆ 2 ಸಿನಾರಿಯೋಸ್, ಒಂದು ಡಿಫ್ರೆನ್ಸ್ ಆಫ್ ಮೀನ್ಸು ಮತ್ತೊಂದು ಡಿಫ್ರೆನ್ಸ್ ಆಫ್ ಪ್ರಪೋರ್ಷನ್ಸ್. ಏನು ಕೊಟ್ಟಿದ್ದಾರೆ ಮುಂದೆ ನೋಡೋದಾದರೆ 40-54 ಆಫ್ ಸೈಜ್ ಅಂತ ಕೊಟ್ಟಿದ್ದಾರೆ. ಸೊ N1 N2 ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಓಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕೊಟ್ಟರೆ ಇಟ್ ಇಸ್ ಡಿಫ್ರೆನ್ಸ್ ಆಫ್ ಮೀನ್ಸ್ ಅಂತ ಅರ್ಥ ಆಗೋಯ್ತು. ಈಸ್ 10 and 9. ಕಂಪ್ಯೂಟ್ ಸ್ಟ್ಯಾಂಡರ್ಡ್ ಎರರ್ ಆಫ್ X ಬಾರ್ 1 ಮೈನಸ್ X ಬಾರ್ 2 ಅವರೇ ನೀಟಾಗಿ ಕೊಟ್ಟಿದ್ದಾರೆ. ನಮ್ಮ ಗಿವನ್ ಇನ್ಫಾರ್ಮೇಷನ್ N1 ಈಕ್ವಲ್ ಟು 40 ಆಗಿದೆ, N2 ಈಕ್ವಲ್ ಟು 54 ಆಗಿದೆ. ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಆರ್ ಮೊದಲನೇ ಸ್ಯಾಂಪಲ್ಗೆ ಸಿಗ್ಮಾ 1. ಸೊ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ 1 10 ಆಗಿದೆ. ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡನೇ ಪಾಪ್ಯುಲೇಷನ್ಗೆ 9 ಆಗಿದೆ. ಸೊ ನಮ್ಮ ಸ್ಟ್ಯಾಂಡರ್ಡ್ ಎರರ್ ಆಫ್ X ಬಾರ್ 1 ಮೈನಸ್ X ಬಾರ್ 2 ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ ಮಕ್ಕಳೇ, ನಮ್ಮ ಸ್ಟ್ಯಾಂಡರ್ಡ್ ಎರರ್ ಇಸ್ ಗಿವನ್ ಬೈ ಸಿಗ್ಮಾ 1 ಸ್ಕ್ವೇರ್ ಬೈ N1 ಪ್ಲಸ್ ಸಿಗ್ಮಾ 2 ಸ್ಕ್ವೇರ್ ಬೈ N2
ಅಂಡರ್ ದ ರೂಟ್. ಇದು ನಮ್ಮ ಫಾರ್ಮುಲಾ ಆಗಿದೆ. ಇಫ್ ವಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, ನಮ್ಮ ಸಿಗ್ಮಾ 1 10 ಇದೆ. ಸೊ 10 ಸ್ಕ್ವೇರ್ ಡಿವೈಡೆಡ್ ಬೈ n1 ಎಷ್ಟಿದೆ 40 ಪ್ಲಸ್ 9 ಸ್ಕ್ವೇರ್ ಡಿವೈಡೆಡ್ ಬೈ ನಮ್ಮ ಎರಡನೇ ಸ್ಯಾಂಪಲ್ ಸೈಜ್ 54 ಅಂಡರ್ ದ ರೂಟ್. ಇಟ್ಸ್ ಜಸ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಮಕ್ಕಳೇ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ನಮ್ಮ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ 100 ಡಿವೈಡೆಡ್ ಬೈ 40 ಎಷ್ಟಾಯಿತು 2.5 ಆಯಿತು. ಸೊ 2.5 ಪ್ಲಸ್ 9 ಸ್ಕ್ವೇರ್ 81 ಡಿವೈಡೆಡ್ ಬೈ 54 ಮಾಡಿದಲ್ಲಿ ಐ ಆಮ್ ಗೆಟಿಂಗ್ 1.5. ಸೊ 2.5 ಪ್ಲಸ್ 1.5 4 ಅಲ್ವಾ ಮಕ್ಕಳೇ? ಎಸ್, ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 4. ನಮ್ಮ ಸ್ಕ್ವೇರ್ ರೂಟ್ ಆಫ್ 4 ಇಸ್ 2. ಡನ್. ನಮ್ಮ ಸ್ಟ್ಯಾಂಡರ್ಡ್ ಎರರ್ ಆಫ್ ಡಿಫರೆನ್ಸ್ ಆಫ್ ಮೀನ್ಸ್ ಎಷ್ಟು ಬಂತು 2 ಬಂದಿದೆ. ಡನ್. ಈ ರೀತಿ ಕ್ವಶನ್ಸ್ 2 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಜಾಸ್ತಿ. ಅರ್ಥ ಆಗ್ತಾ ಇದೆಯಲ್ವ ಮಕ್ಕಳೇ? ವೆರಿ ವೆರಿ ಈಸಿ. ಈಗ ನೆಕ್ಸ್ಟ್ ನಮ್ಮ ಥರ್ಡ್ ಕ್ವೆಶನ್ ನೋಡೋದಾದರೆ, ಓಕೆ, ಕ್ಯಾಪಿಟಲ್ ಪಿ ಪಾಪ್ಯುಲೇಷನ್ ಪ್ರಪೋರ್ಷನ್ 0.1 ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಯಾಂಪಲ್ ಸೈಜ್ 36 ಕೊಟ್ಟಿದ್ದಾರೆ. ಫೈಂಡ್ ಸ್ಟ್ಯಾಂಡರ್ಡ್ ಎರರ್ ಆಫ್ ಪಿ. ಒಂದೇ ಪ್ರಪೋರ್ಷನ್ ಇರೋದು, ಒಂದೇ ಸ್ಯಾಂಪಲ್ ಇರೋದು. ಸೊ ಆಲ್ರೆಡಿ ಡೈರೆಕ್ಟಾಗಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ನಮ್ಮ ಫಾರ್ಮುಲಾ ಇರೋದು ಸ್ಟ್ಯಾಂಡರ್ಡ್ ಎರರ್ ಆಫ್ ಪ್ರಪೋರ್ಷನ್ ಈಸ್ ಗಿವನ್ ಬೈ ಕ್ಯಾಪಿಟಲ್ ಪಿ ಕ್ಯೂ ಡಿವೈಡೆಡ್ ಬೈ ಎನ್ ಅಂಡರ್ ದ ರೂಟ್ ಅಲ್ವಾ ಮಕ್ಕಳೇ? ಈಗ ನಮ್ಮ ಪಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 0.1 ಕೊಟ್ಟಿದ್ದಾರೆ. ದಿಸ್ ಇಂಪ್ಲೈಸ್ ಕ್ಯೂ ವಿಲ್ ಬಿ ಏನು ಮಕ್ಕಳೇ 1 ಮೈನಸ್ ಪಿ ಅಂತ ಹೇಳಿದ್ದೆ. 1 ಮೈನಸ್ 0.1 ಎಷ್ಟಾಯಿತು 0.9 ಆಯಿತು. ಓಕೆ, ಈಗ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ರೂಟ್ ಆಫ್ 0.1 ಇಂಟು 0.9 ಡಿವೈಡೆಡ್ ಬೈ ನಮ್ಮ ಸ್ಯಾಂಪಲ್ ಸೈಜ್ ಎಷ್ಟಿದೆ ಮಕ್ಕಳೇ 36. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 0.1 ಇಂಟು 0.9 0.09 ಆಯಿತು. ಡಿವೈಡೆಡ್ ಬೈ 36 ಮಾಡಿದಲ್ಲಿ 0.0025 ಬರ್ತಾ ಇದೆ ಅಂಡರ್ ದ ರೂಟ್. ಸ್ಕ್ವೇರ್ ರೂಟ್ ತೆಗೆದಲ್ಲಿ ಐ ಆಮ್ ಗೆಟಿಂಗ್ 0.05. ನಿಮಗೂ ಸೇಮ್ ಆನ್ಸರ್ ಬಂದಿದೆಯಾ ಮಕ್ಕಳೇ? ಹ್ಯಾವ್ ಎ ಚೆಕ್. ವೆರಿ ವೆರಿ ಈಸಿ ಇದೆ ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ವಾ? ಒಂದೇ ಒಂದು ಪ್ರಪೋರ್ಷನ್ ಕೊಟ್ಟಿದ್ರು. ಸೊ ಇಟ್ ಈಸ್ ಪ್ರಪೋರ್ಷನ್ ಆಫ್ ಸಿಂಗಲ್ ಸ್ಯಾಂಪಲ್, ಒಂದೇ ಸ್ಯಾಂಪಲ್ ಇತ್ತು. ಪಾಪ್ಯುಲೇಷನ್ ಪ್ರಪೋರ್ಷನ್ ಕ್ಯಾಪಿಟಲ್ ಪಿ 0.1 ಕೊಟ್ಟಿದ್ರು. ಸ್ಯಾಂಪಲ್ ಸೈಜ್ 36 ಕೊಟ್ಟಿದ್ರು. ಸೊ ಪಿ ಪ್ಲಸ್ ಕ್ಯೂ 1 ಇರಬೇಕು. ದಟ್ ಮೀನ್ಸ್ ಕ್ಯೂ ಈಕ್ವಲ್ ಟು 1 ಮೈನಸ್ ಪಿ ಆಯಿತು, ವಿಚ್ ಈಸ್ 0.9. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಡನ್. ಈಸಿ ಅಲ್ವಾ ಮಕ್ಕಳೇ? ಈಗ ನೆಕ್ಸ್ಟ್ ನಾವು ನೋಡೋದಾದರೆ, ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಸ್ಯಾಂಪಲ್ ಸೈಸಸ್ ಕೊಟ್ಟಿದ್ದಾರೆ. 2 ಸ್ಯಾಂಪಲ್ಸ್ ಇದೆ. ಓಕೆ, ಇಲ್ಲಿ ನಮ್ಮ ಸ್ಯಾಂಪಲ್ ಸೈಜ್ ನೋಡಿದಾರೆ. ಮೊದಲನೇ ಸ್ಯಾಂಪಲ್ ಸೈಜ್ ನಾವು N1 ಅಂತ ತಗೊಳ್ಳುವ, ಎರಡನೇದಕ್ಕೆ N2 ಅಂತ ತಗೊಳ್ಳುವ. ಸಿಂಪಲ್. ಪಾಪ್ಯುಲೇಷನ್ ಪ್ರಪೋರ್ಷನ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ P1 ಕೊಟ್ಟಿದ್ದಾರೆ, ಕ್ಯಾಪಿಟಲ್ P2 ಕೊಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ವಾ? ಈಗ P1 P2 ಕೊಟ್ಟಿದ್ದಲ್ಲಿ ನಮಗೆ ಕ್ಯೂ ಫಾರ್ಮುಲಾ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ. ಸೊ ಕ್ಯೂ ಏನಾಗುತ್ತೆ ಮಕ್ಕಳೇ? ಸೊ Q1 ಈಸ್ ಈಕ್ವಲ್ ಟು 1 ಮೈನಸ್ P1 ಆಗುತ್ತೆ. ಸೊ 1 ಮೈನಸ್ ನಮ್ಮ P1 ಇರೋದು 0.2 ವಿಚ್ ಈಸ್ ಈಕ್ವಲ್ ಟು 0.8 ಆಯಿತು. ಅದೇ ರೀತಿ ನಮಗೆ Q2 ಬೇಕು. 1 ಮೈನಸ್ P2 ಮಾಡುವ. 1 ಮೈನಸ್ ನಮ್ಮ P2 ಪ್ರಪೋರ್ಷನ್ ಇರೋದು 0.1. 1 ಮೈನಸ್ 0.1 ಏನಾಯಿತು 0.9 ಆಯಿತು. ನಮಗೆ ಕೇಳಿರೋದು ಸ್ಟ್ಯಾಂಡರ್ಡ್ ಎರರ್ ಆಫ್ P1 ಮೈನಸ್ P2 ಮತ್ತು ಎಕ್ಸ್ಪೆಕ್ಟೇಷನ್ ಆಫ್ P1 ಮೈನಸ್ P2. ಓಕೆ ಮಕ್ಕಳೇ, ಫಸ್ಟ್ ಕ್ವೆಶ್ಚನ್, ಎಕ್ಸ್ಪೆಕ್ಟೇಷನ್ ಆಫ್ P1 ಮೈನಸ್ P2 ಏನಿದೆ ಮಕ್ಕಳೇ? ಕ್ಯಾಪಿಟಲ್ P1 ಮೈನಸ್ ಕ್ಯಾಪಿಟಲ್ P2. ಈಗ P1 ಮೈನಸ್ P2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದಾರೆ 0.2 ಮೈನಸ್ 0.1 ವಿಚ್ ಇಸ್ 0.1. ಡನ್. ಎರಡನೇ ಸಬ್ ಪ್ರಶ್ನೆ ಇರೋದು ಸ್ಟ್ಯಾಂಡರ್ಡ್ ಎರರ್ ಆಫ್ P1 ಮೈನಸ್ P2. ನಮ್ಮ ಸ್ಟ್ಯಾಂಡರ್ಡ್ ಎರರ್ ಆಫ್ P1 ಮೈನಸ್ P2 ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ ಮಕ್ಕಳೇ? ಇಟ್ ಈಸ್ P1 Q1 ಬೈ N1 ಪ್ಲಸ್ P2 Q2 ಬೈ N2 ಅಂಡರ್ ದ ರೂಟ್ ಅಲ್ವಾ? ಈಗ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ದಿಸ್ ಈಸ್ ಈಕ್ವಲ್ ಟು P1 0.2 ಇದೆ,
0.2 ಇಂಟು Q1 ಏನಾಗುತ್ತೆ 0.8 ಡಿವೈಡೆಡ್ ಬೈ N1 ಎಷ್ಟಿದೆ 100 ಪ್ಲಸ್ P2 Q2 ಬೈ N2 P2 ಇರೋದು 0.1 ಇದೆ 0.1 Q2 ಏನಾಯಿತು 0.9 ಡಿವೈಡೆಡ್ ಬೈ N2 ಕೂಡ 100 ಇದೆ ಅಂಡರ್ ದ ರೂಟ್ ದಿಸ್ ವಿಲ್ ಬಿ ಈಕ್ವಲ್ ಟು ಸೊ 0.2 ಇಂಟು 0.8 ಮಾಡಿದಲ್ಲಿ 0.16 ಬರ್ತಾ ಇದೆ ಡಿವೈಡೆಡ್ ಬೈ 100 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 0.0016 ಪ್ಲಸ್ 0.1 ಇಂಟು 0.9 ಮಾಡಿದಲ್ಲಿ 0.09 ಬಂತು ಡಿವೈಡೆಡ್ ಬೈ 100 ಮಾಡಿದಲ್ಲಿ 0.0009 ಅಂಡರ್ ದ ರೂಟ್ ಈಗ ಎರಡು ವ್ಯಾಲ್ಯೂಸ್ನ ಆ್ಯಡ್ ಮಾಡುವ 0.0009 ಪ್ಲಸ್ 0.0016 ಆ್ಯಡ್ ಮಾಡಿದಲ್ಲಿ 0.0025 ಬರ್ತಾ ಇದೆ ದಿಸ್ ಈಸ್ ಅಂಡರ್ ದ ರೂಟ್ 0.0025 ಈಗ ಇದಕ್ಕೆ ಸ್ಕ್ವೇರ್ ರೂಟ್ ಮಾಡಿದಲ್ಲಿ ಸ್ಕ್ವೇರ್ ರೂಟ್ ಆಫ್ ದ ಗಿವನ್ ಆನ್ಸರ್ ಇಸ್ 0.05 ಡನ್ ಮಕ್ಕಳೇ ಸಿಂಪಲ್ ಅರ್ಥ ಆಗ್ತಿದೆಯಲ್ವಾ ಈ 4 ಪ್ರಶ್ನೆ ನಾವೇನು ಸಾಲ್ವ್ ಮಾಡಿದ್ದೀವಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಗೆ ಮತ್ತು 2 ಮಾರ್ಕ್ಸಿಗೆ ಇವನ್ನೆಲ್ಲ ಕೇಳೋ ಸಾಧ್ಯತೆ ಜಾಸ್ತಿ ಪ್ರಾಬ್ಲಮ್ಸ್ ಎಸ್ಪೆಷಲಿ 2 ಮಾರ್ಕ್ಸಿಗೆ ಕೇಳ್ತಾರೆ ಸೊ ಈ ಎಲ್ಲ ಫಾರ್ಮುಲಾಸ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಮತ್ತು ಮುಂದಿನ ಚಾಪ್ಟರ್ಸಲ್ಲೂ ಈ ಸ್ಟ್ಯಾಂಡರ್ಡ್ ಎರರ್ ಫಾರ್ಮುಲಾಸ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಅರ್ಥ ಆಗ್ತಾ ಇದೆಯಲ್ವಾ ಓಕೆ ಈಗ ಯೂಸಸ್ ಆಫ್ ಸ್ಟ್ಯಾಂಡರ್ಡ್ ಎರರ್ ಈಗ ನಮ್ಮ ಸ್ಟ್ಯಾಂಡರ್ಡ್ ಎರರ್ ಏನಿದೆ ಮೋಸ್ಟ್ ಆಫನ್ ಏನಕ್ಕೆ ಯೂಸ್ ಆಗುತ್ತೆ ಟು ಡಿಸೈಡ್ ದ ಎಫಿಷಿಯನ್ಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಫ್ ದ ಸ್ಟ್ಯಾಟಿಸ್ಟಿಕ್ ಆ್ಯಸ್ ಆನ್ ಎಸ್ಟಿಮೇಟರ್ ನಮ್ಮ ಸ್ಟ್ಯಾಟಿಸ್ಟಿಕ್ ಆ್ಯಸ್ ಆನ್ ಎಸ್ಟಿಮೇಟರ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅದು ಎಫಿಷಿಯೆಂಟ್ ಆಗಿದೆಯಾ ಇಲ್ವಾ ಅದಕ್ಕೆ ಕರೆಕ್ಟಾಗಿ ವ್ಯಾಲ್ಯೂಸ್ ಬರ್ತಾ ಇದೆಯಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಎರರ್ ತುಂಬಾ ಇಂಪಾರ್ಟೆಂಟು ಮೊದಲನೇ ಯೂಸ್ ಆಯಿತಾ ನೆಕ್ಸ್ಟು ಟು ಒಬ್ಟೈನ್ ಕಾನ್ಫಿಡೆನ್ಸ್ ಇಂಟರ್ವಲ್ ಆಫ್ ಆನ್ ಎಸ್ಟಿಮೇಟ್ ಅಂದರೆ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂದರೆ ವಿ ಸೇ ಅಂದರೆ ನಾವು ಕಂಡು ಹಿಡಿಯೋಂಥ ವ್ಯಾಲ್ಯೂ ಒಂದು 2 ಇಂಟರ್ವಲ್ ಅಂತ ಕೊಟ್ಟರೆ T1 ಮತ್ತು T2 ಅಂತ ಆ ವ್ಯಾಲ್ಯೂಸ್ ಮಧ್ಯೆನೇ ಬರಬೇಕು ಅಂತ ಹೇಳ್ತೀವಿ ಒಂದು ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಇರುತ್ತೆ ಅದ್ರ ಮಧ್ಯೆನೇ ಬರ್ತಾ ಇದೆಯಾ ಇಲ್ವಾ ಅದು ನಮ್ಮ ಎಸ್ಟಿಮೇಟ್ ಅಂತ ಚೆಕ್ ಮಾಡೋದಕ್ಕೆ ನಮಗೆ ಸ್ಟ್ಯಾಂಡರ್ಡ್ ಎರರ್ ತುಂಬಾ ಮುಖ್ಯ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟು ಸ್ಟ್ಯಾಂಡರ್ಡೈಸ್ ದ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಇನ್ ದ ಹೈಪೋಥೆಸಿಸ್ ಟೆಸ್ಟಿಂಗ್ ಈಗ ನಮ್ಮ ಮುಂದಿನ ಪ್ರೊಸೀಜರ್ ಇರೋದು ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ಬರುತ್ತೆ ವೇರ್ ವಿಲ್ ಬಿ ಟೆಸ್ಟಿಂಗ್ ಸೆವರಲ್ ಹೈಪೋಥೆಸಿಸ್ ಅಂದರೆ ಇಟ್ ಈಸ್ ಆನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಟು ಟೇಕ್ ಎ ಡಿಸಿಷನ್ ಮಕ್ಕಳೇ ಅದು ಸರಿ ಇದೆಯಾ ಇಲ್ವಾ ಅನ್ನೋದು ಬೇಸ್ಡ್ ಆನ್ ನಮ್ಮ ಸ್ಟ್ಯಾಟಿಸ್ಟಿಕ್ ಆಗಿರುತ್ತೆ ಅಲ್ಲಿ ಸ್ಟ್ಯಾಂಡರ್ಡ್ ಎರರ್ ತುಂಬಾ ಮುಖ್ಯ ಓಕೆನಾ ಮಕ್ಕಳೇ ಇದೇನು ಹೈಪೋಥೆಸಿಸ್ ಟೆಸ್ಟಿಂಗ್ ಅಂದರೆ ಏನು ಎಸ್ಟಿಮೇಟರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಈಗ ಸ್ಟ್ಯಾಂಡರ್ಡ್ ಎರರ್ ಎಫಿಷಿಯನ್ಸಿ ಮತ್ತು ಕನ್ಸಿಸ್ಟೆನ್ಸಿ ಆಫ್ ಸ್ಟ್ಯಾಟಿಸ್ಟಿಕ್ ಚೆಕ್ ಮಾಡೋದಕ್ಕೆ ಬೇಕು ಎರಡನೇದು ನಮ್ಮ ಹೈಪೋಥೆಸಿಸ್ ಟೆಸ್ಟಿಂಗಲ್ಲಿ ಬೇಕು ಕಾನ್ಫಿಡೆನ್ಸ್ ಇಂಟರ್ವಲ್ ಆಫ್ ಆನ್ ಎಸ್ಟಿಮೇಟ್ಗೆ ಬರೋದಕ್ಕೆ ನಾವು ವೆರಿ ಮಚ್ ಯೂಸ್ಫುಲ್ ನಮ್ಮ ಸ್ಟ್ಯಾಂಡರ್ಡ್ ಎರರ್ ಅಲ್ಲಿ ಯೂಸ್ ಆಗುತ್ತೆ ಅರ್ಥ ಆಗ್ತಾ ಇದೆಯಲ್ವಾ ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ನಮ್ಮ ನೇಮ್ ಆಫ್ ದ ಯೂನಿಟ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತ ಹೇಳಿದ್ವಿ ಈಗ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂದರೆ ಏನು ಲೆಟ್ಸ್ ಹ್ಯಾವ್ ಎ ಲುಕ್ ಮಕ್ಕಳೇ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಇಸ್ ಎ ಪ್ರೊಸೆಸ್ ಆಫ್ ಮೇಕಿಂಗ್ ಡಿಸಿಷನ್ಸ್ ಓಕೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂದರೆ ಏನಂತ ಹೇಳ್ತಾ ಇದ್ದಾರೆ ಒಂದು ಡಿಸಿಷನ್ ತೊಗೊತಾ ಇದ್ದೀವಿ ಟೇಕಿಂಗ್ ಸಮ್ ಡಿಸಿಷನ್ಸ್ ಅಬೌಟ್ ಏನು ಯಾರ ಬಗ್ಗೆ ಅಬೌಟ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಓಕೆ ನಮ್ಮ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಮೀನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆಲ್ಲ ಏನಿದೆ ಅದರ ಬಗ್ಗೆ ನಾವು ಒಂದು ಡಿಸಿಷನ್ ತೊಗೊತಾ ಇದ್ದೀವಿ ಯಾವ ರೀತಿ ಡಿಸಿಷನ್ಸ್ ಅದು ಅಕ್ಸೆಪ್ಟ್ ಮಾಡಬೇಕಾ ಕಂಡು ಹಿಡಿದಿರೋಂಥ ವ್ಯಾಲ್ಯೂಸ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಬೇಸ್ಡ್ ಆನ್ ದ ಸ್ಯಾಂಪಲ್ ಯೂಸಿಂಗ್ ದ ಸ್ಯಾಂಪಲ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ ಸೊ ನಮ್ಮ ಇನ್ಫರೆನ್ಸ್ ಟೆಕ್ನಿಕ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಬೇಸ್ಡ್ ಆನ್ ದ ಸ್ಯಾಂಪಲ್ ಆ್ಯಸ್ ವೆಲ್ ಆಸ್ ದ ಪ್ರೊಬ್ಯಾಬಿಲಿಟಿ ನಮ್ಮ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಬಗ್ಗೆ ನಾವು ಡಿಸಿಷನ್ ತೊಗೊಳ್ಳಿಕ್ಕೆ ವಿ ಮೇಕ್ ಯೂಸ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಟೂಲ್ ಕಾಲ್ಡ್ ನಮ್ಮ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಈಗ ನಮ್ಮ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತ ಬಂದಾಗ ಬ್ರಾಡ್ಲಿ ಡೀಲ್ಸ್ ವಿತ್ ದ 2 ಸಬ್ ಬ್ರಾಂಚಸ್ ಮೊದಲನೇದು ಎಸ್ಟಿಮೇಷನ್ ಥಿಯರಿ ಎರಡನೇದು ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಓಕೆ ನಮ್ಮ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಮೇಯ್ನ್ಲಿ ಯಾವ 2 ಸಬ್ ಬ್ರಾಂಚಸ್ ಇದೆ ಒಂದು ಎಸ್ಟಿಮೇಷನ್ ಎರಡನೇದು ಟೆಸ್ಟಿಂಗ್ ಆಫ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ ಈಗ ಮಕ್ಕಳೇ ನಮ್ಮ ನೆಕ್ಸ್ಟ್ ಡೆಫಿನಿಷನ್ ಎಸ್ಟಿಮೇಷನ್ ಅಂದರೆ ಏನಂತ ನೋಡುವ ಮೆಥಡ್ ಆಫ್ ಒಬ್ಟೈನಿಂಗ್
ದ ಮೋಸ್ಟ್ ಲೈಕ್ಲಿ ವ್ಯಾಲ್ಯೂ ಆಫ್ ದ ಪಾಪ್ಯುಲೇಷನ್, ಅಂದರೆ ನಮ್ಮ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಏನಿದೆ ಅದರ ಮೋಸ್ಟ್ ಲೈಕ್ಲಿ ವ್ಯಾಲ್ಯೂ ಏನು ಅದನ್ನು ಒಬ್ಟೈನ್ ಮಾಡುವಂಥ ಮೆಥಡ್ಗೆ ಯಾವ ರೀತಿ ಯೂಸಿಂಗ್ ದ ಸ್ಟ್ಯಾಟಿಸ್ಟಿಕ್, ಅದಕ್ಕೆ ನಾವೇನಂತ ಹೇಳ್ತೀವಿ, ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬೇಸ್ಡ್ ಆನ್ ದ ಸ್ಯಾಂಪಲ್ ವ್ಯಾಲ್ಯೂ ನಮ್ಮ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಏನಿರ್ಬೋದು ಅದನ್ನು ನಾವೇನು ಕಂಡು ಹಿಡಿತಾ ಇದ್ದೀವೋ ಅದಕ್ಕೆ ನಾವೇನಂತ ಹೇಳ್ತೀವಿ, ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಎಸ್ಟಿಮೇಷನ್? ನಮ್ಮ ಮೋಸ್ಟ್ ಲೈಕ್ಲಿ ವ್ಯಾಲ್ಯೂ ಆಫ್ ದ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಏನಿರುತ್ತೆ ಯೂಸಿಂಗ್ ನಮ್ಮ ಸ್ಯಾಂಪಲ್ ವ್ಯಾಲ್ಯೂಸ್ ಫಂಕ್ಷನ್ ಸ್ಟ್ಯಾಟಿಸ್ಟಿಕ್, ಅದರಿಂದ ನಾವು ಅದನ್ನು ಕಂಡು ಹಿಡಿತಾ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಎಸ್ಟಿಮೇಷನ್ ಅಂತ ಹೇಳ್ತೀವಿ. ನಮ್ಮ ನೆಕ್ಸ್ಟ್ ಡೆಫಿನಿಷನ್, ಎನಿ ಸ್ಟ್ಯಾಟಿಸ್ಟಿಕ್ ವಿಚ್ ಈಸ್ used to estimate the unknown parameter is called estimator. ಎಸ್ಟಿಮೇಟರ್ ಪದದ ಅರ್ಥ ಏನು? ಈಗ ಇಲ್ಲೇನು ಹೇಳಿದ್ವಿ, ಎಸ್ಟಿಮೇಷನ್ ಅಂದರೆ ನಮ್ಮ ಫಂಕ್ಷನ್ ಆಫ್ ಸ್ಯಾಂಪಲ್ ವ್ಯಾಲ್ಯೂಸ್ಗೆ ಏನಂತ ಹೇಳ್ತೀವಿ, ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತೀವಿ. ಯೂಸಿಂಗ್ ದ ಸ್ಟ್ಯಾಟಿಸ್ಟಿಕ್ ನಾವು ಲೈಕ್ಲಿ ವ್ಯಾಲ್ಯೂ ಆಫ್ ದ ಪಾಪ್ಯುಲೇಷನ್ ಪ್ಯಾರಾಮೀಟರ್ನ ಕಂಡು ಹಿಡಿತಾ ಇದ್ವಿ, ಎಸ್ಟಿಮೇಷನ್. ಎನಿ ಸ್ಟ್ಯಾಟಿಸ್ಟಿಕ್, ಯಾವ ಸ್ಟ್ಯಾಟಿಸ್ಟಿಕ್ನ ಯೂಸ್ ಮಾಡಿ ನಮ್ಮ ಅನ್ನೋನ್ ಪ್ಯಾರಾಮೀಟರ್ ವ್ಯಾಲ್ಯೂನ ಕಂಡು ಹಿಡಿತಾ ಇದ್ದೀವೋ ಅದಕ್ಕೆ ನಾವೇನಂತ ಹೇಳ್ತೀವಿ, ಎಸ್ಟಿಮೇಟರ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್. ಎಸ್ಟಿಮೇಷನ್ ಅಂದ್ರೇನು, ಎಸ್ಟಿಮೇಟರ್ ಅಂದ್ರೇನು? ಈಗ ಎಸ್ಟಿಮೇಟ್ ಅಂದ್ರೇನು? ಆ ಸ್ಪೆಸಿಫಿಕ್ ವ್ಯಾಲ್ಯೂ ಏನು ಪಕ್ಕ ಕೊಡ್ತೀವಲ್ವ ಅದಕ್ಕೆ ನಾವು ಒಂದು ಎಸ್ಟಿಮೇಟ್ ಅಂತ ಹೇಳ್ತೀವಿ. ಓಕೆ, ಎ ಸ್ಪೆಸಿಫಿಕ್ ವ್ಯಾಲ್ಯೂ ಇಸ್ ಎಸ್ಟಿಮೇಟ್. ಉದಾಹರಣೆಗೆ ನೋಡಿ, ಎಕ್ಸ್ ಬಾರ್ ಈಸ್ ಅನ್ ಎಸ್ಟಿಮೇಟರ್ ಆಫ್ ಮ್ಯೂ ಆಯಿತು. ಓಕೆ, ಪಾಪ್ಯುಲೇಷನ್ ಪ್ಯಾರಾಮೀಟರ್ ಏನು, ಮ್ಯೂ. ಅದನ್ನು ಎಸ್ಟಿಮೇಟರ್ ಯಾರು, ಎಕ್ಸ್ ಬಾರ್. ಎನಿ ಸ್ಟ್ಯಾಟಿಸ್ಟಿಕ್ ಏನು, ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್. ಸ್ಯಾಂಪಲ್ ಮೀನ್ ಇಸ್ ದ ಸ್ಟ್ಯಾಟಿಸ್ಟಿಕ್ ಆಫ್ ಪಾಪ್ಯುಲೇಷನ್ ಮೀನ್ ಆಯಿತು. ಎಕ್ಸ್ ಬಾರ್ ಈಸ್ ಅನ್ ಎಸ್ಟಿಮೇಟರ್ ಆಫ್ ಮ್ಯೂ ಆಯಿತು. ಈಗ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಕೊಡ್ತಾ ಇದೀನಿ, ಎಕ್ಸ್ ಬಾರ್ ಎಷ್ಟು 90 ಅಂತ ಕೊಡ್ತಾ ಇದೀನಿ. ಆ ಸ್ಪೆಸಿಫಿಕ್ ವ್ಯಾಲ್ಯೂ ಕೊಟ್ಟಿರೋದಕ್ಕೆ ಏನಂತ ಹೇಳ್ತೀವಿ, ಎಸ್ಟಿಮೇಟ್ ಅಂತ ಹೇಳ್ತೀವಿ. ಎಕ್ಸ್ ಬಾರ್ ಇಸ್ ಎಸ್ಟಿಮೇಟ್ ಆಫ್ ಮ್ಯೂ. ಎಕ್ಸ್ ಬಾರ್ ಈಕ್ವಲ್ ಟು 90 is an estimate of mu. X bar is an estimator of ನಮ್ಮ ಪಾಪ್ಯುಲೇಷನ್ ಮೀನ್ ಮ್ಯೂ ಆಯಿತು. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಮೆಥಡ್ ಆಫ್ ಒಬ್ಟೈನಿಂಗ್ ಮೋಸ್ಟ್ ಲೈಕ್ಲಿ ವ್ಯಾಲ್ಯೂ ಆಫ್ ದ ಪ್ಯಾರಾಮೀಟರ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕ್ಗೆ ನಾವು ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಎಕ್ಸ್ಕ್ಯೂಸ್ ಮಿ, ಯಾವ ಸ್ಟ್ಯಾಟಿಸ್ಟಿಕ್ನ ಯೂಸ್ ಮಾಡಿ ಆ ಅನ್ನೋನ್ ಪ್ಯಾರಾಮೀಟರ್ ಕಂಡು ಹಿಡಿತಾ ಇದ್ದೀವೋ ಎಸ್ಟಿಮೇಟರ್ ಅಂತ ಹೇಳ್ತೀವಿ. ಅದರ ಸ್ಪೆಸಿಫಿಕ್ ವ್ಯಾಲ್ಯೂಗೆ ನಾವೇನಂತ ಹೇಳ್ತೀವಿ, ಎಸ್ಟಿಮೇಟ್ ಅಂತ ಹೇಳ್ತೀವಿ. ಸೊ ಎಕ್ಸ್ ಬಾರ್ ಈಸ್ ಅನ್ ಎಸ್ಟಿಮೇಟರ್ ಆಫ್ ಮ್ಯೂ. ಎಕ್ಸ್ ಬಾರ್ ಈಕ್ವಲ್ ಟು ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಸೇ 55, ಅದಕ್ಕೆ ನಾವೇನಂತ ಹೇಳ್ತೀವಿ, ಎಸ್ಟಿಮೇಟ್ ಆಫ್ ಮ್ಯೂ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಎಸ್ಟಿಮೇಟರ್ ಮತ್ತು ಎಸ್ಟಿಮೇಟ್. 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ ಮಕ್ಕಳೇ? ಈಗ ಎಸ್ಟಿಮೇಷನ್ ಅಂತ ಬಂತು. ಈ ಎಸ್ಟಿಮೇಷನಲ್ಲಿ 2 ವಿಧಗಳಿದೆ ಮಕ್ಕಳೇ. ಒಂದು ಪಾಯಿಂಟ್ ಎಸ್ಟಿಮೇಷನ್, ಎರಡನೇದು ಇಂಟರ್ವಲ್ ಎಸ್ಟಿಮೇಷನ್. ಈಗ ಪಾಯಿಂಟ್ ಎಸ್ಟಿಮೇಷನ್ ಅಂದರೆ ಏನು? ಇಫ್ ಎ ಸಿಂಗಲ್ ವ್ಯಾಲ್ಯೂ ಈಸ್ ಪ್ರಪೋಸ್ಡ್ ಆಸ್ ಅನ್ ಎಸ್ಟಿಮೇಟ್ ಆಫ್ ದ ಅನ್ನೋನ್ ಪ್ಯಾರಾಮೀಟರ್. ಈಗ ಒಂದೇ ಒಂದು ಸಿಂಗಲ್ ವ್ಯಾಲ್ಯೂನ ನಾವು ಎಸ್ಟಿಮೇಟ್ ಅಂತ ಹೇಳ್ತಾ ಇದ್ದೀವಿ ಆಫ್ ದ ಅನ್ನೋನ್ ಪ್ಯಾರಾಮೀಟರ್, ಅದಕ್ಕೆ ನಾವೇನಂತ ಹೇಳ್ತೀವಿ, ಪಾಯಿಂಟ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಓಕೆ, ಅನ್ನೋನ್ ಪ್ಯಾರಾಮೀಟರ್ನ ಎಸ್ಟಿಮೇಟ್ ಒಂದು ಸಿಂಗಲ್ ವ್ಯಾಲ್ಯೂ ಆಗಿದ್ದಲ್ಲಿ ವಾಟ್ ಡು ವಿ ಕಾಲ್ ಇಟ್ ಆಸ್, ಪಾಯಿಂಟ್ ಎಸ್ಟಿಮೇಷನ್. ಈಗ ಮೀನ್ ಮಾರ್ಕ್ಸ್ obtained by a set of 100 students will be 55. ಒಂದು ಸ್ಯಾಂಪಲ್ 100 ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ, ಅದರ ಮೀನ್ ಮಾರ್ಕ್ಸ್ ಕಂಡು ಹಿಡಿದಿದ್ದಾರೆ 55. ದಿಸ್ ವಿಲ್ ಬಿ ದ ಎಸ್ಟಿಮೇಟ್ ಆಫ್ ದ ಅನ್ನೋನ್ ಪ್ಯಾರಾಮೀಟರ್. ಪಾಪ್ಯುಲೇಷನ್ ಮೀನ್ ಆಗಿರುತ್ತೆ, ಎಸ್ಟಿಮೇಟ್, ಕ್ಲೋಸ್ ವ್ಯಾಲ್ಯೂ, ಲೈಕ್ಲಿ ವ್ಯಾಲ್ಯೂ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಪಾಯಿಂಟ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಯಾಕೆ? ಜಸ್ಟ್ 1 ವ್ಯಾಲ್ಯೂ ಕೊಟ್ಟಿದ್ವಿ. ಈಗ ಇಂಟರ್ವಲ್ ಎಸ್ಟಿಮೇಷನ್ ಅಂದರೆ ಏನು? ಹೆಸರು ಹೇಳೋ, ಒಂದು ಇಂಟರ್ವಲ್, ಒಂದು ರೇಂಜಲ್ಲಿ ಪಾಸಿಬಲ್ ವ್ಯಾಲ್ಯೂಸ್ನ ಕೊಟ್ಟಲ್ಲಿ ಅದಕ್ಕೆ ನಾವೇನಂತ ಹೇಳ್ತೀವಿ, ಇಂಟರ್ವಲ್ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಇಫ್ ಆನ್ ಇಂಟರ್ವಲ್ ಈಸ್ ಪ್ರಪೋಸ್ಡ್ ಆಸ್ ಆನ್ ಎಸ್ಟಿಮೇಟ್ ಆಫ್ ದ ಅನ್ನೋನ್ ಪ್ಯಾರಾಮೀಟರ್, ಒಂದು ಇಂಟರ್ವಲ್ ಕೊಟ್ಟಿರ್ತೀವಿ, ಅದನ್ನು ನಾವು ಎಸ್ಟಿಮೇಟ್ ಅಂತ ಕೊಡ್ತಾ ಇದ್ದೀವಿ ಫಾರ್ ದ ಅನ್ನೋನ್ ಪ್ಯಾರಾಮೀಟರ್. ಅದಕ್ಕೆ ನಾವೇನಂತ ಕರಿತೀವಿ, ಇಂಟರ್ವಲ್ ಎಸ್ಟಿಮೇಷನ್ ಅಂತ ಕರಿತೀವಿ.
ಪಾಯಿಂಟ್ ಎಸ್ಟಿಮೇಷನ್ ಒಂದೇ ಒಂದು ಸಿಂಗಲ್ ವ್ಯಾಲ್ಯೂನ ಕೊಡ್ತೀವಿ ಎಸ್ಟಿಮೇಟ್ ಆಗಿ ಅನ್ನೋನ್ ಪ್ಯಾರಾಮೀಟರ್ಗೆ. ಇಂಟರ್ವಲ್ ಎಸ್ಟಿಮೇಷನ್ ಒಂದು ಇಂಟರ್ವಲ್ನ ಪ್ರೊವೈಡ್ ಮಾಡ್ತೀವಿ ಎಸ್ಟಿಮೇಟ್ ಫಾರ್ ದ ಅನ್ನೋನ್ ಪ್ಯಾರಾಮೀಟರ್. ಫಾರ್ ಎಕ್ಸಾಂಪಲ್, ದ ಸೆಟ್ ಆಫ್ 100 ಸ್ಟೂಡೆಂಟ್ಸ್ ವಿಲ್ ಗೆಟ್ ಸೆಕೆಂಡ್ ಕ್ಲಾಸ್. ಸೊ ಸೆಕೆಂಡ್ ಕ್ಲಾಸಿಗೆ ಒಂದು ರೇಂಜ್ ಇರುತ್ತೆ. ಸೊ ಆ ರೇಂಜಲ್ಲಿ ಎಲ್ಲೇ ಬಂದರೂ ಮುಗೀತು. ಸೊ ಮೀನ್ಸ್ ಮಾರ್ಕ್ಸ್ ಸ್ಕೋರ್ಡ್ ಬೈ ದೆಮ್ ವಿಲ್ ಬಿ ಬಿಟ್ವೀನ್ 50 to 59 ಅಲ್ವಾ ಮಕ್ಕಳೇ. ಫಾರ್ ವೇರಿಯಸ್ ಕ್ಲಾಸಸ್ ಒಂದೊಂದು ಪರ್ಸೆಂಟೇಜ್ ಅಥವಾ ಒಂದೊಂದು ಮಾರ್ಕ್ಸ್ ಬಂದರೆ ಆ ರೇಂಜಿಗೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್ ಈ ರೀತಿ ಹೇಳ್ತೀವಲ್ವ, 85 ಆ್ಯಂಡ್ ಅಬವ್ ಅಥವಾ 80 ಆ್ಯಂಡ್ ಅಬವ್, ವಾಟ್ ಎವರ್ ಮೈಟ್ ವಿ ದ ಸ್ಕೇಲ್. ಸೊ ಈ 50 to 59 ಒಂದು ಇಂಟರ್ವಲ್ ಕೊಡ್ತಾ ಇದ್ದೀವಲ್ವಾ, ಅದಕ್ಕೆ ನಾವು ಇಂಟರ್ವಲ್ ಎಸ್ಟಿಮೇಷನ್ ಅಂತ ಹೇಳಿದ್ವಿ. ಇಲ್ಲಿ ಬರೀ ಒಂದು ಸಿಂಗಲ್ ವ್ಯಾಲ್ಯೂಯಿಂದ ಒಂದು ಎಸ್ಟಿಮೇಟ್ ಕೊಟ್ವಿ ಫಾರ್ ದ ಅನ್ನೋನ್ ಪ್ಯಾರಾಮೀಟರ್, ಅದಕ್ಕೆ ನಾವು ಪಾಯಿಂಟ್ ಎಸ್ಟಿಮೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಲ್ವಾ ಮಕ್ಕಳೇ? ಓಕೆ, ದಿಸ್ ಈಸ್ ಆಲ್ ಅಬೌಟ್ ನಮ್ಮ ಎಸ್ಟಿಮೇಷನ್ ಪಾಯಿಂಟ್ ಮತ್ತು ಇಂಟರ್ವಲ್ ಎಸ್ಟಿಮೇಷನ್. ಈಗ ನೆಕ್ಸ್ಟ್ ನಾವು ನೋಡೋದಾದರೆ, ಈಗ ಏನು ಹೇಳ್ತಾರೆ, ಆ್ಯನ್ ಇಂಟರ್ವಲ್ T1, T2 ಒಂದು ಇಂಟರ್ವಲ್ ಕೊಟ್ಟಿದ್ದಾರೆ, ವಿಚ್ ಈಸ್ ಪ್ರಪೋಸ್ಡ್ ಟು ಕಂಟೈನ್ ಅನ್ನೋನ್ ಪ್ಯಾರಾಮೀಟರ್ ಈಸ್ ಕಾಲ್ಡ್ ಆ್ಯಸ್ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಆ ಒಂದು ಇಂಟರ್ವಲ್ ಏನು ಕೊಟ್ಟಿರ್ತಾರಲ್ವ, ಆ ಎರಡು ವ್ಯಾಲ್ಯೂಸ್ ಮಧ್ಯೆನೇ ನಮ್ಮ ಪ್ರಪೋಸ್ಡ್ ಪ್ಯಾರಾಮೀಟರ್, ಅನ್ನೋನ್ ಪ್ಯಾರಾಮೀಟರ್ ಏನಿದೆ ಅಲ್ಲಿ ಲೈ ಆಗತ್ತೆ ಆ ರೇಂಜ್ ಒಳಗೆ, ಆ ಇಂಟರ್ವಲ್ ಒಳಗೆ ಅಂತ ಹೇಳ್ತೀವಲ್ವ, ಅದಕ್ಕೆ ನಾವು ಏನಂತ ಕರಿತೀವಿ, ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ, ದ ಬೌಂಡ್ರಿ ವ್ಯಾಲ್ಯೂಸ್ ಆಫ್ ದ ಕಾನ್ಫಿಡೆನ್ಸ್ ಇಂಟರ್ವಲ್. ನಮ್ಮ ಬೌಂಡ್ರಿ ವ್ಯಾಲ್ಯೂಸ್ ಏನಿದೆಯಲ್ಲ T1, T2, ಆ ಬೌಂಡ್ರಿ ವ್ಯಾಲ್ಯೂಸ್ಗೆ ನಾವೇನಂತ ಕರಿತೀವಿ, ಕಾನ್ಫಿಡೆನ್ಸ್ ಲಿಮಿಟ್ಸ್ ಅಂತ ಕರಿತೀವಿ. ಓಕೆ, ನಮ್ಮ ಪ್ರೀವಿಯಸ್ ಎಕ್ಸಾಂಪಲ್ ಸುಮ್ಮನೆ ತೊಗೊಳ್ಳಿ, 50 to 59. 50 ಮತ್ತು 59 ಏನಾಯಿತು, ಬೌಂಡ್ರಿ ಲಿಮಿಟ್ಸ್ ಆಯಿತು. ಅದ್ರ ಮಧ್ಯೆ ಯಾವುದೇ ವ್ಯಾಲ್ಯೂಸ್ ಬೇಕಾದ್ರೂ ಬರ್ಬೋದು, ಅದಕ್ಕೆ ನಾವು ಇಂಟರ್ವಲ್ ಅಂತ ಹೇಳ್ತೀವಿ. ಆ ಕಾನ್ಫಿಡೆನ್ಸ್ ಇಂಟರ್ವಲ್ T1, T2 ವಿಚ್ ಈಸ್ ಪ್ರಪೋಸ್ ಟು ಕಂಟೈನ್ ದ ಅನ್ನೋನ್ ಪ್ಯಾರಾಮೀಟರ್. ಆ ರೇಂಜ್ ಒಳಗೆ ಅನ್ನೋನ್ ಪ್ಯಾರಾಮೀಟರ್ ಇರುತ್ತೆ ಅಂತ ಹೇಳ್ತೀವಲ್ವ, ಅದಕ್ಕೆ ನಾವು ಆ ಇಂಟರ್ವಲ್ಲಿಗೆ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಹೇಳ್ತೀವಿ. ಆ T1, T2 ಆ ಬೌಂಡ್ರಿ ಲಿಮಿಟ್ಸ್ ಏನಿದೆಯಲ್ಲ ಮಕ್ಕಳೇ, ಅದಕ್ಕೆ ನಾವು ಏನಂತ ಕರಿತೀವಿ, ಕಾನ್ಫಿಡೆನ್ಸ್ ಲಿಮಿಟ್ಸ್ ಅಂತ ಕರಿತೀವಿ. ಓಕೆನಾ? ದ ಪ್ರೊಬ್ಯಾಬಿಲಿಟಿ ದಟ್ ದ ಕಾನ್ಫಿಡೆನ್ಸ್ ಇಂಟರ್ವಲ್ ಕಂಟೈನ್ಸ್ ದ ಅನ್ನೋನ್ ಪ್ಯಾರಾಮೀಟರ್ ಈಸ್ ಕಾಲ್ಡ್ ಕಾನ್ಫಿಡೆನ್ಸ್ ಕೋಎಫಿಷಿಯಂಟ್. ಓಕೆ, ಈಗ ನಾವೇನಂತ ಹೇಳಿದ್ವಿ, ಇಂಟರ್ವಲ್ T1, T2 ಒಳಗೆ ಈ ಪ್ರಪೋಸ್ಡ್ ಅನ್ನೋನ್ ಪ್ಯಾರಾಮೀಟರ್ ಇರುತ್ತೆ ಅಂತ ಹೇಳ್ತಾ ಇದ್ವಿ. ಕಾನ್ಫಿಡೆನ್ಸ್ ಲಿಮಿಟ್ಸ್ ಅಂತಲೂ ಹೇಳಿದ್ವಿ. ದ ಪ್ರೊಬ್ಯಾಬಿಲಿಟಿ ದಟ್ ನಾವು ಪ್ರಪೋಸ್ ಮಾಡಿರೋಂಥ ಇಂಟರ್ವಲಲ್ಲೇ ನಮ್ಮ ಅನ್ನೋನ್ ಪ್ಯಾರಾಮೀಟರ್ ಇರುತ್ತೆ ಅಂತ ಕಂಡು ಹಿಡಿಯೋದಕ್ಕೆ, ಆ ಪ್ರೊಬ್ಯಾಬಿಲಿಟಿ ಏನು ಕಂಡು ಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ಫಿಡೆನ್ಸ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ 1 ಮೈನಸ್ ಅಲ್ಫಾ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕಾನ್ಫಿಡೆನ್ಸ್ ಕೋಎಫಿಷಿಯಂಟ್ ಅಂದ್ರೆ ಏನು, ದ ಪ್ರೊಬ್ಯಾಬಿಲಿಟಿ ದಟ್ ದ ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೇನೆ ನಾವು ಪ್ರಪೋಸ್ ಮಾಡಿದಂಥ ಅನ್ನೋನ್ ಪ್ಯಾರಾಮೀಟರ್ ಇರುತ್ತೆ. ಆ ಪ್ರೊಬ್ಯಾಬಿಲಿಟಿ ಏನು ಕಂಡು ಹಿಡಿತಾ ಇದ್ದೀವಿ, ಅದಕ್ಕೆ ನಾವು ಕಾನ್ಫಿಡೆನ್ಸ್ ಕೋಎಫಿಷಿಯಂಟ್ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ 1 ಮೈನಸ್ ಅಲ್ಫಾ. ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್. ಮಕ್ಕಳೇ, ಈಗ ಫಸ್ಟ್ ಇನ್ ಜನರಲ್ ನಾವು ನೆನ್ಪಿಟ್ಕೊಬೇಕಾಗಿರೋದು, ಹೈಪೋಥಿಸಿಸ್ ಅಂದ್ರೆ ಇಟ್ ಈಸ್ ಸಿಂಪಲ್ ಒಂದು ಅಸರ್ಷನ್ ಅಥವಾ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಹೈಪೋಥಿಸಿಸ್ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅಂತ ಅರ್ಥ. ಓಕೆ, ಈಗ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂದರೆ ಏನು, ಹೈಪೋಥಿಸಿಸ್ ಅಂದರೆ ಏನಂದರೆ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಿದೆ. ಈಗ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂದರೆ ಏನು, ಡೆಫಿನಿಷನ್ ನೋಡೋದಾದರೆ, ಎ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಇಟ್ ಈಸ್ ಎ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್. ಓಕೆ, ಇದು ಯಾವ ರೀತಿ ಸ್ಟೇಟ್ಮೆಂಟು ನಮ್ಮ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್, ಇಟ್ ಈಸ್ ಎ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪ್ಯಾರಾಮೀಟರ್ಸ್ ಆಫ್ ದ ಪಾಪ್ಯುಲೇಷನ್. ಓಕೆನಾ, ನಮ್ಮ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಏನಿದೆ ಅದರ ಬಗ್ಗೆ ನಾವು ಸ್ಟೇಟ್ಮೆಂಟ್ ಕೊಡ್ತಿದ್ದಲ್ಲಿ ಅದಕ್ಕೆ ನಾವು ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಓಕೆ, ನಮ್ಮ ಹೈಪೋಥಿಸಿಸ್ ಸ್ಟೇಟ್ಮೆಂಟ್ಗೆ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಹೆಚ್. ಹೈಪೋಥಿಸಿಸ್ಗೆ ನಾವು ಏನಂತ ಡಿನೋಟ್ ಮಾಡ್ತೀವಿ, ಅಕ್ಷರ ಕ್ಯಾಪಿಟಲ್ ಹೆಚ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಜನರಲ್ ಆಗಿ ನಾನು ಹೇಳಿದ್ನಲ್ವ, ಹೈಪೋಥಿಸಿಸ್ ಅಂದ್ರೆ ಏನು, ಒಂದು ಸ್ಟೇಟ್ಮೆಂಟ್ ಅಂತ. ಈಗ ನಮ್ಮ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂದ್ರೆ ಏನಾಗುತ್ತೆ, ಇಟ್ ಈಸ್ ದ ಹೈಪೋಥಿಸಿಸ್ ರಿಗಾರ್ಡಿಂಗ್ ನಮ್ಮ ಪ್ಯಾರಾಮೀಟರ್ಸ್ ಆಫ್ ದ ಪಾಪ್ಯುಲೇಷನ್ ಆಗಿದ್ದಲ್ಲಿ ಅದಕ್ಕೆ ನಾವು ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಹೆಚ್.
ಅರ್ಥ ಆಗ್ತಿದೆಯಲ್ವ ಮಕ್ಕಳೇ? ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿಂದ. ಯಾಕಂದರೆ ಹೈಪೋಥಿಸಿಸ್ನ ಫ್ರೇಮ್ ಮಾಡೋದು, ನಲ್ ಹೈಪೋಥಿಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನಮ್ಮ ನೆಕ್ಸ್ಟ್ ಡೆಫಿನಿಷನ್ಸ್ ಆಗುತ್ತೆ. ಥ್ರೂ ಔಟ್ ದ ಯೂನಿಟ್ ನಮ್ಮ ನೆಕ್ಸ್ಟ್ 3 ಯೂನಿಟ್ಸಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸರಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಎ ಪಾಪ್ಯುಲೇಷನ್ ಈಸ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ದೆನ್ H ಈಸ್ mu ಈಕ್ವಲ್ ಟು 50, ವೇರಿಯನ್ಸ್ ಈಸ್ ಈಕ್ವಲ್ ಟು 4. ನಮ್ಮ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಒಂದು ಹೈಪೋಥಿಸಿಸ್ ಏನು ಕೊಡ್ತಾ ಇದೆ, ನನ್ನ ಪಾಪ್ಯುಲೇಷನ್ ಮೀನ್ 50 ಇದೆ ಮತ್ತು ನನ್ನ ಪಾಪ್ಯುಲೇಷನ್ ವೇರಿಯನ್ಸ್ 4 ಇದೆ. ಸೊ ಇದು ಒಂದು ಹೈಪೋಥಿಸಿಸ್. ಈವನ್ ದಿಸ್ ಕ್ಯಾನ್ ಬಿ ಎ ಹೈಪೋಥಿಸಿಸ್. ನನ್ನ ಪಾಪ್ಯುಲೇಷನ್ ಮೀನ್ 50 ಅಷ್ಟೇ, ಇಲ್ಲಿ ವೇರಿಯನ್ಸ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಪೆಸಿಫೈ ಮಾಡಿಲ್ಲ. ಈವನ್ ದಿಟ್ ಕ್ಯಾನ್ ಬಿ ಎ ಕೇಸ್. ಇದಾದ ಮೇಲೆ ನನ್ನ ಪಾಪ್ಯುಲೇಷನ್ ಮೀನ್ 50 ಇದೆ ಮತ್ತು ನನ್ನ ವೇರಿಯನ್ಸ್ ಏನಿದೆ ಸಿಗ್ಮಾ ಸ್ಕ್ವೇರ್, ಇಟ್ ವಿಲ್ ಬಿ ಗ್ರೇಟರ್ ದೆನ್ 4 ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ಒನ್ ಪಾಸಿಬಿಲಿಟಿ. ಅದೇ ರೀತಿ ನನ್ನ ಪಾಪ್ಯುಲೇಷನ್ ಮೀನ್ 50ಕ್ಕಿಂತ ಕಡಿಮೆ ಇದೆ, ಮ್ಯೂ ಈಸ್ ಲೆಸ್ ದ್ಯಾನ್ 50, ಮತ್ತು ನನ್ನ ವೇರಿಯನ್ಸ್ ನಾಟ್ ಈಕ್ವಲ್ ಟು 4 ಅಂತ ಕೂಡ ಹೇಳ್ಬೋದು. ನಾಟ್ ಈಕ್ವಲ್ ಟು 4 ಅಂದರೆ ಪಾಸಿಬಿಲಿಟೀಸ್ ಏನಾಯಿತು, ಲೆಸ್ ದೆನ್ 4 ಆಗಿರ್ಬೋದು, ಮೋರ್ ದೆನ್ 4 ಆಗಿರ್ಬೋದು. ಈ ರೀತಿ ನನ್ನ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಏನಿದೆ ಅದರ ಬಗ್ಗೆ ನಾನು ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಲ್ಲಿ ಅದಕ್ಕೆ ನಾವು ಏನಂತ ಕರಿತೀವಿ, ನಮ್ಮ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ವ ಮಕ್ಕಳೇ? ತುಂಬಾ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಲ್ ಹೈಪೋಥಿಸಿಸ್. ನೆಕ್ಸ್ಟ್ ಡೆಫಿನಿಷನ್ ಏನು, ನಲ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಈಗ ನಲ್ ಹೈಪೋಥಿಸಿಸ್ ಅಂದರೆ ಏನು ಅಂತ ಹೇಳಿದರೆ, ಇಟ್ ಈಸ್ ಎ ಹೈಪೋಥಿಸಿಸ್ ವಿಚ್ ಈಸ್ ಬೀಯಿಂಗ್ ಟೆಸ್ಟೆಡ್ ಫಾರ್ ಎ ಪಾಸಿಬಲ್ ರಿಜೆಕ್ಷನ್. ಓಕೆ, ನಲ್ ಹೈಪೋಥಿಸಿಸ್ ಇಸ್ ಒನ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಆಗಿದೆ. ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಟೆಸ್ಟ್ ಮಾಡ್ತಾ ಇದ್ದೀವಿ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಂಡರ್ ಆಬ್ಜೆಕ್ಟ್ ಮಾಡಿದ್ದೀವಿ. ಇಟ್ ಈಸ್ ಪೋಸ್ಟ್ ಟು ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್. ಆ ಹೈಪೋಥಿಸಿಸ್ನ, ನಲ್ ಹೈಪೋಥಿಸಿಸ್ನ ರಿಜೆಕ್ಷನ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಟೆಸ್ಟ್ ಮಾಡಿ ಇದನ್ನು ನಾವು ರಿಜೆಕ್ಟ್ ಮಾಡುವಂತ ಟ್ರೈ ಮಾಡ್ತಾ ಇದ್ದೀವಿ ಅಂಡರ್ ದ ಅಸಂಪ್ಷನ್ ದಟ್ ಇಟ್ ಈಸ್ ಟ್ರೂ. ನಾವೇನಂತ ತಿಳ್ಕೊತೀವಿ, ನಮ್ಮ ಸ್ಟೇಟ್ಮೆಂಟ್ ಟ್ರೂ ಆಗಿರ್ಬೋದು, ಆದರೆ ಅದು ತಪ್ಪು ಅಂತ ಪ್ರೂವ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ದೀವಿ, ಅದು ಸರಿ ಇದೆಯೋ ಇಲ್ವೋ. ಓಕೆ, ಟು ಟೆಸ್ಟ್ ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್. ಪಾಸಿಬಲ್ ರಿಜೆಕ್ಷನ್ಗೋಸ್ಕರ ಒಂದು ಹೈಪೋಥಿಸಿಸ್ನ ಟೆಸ್ಟ್ ಮಾಡಿದಲ್ಲಿ ಅದಕ್ಕೆ ನಾವು ನಲ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ H ನಾಟ್ ಅಂತ ಹೇಳ್ತೀವಿ. ಬರೀ H ಆಗಿದ್ದಲ್ಲಿ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್, H 0 ಅಂತ ಬರೆದಲ್ಲಿ ನಲ್ ಹೈಪೋಥಿಸಿಸ್ ಆಗುತ್ತೆ. ಎಕ್ಸ್ಕ್ಯೂಸ್ ಮಿ. ಸೊ ನಮ್ಮ ನಲ್ ಹೈಪೋಥಿಸಿಸ್ ಅಂದ್ರೆ ಏನು, ಇಟ್ ಈಸ್ ದ ಹೈಪೋಥಿಸಿಸ್ ವಿಚ್ ಈಸ್ ಬೀಯಿಂಗ್ ಟೆಸ್ಟೆಡ್ ಫಾರ್ ಪಾಸಿಬಲ್ ರಿಜೆಕ್ಷನ್. ಅದು ತಪ್ಪಾಗಿರ್ಬೋದು ಅಂತ ನಾವು ಟ್ರೈ ಮಾಡಲಿಕ್ಕೆ ಟೆಸ್ಟ್ ಮಾಡ್ತಾ ಇದ್ದೀವಿ. ಅಸ್ಯೂಮಿಂಗ್, ಏನಂತ ಅಸ್ಯೂಮ್ ಮಾಡ್ತಾ ಇದ್ದೀವಿ, ಇಟ್ ಈಸ್ ಟ್ರೂ ಅಂತ ಅಸ್ಯೂಮ್ ಮಾಡಿರ್ತೀವಿ. ಓಕೆನಾ ಮಕ್ಕಳೇ? ನೌ ಇಫ್ ವಿ ವಾಂಟ್ ಟು ಟೆಸ್ಟ್ ದ ಸಿಗ್ನಿಫಿಕೆನ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ದ ಪ್ಯಾರಾಮೀಟರ್, then we set up the null hypothesis H naught. The difference is not significant ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಮೀನ್ ಮತ್ತು ಪಾಪ್ಯುಲೇಷನ್ ಮೀನ್ ಮತ್ತು ಸ್ಟ್ಯಾಟಿಸ್ಟಿಕ್ ಮಧ್ಯೆ ಡಿಫ್ರೆನ್ಸ್ ಇದೆ ಅಂತ ನಾವು ಹೇಳೋದಾದರೆ ನಾವೇನಂತ ಮಾಡ್ಬೋದು, ಮೀನ್ ಪಾಪ್ಯುಲೇಷನ್ ಮೀನ್ ಹ್ಯಾಸ್ ಎ ಸ್ಪೆಸಿಫೈಡ್ ವ್ಯಾಲ್ಯೂ ಮ್ಯೂ ನಾಟ್, ದೆನ್ ವಿ ಸೆಟ್ ಅಪ್ ನಲ್ ಹೈಪೋಥಿಸಿಸ್. ಯಾವ ರೀತಿ, ದ ಪಾಪ್ಯುಲೇಷನ್ ಮೀನ್ ಈಸ್ ಮ್ಯೂ ನಾಟ್. ಆ ಪಾಪ್ಯುಲೇಷನ್ ಮೀನ್ ಏನಿದೆ ನಾವೇನಂತ ಅಸ್ಯೂಮ್ ಮಾಡ್ತೇವೆ, ಇಟ್ ಈಸ್ ಟ್ರೂ ಅಂತ ಮಾಡ್ತಾ ಇದ್ದೀವಿ. ಅಂದರೆ H ನಾಟ್ ವಿಲ್ ಬಿ, H ನಾಟ್ ಏನಂತ ತೊಗೊತೀವಿ, ಮೀನ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಅಂತಿರುತ್ತೆ ಅಂತ ತೊಗೊತಾ ಇದ್ದೀವಿ. ಮ್ಯೂ ಈಕ್ವಲ್ ಟು ಮ್ಯೂ ನಾಟ್ ಅಂತ ಬರಿತೀವಿ. ಸೊ ಇದು ಸರಿ ಇದೆಯೋ ಇಲ್ವೋ, ಫಾರ್ ದ ಪಾಸಿಬಲ್ ರಿಜೆಕ್ಷನ್, ಅಸ್ಯೂಮಿಂಗ್ ದಟ್ ನಮ್ಮ ಹೈಪೋಥಿಸಿಸ್ ಟ್ರೂ ಇದೆ ಅಂತ ತಿಳ್ಕೊಂಡು ಪಾಸಿಬಲ್ ರಿಜೆಕ್ಷನ್ ಏನೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಮಕ್ಕಳೇ, ಇದು ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ. ಬೇರೆ ಪಾಸಿಬಲ್ ಕೇಸಸ್ ಏನು, ನಾಟ್ ಈಕ್ವಲ್ ಟು, ಲೆಸ್ ದೆನ್ ಇದೆಯೋ ಮೋರ್ ದೆನ್ ಇದೆಯೋ ಗೊತ್ತಿಲ್ಲ, ಸೊ ನಾಟ್ ಈಕ್ವಲ್ ಟು ಮ್ಯೂ ನಾಟ್ ಮಾಡ್ಬೋದು, ಅಥವಾ ಲೆಸ್ ದ್ಯಾನ್ ಮ್ಯೂ ನಾಟ್ ಅಂತ ಚೆಕ್ ಮಾಡ್ಬೋದು, ಮೋರ್ ದೆನ್ ಮ್ಯೂ ನಾಟ್ ಅಂತ ಚೆಕ್ ಮಾಡ್ಬೋದು. ಸೊ ಈ ಪಾಸಿಬಿಲಿಟೀಸ್ನ ನಾವು ಚೆಕ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ನಲ್ ಹೈಪೋಥಿಸಿಸ್ ಅಂದ್ರೆ ಏನು, ಒಂದು ಪಾಪ್ಯುಲೇಷನ್ ಮೀನ್ ಇದೆ ಮ್ಯೂ ನಾಟ್, ಸೊ ಮೀನ್ ಈಕ್ವಲ್ ಟು ಮ್ಯೂ ನಾಟ್, ಇದನ್ನು ನಾವು ಟ್ರೂ ಆಗಿದೆ ಅಂತ ಅಸ್ಯೂಮ್ ಮಾಡಿಕೊಂಡು
ಫಾರ್ ದ ಪಾಸಿಬಲ್ ರಿಜೆಕ್ಷನ್ ನಾವು ಟೆಸ್ಟ್ ಮಾಡ್ತಾ ಇದ್ದರೆ ಇದಕ್ಕೆ ನಾವು ನಲ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಸೊ ಇಫ್ ಯು ವಾಂಟ್ ಟು ಟೆಸ್ಟ್ ವೆದರ್ ಪಾಪ್ಯುಲೇಷನ್ particular drug is effective, then we set up null hypothesis as it is not effective. Okay, ಈ ರೀತಿ ನಾವು ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಮಾಡ್ತೀವಿ. ನಾವು ಆಲ್ಟರ್ನೇಟ್ ಹೈಪೋಥಿಸಿಸ್ ಅಂದರೆ ಏನು? ಆಲ್ಟರ್ನೇಟ್ ಅಂದರೆ ನಮ್ಮ ನಲ್ಲಿಗೆ ಉಲ್ಟಾ ಏನು ಮಾಡ್ತೀವಿ ಅದು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಆಗುತ್ತೆ. ಇಟ್ ಈಸ್ ದ ಹೈಪೋಥಿಸಿಸ್ ವಿಚ್ ಈಸ್ ಎಕ್ಸೆಪ್ಟೆಡ್ ವೆನ್ ದ ನಲ್ ಹೈಪೋಥಿಸಿಸ್ ಇಸ್ ರಿಜೆಕ್ಟೆಡ್. ಈಗ ನಲ್ ಹೈಪೋಥಿಸಿಸ್ ಅಂದರೆ ಏನಂತ ಹೇಳಿದೆ? ಇಟ್ ಈಸ್ ದ ಹೈಪೋಥಿಸಿಸ್ which is tested for the possible rejection, assuming that it is true ಅಂತ ಹೇಳಿದೆ. ಅಕಸ್ಮಾತ್ ನಮ್ಮ ಅಸಂಪ್ಷನ್ ಏನಿದೆ ಟ್ರೂ ಆಗಿದ್ದಿಲ್ಲ, ಆಗ ನಾವೇನು ಮಾಡ್ತೀವಿ? ನಲ್ ಹೈಪೋಥಿಸಿಸ್ನ ರಿಜೆಕ್ಟೇ ಮಾಡ್ತೀವಿ. ನಲ್ ಹೈಪೋಥಿಸಿಸ್ನ ರಿಜೆಕ್ಟ್ ಮಾಡಿದ್ರೆ ಯಾವುದನ್ನು ಎಕ್ಸೆಪ್ಟ್ ಮಾಡಬೇಕು? ಸೊ ಅದಕ್ಕೆ ವಿರುದ್ಧವಾಗಿ ಏನು ನಾವು ಟೆಸ್ಟ್ ಮಾಡಿರ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಕರಿತೀವಿ, ವಿಚ್ ಈಸ್ ಡಿನೋಟೆಡ್ ಬೈ H1. ನಲ್ ಹೈಪೋಥಿಸಿಸ್ನ ರಿಜೆಕ್ಟ್ ಮಾಡಿದಾಗ ಯಾವ ಹೈಪೋಥಿಸಿಸ್ನ ನಾವು ಎಕ್ಸೆಪ್ಟ್ ಮಾಡ್ಕೊತೀವೋ ಅದಕ್ಕೆ ನಾವು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ದ ಹೈಪೋಥಿಸಿಸ್ ವಿಚ್ ಈಸ್ ಎಕ್ಸೆಪ್ಟೆಡ್, ಯಾವುದನ್ನು ಎಕ್ಸೆಪ್ಟ್ ಮಾಡ್ಕೊತೀವಿ? ವೆನ್ ನಲ್ ಹೈಪೋಥಿಸಿಸ್ ಇಸ್ ರಿಜೆಕ್ಟೆಡ್, ಅದಕ್ಕೆ ನಾವೇನಂತ ಕರಿತೀವಿ? ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಹೈಪೋಥಿಸಿಸ್ ವಿಚ್ ಈಸ್ ಕಾಂಪ್ಲಿಮೆಂಟ್ರಿ ಟು ನಲ್ ಹೈಪೋಥಿಸಿಸ್. ನಾನು ಆಕಾಶನ ನೀನು ಭೂಮಿ, ಉಲ್ಟಾನೇ ಹೇಳೋದು. ನಲ್ ಹೈಪೋಥಿಸಿಸ್ ಏನಿದೆ ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿದ್ದಲ್ಲಿ ಅದಕ್ಕೆ ನಾವು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳೇ, ನಾವು ಓಕೆ ಇಲ್ಲಿ ನೋಡಿ, ನಾನು ಹೇಳಿದೆ ಈಗ ನಲ್ ಹೈಪೋಥಿಸಿಸ್ ಮೀನ್ ಈಕ್ವಲ್ ಟು μ0 ಅಂತ ಒಂದು ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳಿ. ಈಗ ಇದನ್ನು ನಾವು ಸರಿ ಇದೆಯಾ ಇಲ್ವ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ. ಅಸ್ಯೂಮಿಂಗ್ ದಿಸ್ ಇಸ್ ಟ್ರೂ, ವಿ ಆರ್ ಟೆಸ್ಟಿಂಗ್ ಫಾರ್ ದ ಪಾಸಿಬಲ್ ರಿಜೆಕ್ಷನ್ ಅಂತ ಹೇಳಿದೆ ನಾನು. ಈಗ ನಮ್ಮ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಯಾವ ರೀತಿ ಸೆಟ್ ಮಾಡ್ಬೋದು? μ0 = μ0 ಅಂತ ಸೆಟ್ ಮಾಡ್ಬೋದು H1. ಮತ್ತೊಂದು μ< μ0 ಅಂತ ಹೇಳ್ಬೋದು, ಅಥವಾ μ> μ0 ಅಂತ ಹೇಳ್ಬೋದು. ಸೊ 3 ಪಾಸಿಬಲ್ ಕೇಸಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಸಿಚುವೇಶನ್ μ = μ0 ಇದ್ದಲ್ಲಿ ನಮ್ಮ ನಲ್ ಹೈಪೋಥಿಸಿಸ್, ಇದಕ್ಕೆ ಆಲ್ಟರ್ನೇಟ್ ಆಗಿ ನಾವು 3 ಹೈಪೋಥಿಸಿಸ್ನ ಮಾಡ್ಬೋದು. ಇದಕ್ಕೆ 2 ಟೈಲ್ಡ್, ಲೆಫ್ಟ್ ಟೈಲ್ಡ್, ರೈಟ್ ಟೈಲ್ಡ್ ಅಂತ ಹೇಳ್ತೀವಿ. ಇದೇನಂತ ನಮ್ಮ ಮುಂದಿನ ಡೆಫಿನಿಷನ್ಸಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಆಲ್ಟರ್ನೇಟ್ ಹೈಪೋಥಿಸಿಸ್ ಅಂತ ಕರಿತೀವಿ. ಆಲ್ಟರ್ನೇಟ್ ಹೈಪೋಥಿಸಿಸ್ ಅಂದರೆ ಏನು? ಇಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ನಮ್ಮ ನಲ್ ಹೈಪೋಥಿಸಿಸ್. ಇದನ್ನು ನಾವು ರಿಜೆಕ್ಟ್ ಮಾಡಿದಲ್ಲಿ ಇದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು, ಇದನ್ನು ಎಕ್ಸೆಪ್ಟ್ ಮಾಡಿದಲ್ಲಿ ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಸಿಂಪಲ್. ಸೊ ಹೈಪೋಥಿಸಿಸ್ ವಿಚ್ ಈಸ್ ಎಕ್ಸೆಪ್ಟೆಡ್ ವೆನ್ ನಲ್ ಹೈಪೋಥಿಸಿಸ್ ರಿಜೆಕ್ಟೆಡ್, ಆಲ್ಟರ್ನೇಟ್ ಹೈಪೋಥಿಸಿಸ್ ಆಯಿತು. ಸೊ μ = μ0 ಆಗಿದ್ದಲ್ಲಿ ನಮ್ಮ ಆಲ್ಟರ್ನೇಟ್ ಏನಾಗಿರುತ್ತೆ? ಪಾಸಿಬಲ್ ಕೇಸಸ್ ನಾಟ್ ಈಕ್ವಲ್ ಟು 1, ಲೆಸ್ ದ್ಯಾನ್ 1, ಮೋರ್ ದೆನ್ 1. ಈ 3 ಪಾಸಿಬಲ್ ಕೇಸಸ್ನ ನಾವು ಥ್ರೂ ಔಟ್ ಸ್ಟಡಿ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಲ್ವ ಮಕ್ಕಳೇ? ಓಕೆ, ಈಗ ನೆಕ್ಸ್ಟು ಟೈಪ್ಸ್ ಆಫ್ ಎರರ್ ಇನ್ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್. ಈಗ ಈ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್, ಈಗ ನಲ್ ಹೈಪೋಥಿಸಿಸ್, ಆಲ್ಟರ್ನೇಟ್ ಹೈಪೋಥಿಸಿಸ್ ಅಂತ ಹೇಳ್ತಾ ಇದ್ದೀನಿ ಈಗ ನಾನು. ಈಗ ಈ 2 ಹೈಪೋಥಿಸಿಸ್ಗಳಲ್ಲಿ ಕೆಲವೊಮ್ಮೆ ನಾವು ಕೆಲವೊಂದು ಮಿಸ್ಟೇಕ್ಸ್ ಮಾಡ್ಬೋದು. ಈ ಮಿಸ್ಟೇಕ್ಸ್ ಏನಾಗುತ್ತೆ? 2 ಟೈಪ್ಸ್ ಆಫ್ ಎರರ್ ಬೇಸಿಕಲಿ ನಾವು ಹೇಳ್ತೀವಿ. ಟೈಪ್ 1 ಎರರ್ ಅಥವಾ ಎರರ್ ಆಫ್ ಫಸ್ಟ್ ಕೈಂಡ್ ಅಂತ ಹೇಳ್ತೀವಿ. ಏನು? ಟೈಪ್ 1 ಎರರ್ ಅಥವಾ ಎರರ್ ಆಫ್ ಫಸ್ಟ್ ಕೈಂಡ್. ಏನಂತ ಹೇಳ್ತಾರೆ? ದ ಎರರ್ ದಟ್ ಅಕರ್ಸ್ ಬೈ ರಿಜೆಕ್ಟಿಂಗ್ ದ ನಲ್ ಹೈಪೋಥಿಸಿಸ್. ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ವಿ ಆರ್ ರಿಜೆಕ್ಟಿಂಗ್ ದ ನಲ್ ಹೈಪೋಥಿಸಿಸ್. ಯಾವಾಗ? ವೆನ್ ಇಟ್ ಈಸ್ ಆ್ಯಕ್ಚುಯಲಿ ಟ್ರೂ. ನಲ್ ಹೈಪೋಥಿಸಿಸ್ ಟ್ರೂ ಆಗಿತ್ತು, ಆದರೆ ನಾವೇನು ಮಾಡ್ತಾ ಇದ್ದೀವಿ? ನೀನು ಸರಿ ಇಲ್ಲ ಅಂತ ಹೇಳಿ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಒಂದು ತಪ್ಪು ಮಾಡಿದಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ? ಟೈಪ್ 1 ಎರರ್ ಅಂತ ಕರಿತೀವಿ, ಅಥವಾ ಎರರ್ ಆಫ್ ಫಸ್ಟ್ ಕೈಂಡ್. ಅರ್ಥ ಇನ್ನೊಮ್ಮೆ ನೋಡಿ, ನಲ್ ಹೈಪೋಥಿಸಿಸ್ನ H0ನ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಯಾವಾಗ? ವಿ ಆರ್ ರಿಜೆಕ್ಟಿಂಗ್ ದ ನಲ್ ಹೈಪೋಥಿಸಿಸ್ ವೆನ್ ಇಟ್ ಈಸ್ ಆ್ಯಕ್ಚುಯಲಿ ಟ್ರೂ. ನಮ್ಮ ನಲ್ ಹೈಪೋಥಿಸಿಸ್ ಟ್ರೂ ಆಗಿದೆ, ಸರಿ ಇದೆ, ಆದರೆ ನಾವು ಅದನ್ನೇನು ಮಾಡ್ತಾ ಇದ್ದೀವಿ? ನೀನು ಸರಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ತಪ್ಪು ಮಾಡಿದಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ? ಟೈಪ್ 1 ಎರರ್ ಅಂತ ಕರಿತೀವಿ. ಸೆಕೆಂಡ್ ಕೈಂಡ್, ಮತ್ತೊಂದು ಯಾವ ರೀತಿ ನಾವು ತಪ್ಪು ಮಾಡ್ಬೋದು? ದ ಎರರ್ ದಟ್ ಅಕರ್ಸ್ ಬೈ ಎಕ್ಸೆಪ್ಟಿಂಗ್ ದ ನಲ್ ಹೈಪೋಥಿಸಿಸ್. ನಾವು ನಲ್ ಹೈಪೋಥಿಸಿಸ್ನ ಎಕ್ಸೆಪ್ಟ್ ಮಾಡಬೇಕು ಯಾವಾಗ? ಅದು ಸರಿ ಇದ್ದಾಗ.
ಅದು ಸರಿ ಇಲ್ಲದಾಗ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಟೈಪ್ 2 ಎರರ್ ಆಗುತ್ತೆ. ಎಕ್ಸೆಪ್ಟಿಂಗ್ ದ ನಲ್ ಹೈಪೋಥಿಸಿಸ್ ವೆನ್ ಇಟ್ ಈಸ್ ಆ್ಯಕ್ಚುಲಿ ನಾಟ್ ಟ್ರೂ. ನಮ್ಮ ಟೈಪ್ 2 ಎರರ್ ಏನು ಹೇಳ್ತಾರೆ, ನಲ್ ಹೈಪೋಥಿಸಿಸ್ ಸರಿ ಇಲ್ಲ, ಅದು ತಪ್ಪಿದೆ. ಆದರೆ ನಾವೇನಂತ ಮಾಡ್ತಾ ಇದ್ದೀವಿ, ಅದು ಸರಿ ಇದೆ ಅಂತ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಆ ರೀತಿ ಇದ್ದಲ್ಲಿ ಎಕ್ಸೆಪ್ಟಿಂಗ್ ದ ನಲ್ ಹೈಪೋಥಿಸಿಸ್ ವೆನ್ ಇಟ್ ಈಸ್ ನಾಟ್ ಟ್ರೂ, ಇದಕ್ಕೆ ನಾವೇನಂತ ಕರಿತೀವಿ, ಟೈಪ್ 2 ಎರರ್ ಅಂತ ಕರಿತೀವಿ. ಸೊ ಈ ರೀತಿ ಸಿಚುವೇಶನ್ಸ್ ಕಾಮನ್ ಆಗಿ 2 ರೀತಿ ತಪ್ಪು ಮಾಡ್ತೀವಿ. ಸೊ ಮೊದಲನೇದು ನಲ್ ಹೈಪೋಥಿಸಿಸ್, ನಮ್ಮ ನಲ್ ಹೈಪೋಥಿಸಿಸ್ ಸರಿ ಇದೆ, ಓಕೆ, ಇಟ್ ಈಸ್ ಟ್ರೂ. ಆದರೆ ನಾವೇನು ಮಾಡ್ತೀವಿ, ಡಿಸಿಷನ್ ಅದು ಸರಿ ಇದ್ದಾಗ ವಿ ಹ್ಯಾವ್ ಟು ಎಕ್ಸೆಪ್ಟ್. ನಾವು ಏನು ಮಾಡಬೇಕಿತ್ತು, ಎಕ್ಸೆಪ್ಟ್ ಮಾಡಬೇಕು. ಆದರೆ ರಿಜೆಕ್ಟ್ ಮಾಡಿದ್ವಿ. ರಿಜೆಕ್ಟಿಂಗ್ ದ ನಲ್ ಹೈಪೋಥಿಸಿಸ್ ವೆನ್ ಇಟ್ ಈಸ್ ಟ್ರೂ ಏನಂತ ಹೇಳ್ತೀವಿ, ನಮ್ಮ ಟೈಪ್ 1 ಎರರ್ ಅಂತ ಹೇಳ್ತೀವಿ. ಎರಡನೇ ಟೈಪು ಏನು, ನಮ್ಮ ನಲ್ ಹೈಪೋಥಿಸಿಸ್ ಸರಿ ಇಲ್ಲ. ಸರಿ ಇಲ್ಲದೆ ಇದ್ದಾಗ ನಾವೇನು ಮಾಡಬೇಕು, ನೀನು ಸರಿ ಇಲ್ಲ ಬೇಡ ಅಂತ ಹೇಳಿ ಆಲ್ಟರ್ನೇಟ್ ತೊಗೊಬೇಕು. ಆದರೆ ನಾವೇನು ಮಾಡ್ತಾಯಿದ್ದೀವಿ, ನೀನು ಸರಿ ಇಲ್ಲ ಅಂದರೂ ಸರಿ ಇದೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಈ ರೀತಿ ಒಂದು ತಪ್ಪು ಮಾಡಿದಲ್ಲಿ ಇದಕ್ಕೆ ನಾವು ಟೈಪ್ 2 ಎರರ್ ಅಂತ ಹೇಳ್ತೀವಿ. ಈ ಡೆಫಿನೇಷನ್ಸ್ ಕೇಳೋ ಸಾಧ್ಯತೆ ತುಂಬಾ ಜಾಸ್ತಿ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ ಸುಮಾರು ಸತಿ ಈ ಡೆಫಿನೇಷನ್ಸ್ ರಿಪೀಟ್ ಆಗಿದೆ. ಸೊ ಹಾಗಾಗಿ ಜಸ್ಟ್ ಪುಟ್ ಎ ಸ್ಟಾರ್ ಮಾರ್ಕ್ ಫಾರ್ ದಿಸ್. ವೆರಿ ವೆರಿ ಇಂಪಾರ್ಟೆಂಟ್. ಟೈಪ್ 1 ಮತ್ತು ಟೈಪ್ 2 ಎರರ್ ಮತ್ತೊಮ್ಮೆ ನೋಡಿ. ರಿಜೆಕ್ಟಿಂಗ್ ದ ನಲ್ ಹೈಪೋಥಿಸಿಸ್, ನಲ್ ಹೈಪೋಥಿಸಿಸ್ ನಾ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ವೆನ್ ಇಟ್ ಈಸ್ ಟ್ರೂ, ಸರಿ ಇದ್ದು ಅದನ್ನು ನಾವು ರಿಜೆಕ್ಟ್ ಮಾಡಿದಲ್ಲಿ ನಾವೇನಂತ ಕರಿತೀವಿ, ಟೈಪ್ 1 ಎರರ್ ಅಂತ ಕರಿತೀವಿ. ಎರಡನೇದು ಎಕ್ಸೆಪ್ಟಿಂಗ್ ದ ನಲ್ ಹೈಪೋಥಿಸಿಸ್, ನಲ್ ಹೈಪೋಥಿಸಿಸ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ವೆನ್ ಇಟ್ ಈಸ್ ನಾಟ್ ಟ್ರೂ, ಅದು ತಪ್ಪಾಗಿದ್ದಲ್ಲಿ ನಾವು ಅದನ್ನು ಎಕ್ಸೆಪ್ಟ್ ಮಾಡಿದ್ವಿ. ಎರಡನೇ ರೀತಿಯ ತಪ್ಪು, ಸೆಕೆಂಡ್ ಕೈಂಡ್ ಆಫ್ ಎರರ್. ಅರ್ಥ ಆಗ್ತಿದೆಯಲ್ವಾ? ಸೊ ಟೈಪ್ 1 ಆ್ಯಂಡ್ ಟೈಪ್ 2 ಎರರ್. ಈಗ ನೆಕ್ಸ್ಟ್ 2 ಡೆಫಿನಿಷನ್ಸ್, ಸೈಜ್ ಆಫ್ ದ ಟೆಸ್ಟ್ ಆ್ಯಂಡ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೀವಿ. ಈಗ ದ ಪ್ರೊಬ್ಯಾಬಿಲಿಟಿ ಆಫ್ ರಿಜೆಕ್ಟಿಂಗ್ H0 ವೆನ್ ಇಟ್ ಈಸ್ ಟ್ರೂ. ಈಗ ಪ್ರೊಬ್ಯಾಬಿಲಿಟಿ ರಿಜೆಕ್ಟಿಂಗ್ H0 ವೆನ್ ಇಟ್ ಈಸ್ ಟ್ರೂ, ಏನು ಮಾಡ್ತಾ ಇದ್ದೀವಿ, H0ನ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಅದು ಸರಿ ಇದ್ದಾಗ ಇದರ ಪ್ರೊಬ್ಯಾಬಿಲಿಟಿಯನ್ನು ಕಂಡು ಹಿಡಿದಲ್ಲಿ ಅದಕ್ಕೆ ನಾವೇನಂತ ಕರಿತೀವಿ, ಸೈಜ್ ಆಫ್ ದ ಟೆಸ್ಟ್ ಅಂತ ಕರಿತೀವಿ. ನಾನು ಪ್ರೀವಿಯಸ್ ಸ್ಲೈಡ್ ತೋರಿಸ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಮಕ್ಕಳೇ? ದ ಡಿಫ್ರೆನ್ಸ್ ಇಸ್, ಇಲ್ಲಿ ಪ್ರೊಬ್ಯಾಬಿಲಿಟಿ ಅನ್ನೋ ವರ್ಡ್ ಇದ್ದಿದ್ದಿಲ್ಲ. ರಿಜೆಕ್ಟಿಂಗ್ ನಲ್ ಹೈಪೋಥಿಸಿಸ್ ವೆನ್ ಇಟ್ ಈಸ್ ಟ್ರೂ, ಅದಕ್ಕೆ ಟೈಪ್ 1 ಎರರ್, ಮತ್ತು ಎಕ್ಸೆಪ್ಟಿಂಗ್ ನಲ್ ಹೈಪೋಥಿಸಿಸ್ ವೆನ್ ಇಟ್ ಈಸ್ ನಾಟ್ ಟ್ರೂ. ಈಗ ಇಲ್ಲೇನಾಗ್ತಾ ಇದೆ ಈ ಡೆಫಿನಿಷನಲ್ಲಿ, ಸೈಜ್ ಆಫ್ ಟೆಸ್ಟಲ್ಲಿ ರಿಜೆಕ್ಟಿಂಗ್ H0 ವೆನ್ ಇಟ್ ಈಸ್ ಟ್ರೂ ಈಸ್ ಕಾಲ್ಡ್ ಸೈಜ್ ಆಫ್ ಟೆಸ್ಟ್ ಅಂತ ಬರೆದ್ರೆ ತಪ್ಪಾಗತ್ತೆ. ನಮ್ಮ ಕೀವರ್ಡ್ ಪ್ರೊಬ್ಯಾಬಿಲಿಟಿ ಬರೀರಿ. ಸೊ ಪ್ರೊಬ್ಯಾಬಿಲಿಟಿ ಕಂಡು ಹಿಡಿತಾ ಇದ್ದೀವಿ ಆಫ್ ಯಾವುದ್ರದ್ದು, ರಿಜೆಕ್ಟಿಂಗ್ H0 ವೆನ್ ಇಟ್ ಈಸ್ ಟ್ರೂ. H0 ಸರಿ ಇದ್ದಾಗ ಅದನ್ನು ರಿಜೆಕ್ಟ್ ಮಾಡುವಂಥ ಪ್ರೊಬ್ಯಾಬಿಲಿಟಿನ ಕಂಡು ಹಿಡಿದಲ್ಲಿ ಅದಕ್ಕೆ ನಾವು ಕರೆಯುವಂಥ ಹೆಸರು ಸೈಜ್ ಆಫ್ ಟೆಸ್ಟ್ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಅಲ್ಫಾ. ಓಕೆ, ಅಲ್ಫಾ ಏನು, ಸೈಜ್ ಆಫ್ ಟೆಸ್ಟ್ ಆಗುತ್ತೆ. ನಮ್ಮ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೂ ನಾವು ಅಲ್ಫಾ ಅಂತಲೇ ಡಿನೋಟ್ ಮಾಡ್ತೀವಿ. ಓಕೆ, ಈಗ ಸೈಜ್ ಆಫ್ ಟೆಸ್ಟ್ ಈಸ್ ಈಕ್ವಲ್ ಟು, ನಾವು ನೊಟೇಷನಲ್ಲಿ ಬರೋದಾರೆ, ಪ್ರೊಬ್ಯಾಬಿಲಿಟಿ ಆಫ್ ರಿಜೆಕ್ಟಿಂಗ್ H0 ವೆನ್ ಇಟ್ ಈಸ್ ಟ್ರೂ. ಸೊ ಪ್ರೊಬ್ಯಾಬಿಲಿಟಿ ಆಫ್ ನಮ್ಮ ಟೈಪ್ 1 ಎರರ್ ಏನಿತ್ತು ಅದಕ್ಕೆ ನಾವು ಸೈಜ್ ಆಫ್ ದ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಟೈಪ್ 1 ಎರರ್ ಏನಿತ್ತು, ರಿಜೆಕ್ಟಿಂಗ್ H0 ವೆನ್ ಇಟ್ ಈಸ್ ಟ್ರೂ, ಅದಕ್ಕೆ ಟೈಪ್ 1 ಎರರ್ ಅಂತ ಹೇಳಿದ್ವಿ. ಅದರ ಪ್ರೊಬ್ಯಾಬಿಲಿಟಿಯನ್ನು ಕಂಡು ಹಿಡಿದಲ್ಲಿ ನಾವು ಸೈಜ್ ಆಫ್ ದ ಟೆಸ್ಟ್ ಅಂತ ಕರೆದ್ವಿ. ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದರೆ, ದ ಮ್ಯಾಕ್ಸಿಮಮ್ ಸೈಜ್ ಆಫ್ ಟೆಸ್ಟ್ ಈಸ್ ಕಾಲ್ಡ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಅಂದರೆ ಈ ತಪ್ಪು ಏನು ಮಾಡ್ತಾ ಇದ್ದೀವಲ್ಲ, ಈ ತಪ್ಪಲ್ಲಿ ನಾವು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಫಾ ಅಂತ ಹೇಳ್ತೀವಿ. ಈಗ ನಾವು ಮ್ಯಾಥಮೆಟಿಕಲ್ ಮಾಡೆಲ್ ಮತ್ತು ನಮ್ಮ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಗೆ ಸ್ವಲ್ಪ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ, ಮ್ಯಾಥಮೆಟಿಕಲಿ ಒಂದು ಈಕ್ವೇಷನ್ ಹೇಳಿದಾಗ, ಒಂದು ಮಾಡೆಲ್ ಕೊಟ್ಟಾಗ ಇಟ್ ವಿಲ್ ಬಿ 100% ಕರೆಕ್ಟ್. ಇಲ್ಲಿ ಬೇಸ್ಡ್ ಆನ್ ದ ಸ್ಯಾಂಪಲ್ಸ್, ಬೇಸ್ಡ್ ಆನ್ ದ ಪ್ರೊಬ್ಯಾಬಿಲಿಟಿ ನಾವು ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಮಾಡ್ತಾ ಇದ್ದೀವಿ. ನಮ್ಮ ರಿಸಲ್ಟ್ ಯಾವಾಗಲೂ 100% ಅಕ್ಯುರೇಟ್ ಅಂತ ನಾವು ಹೇಳೋದಿಲ್ಲ ಮಕ್ಕಳೇ. ಈಗ ಈ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5% ಅಥವಾ 1% ಅಂತ ಥ್ರೂ ಔಟ್ ನಾವು ಯಾವಾಗಲೂ ತೊಗೊತೀವಿ ಈ ನಮ್ಮ ಸ್ಟಡಿಯಲ್ಲಿ. ಈಗ ಈ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ ಅರ್ಥ ಏನು ಗೊತ್ತಾ,
5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿದಾಗ 95% ನಾನು ನನ್ನ ರಿಸಲ್ಟ್ ಬಗ್ಗೆ ಪಕ್ಕ ಇದ್ದೀನಿ, ಇಟ್ ವಿಲ್ ಬಿ ಟ್ರೂ. ದೇರ್ ಈಸ್ ಎ ಚಾನ್ಸ್ ಒಂದು 5% ಎರರ್ ಇರ್ಬೋದು. ಆ ವ್ಯಾಲ್ಯೂಸ್ನ ಕೂಡ ನಾವು ಆಲ್ಮೋಸ್ಟ್ ಕಂಡು ಹಿಡಿತೀವಿ, ಆ ವ್ಯಾಲ್ಯೂ ಏನಿರುತ್ತೆ ಅಂತ, ಫಾರ್ ಟ್ರೈಯಿಂಗ್ ಟು ಚೆಕ್ ವೆದರ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ಅಥವಾ ರಿಜೆಕ್ಟ್. ಓಕೆನಾ ಮಕ್ಕಳೇ? 1% ಅಂದರೆ ಅರ್ಥ ಏನು? 99% ಐ ಆಮ್ ಶ್ಯೂರ್ ಅಬೌಟ್ ಮೈ ರಿಸಲ್ಟ್, ದೇರ್ ಈಸ್ ಎ ಚಾನ್ಸ್ ದಟ್ ದೇರ್ ಈಸ್ 1% ಆಫ್ ದ ಎರರ್. ಈ ರೀತಿ ನಾವು ಹೇಳ್ತೀವಿ. ಸೊ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಮತ್ತು ಸೈಜ್ ಆಫ್ ಟೆಸ್ಟ್ ಎರಡೂ ಈಸ್ ಡಿನೋಟೆಡ್ ಬೈ ಅಲ್ಫಾ. ಸೊ ಈ ವ್ಯಾಲ್ಯೂಸ್ ಥ್ರೂ ಔಟ್ ನಮ್ಮ ನೆಕ್ಸ್ಟ್ 3 ಸಬ್ ಯೂನಿಟ್ಸಲ್ಲಿ ಥ್ರೂ ಔಟ್ ಯೂಸ್ ಮಾಡ್ತೀವಿ. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5% ಅಥವಾ 1%. ಹಾಂ, ಇಲ್ಲೇ ಕೊಟ್ಟಿದ್ದಾರೆ. ಇಫ್ ವಿ ಅಡಾಪ್ಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ಅದೇನಂತ ಹೇಳ್ತಾ ಇದೆ? 95% ಕಾನ್ಫಿಡೆಂಟ್ ದಟ್ ಮೈ ಡಿಸಿಷನ್ ಅಬೌಟ್ ದ H ನಾಟ್ ಈಸ್ ಕರೆಕ್ಟ್. ನಾವು ತೊಗೊಂಡಿರೋಂಥ ಡಿಸಿಷನ್, ನಾವು ಕಂಡು ಹಿಡಿದಿರೋಂಥ ವ್ಯಾಲ್ಯೂಸ್ ಸರಿ ಇದೆ. ದೇರ್ ಇಸ್ ಎ ಚಾನ್ಸ್ ದಟ್ 5% ಒಂದು ಎರರ್ ಇರ್ಬೋದು. ಮತ್ತೊಮ್ಮೆ 1% ಅಂದಲ್ಲಿ 99% ಐ ಆಮ್ ಕಾನ್ಫಿಡೆಂಟ್ ದಟ್ ಅವರ್ ಡಿಸಿಷನ್ ಅಬೌಟ್ H ನಾಟ್ ಈಸ್ ಕರೆಕ್ಟ್. ಸೊ ಇದು ನಮ್ಮ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಪದದ ಅರ್ಥ. ಆಗ್ತಾ ಇದೆಯಲ್ವಾ ಮಕ್ಕಳೇ? ಸಿಂಪಲ್. ಈಗ ನೆಕ್ಸ್ಟು ಡೆಫಿನಿಷನ್, ವೆರಿ ಇಂಪಾರ್ಟೆಂಟ್. ಪವರ್ ಆಫ್ ಟೆಸ್ಟ್. ಏನು ಸರ್ ಒಂದಾದ್ಮೇಲೆ ಒಂದು ಡೆಫಿನೇಷನ್ಸ್ ಅವಾಗಲಿಂದ ಹೇಳ್ತಾನೆ ಹೋಗ್ತಾರೆ. ಈ ಇಡೀ ಚಾಪ್ಟರ್ ಇರೋದೇ ಫುಲ್ ಥಿಯರಿ. ಈ ಟರ್ಮ್ಸ್ನೆಲ್ಲ ಒಂದು 60% ನಮ್ಮ ನೆಕ್ಸ್ಟ್ 3 ಯೂನಿಟ್ಸಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಾನು ಚಾಪ್ಟರ್ನ ಸ್ಟಾರ್ಟಿಂಗಲ್ಲೇ ಹೇಳಿದೆ, ತುಂಬ ಥಿಯರಿ ಇದೆ, ಡೆಫಿನೇಷನ್ಸ್ ಇದೆ, ಪ್ರತಿಯೊಂದನ್ನು ನೆನ್ಪಿಟ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಸೊ ಹೇಳ್ತಾರಲ್ಲೇ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ. ಹಾಗೆ ನೀವು ಡೈಲಿ ಒಂದು ಡೆಫಿನೇಷನ್ ಓದಿ ಪಕ್ಕ ಸೂಪರಾಗಿ ಸ್ಕೋರ್ ಮಾಡೇ ಮಾಡ್ತೀರಾ. ಒಂದು ತಿಂಗಳಲ್ಲಿ ಈ ಚಾಪ್ಟರ್ ಮುಗ್ದೋಗಿರುತ್ತೆ. ಒಂದೇ ಸತಿ 10-20 ಡೆಫಿನೇಷನ್ಸ್ ಓದ್ತೀನಿ ಬೇಡ, ದಿನಕ್ಕೆ ಒಂದು ಓದಿ 5 ನಿಮಿಷದ ಕೆಲಸ ಆಗ್ಬೋದಲ್ವಾ? ಓಕೆ, ಈಗ ಪ್ರೊಬ್ಯಾಬಿಲಿಟಿ ಆಫ್ ರಿಜೆಕ್ಟಿಂಗ್ H ನಾಟ್ ವೆನ್ ಇಟ್ ಈಸ್ ನಾಟ್ ಟ್ರೂ. ಈಗ ರಿಜೆಕ್ಟಿಂಗ್ H ನಾಟ್ ವೆನ್ ಇಟ್ ಈಸ್ ನಾಟ್ ಟ್ರೂ, ಸರಿಯಾದ ಡಿಸಿಷನ್ ತೊಗೊತಾ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಪವರ್ ಆಫ್ ಟೆಸ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ 1 ಮೈನಸ್ ಬೀಟಾ. ಏನು ಮಾಡ್ತೀವಿ? ವಿ ರಿಜೆಕ್ಟ್ H ನಾಟ್ ವೆನ್ ಇಟ್ ಈಸ್ ನಾಟ್ ಟ್ರೂ. ಹೌದು, ಟ್ರೂ ಆಗದೆ ಇದ್ದಾಗ ನಾವು ಏನು ಮಾಡ್ತೀವಿ? H ನಾಟ್ನ ರಿಜೆಕ್ಟೇ ಮಾಡ್ತೀವಿ. ಸೊ ಈ ರೀತಿ ಮಾಡಿದಾಗ ಅದರ ಪ್ರೊಬ್ಯಾಬಿಲಿಟಿಯನ್ನು ಕಂಡು ಹಿಡಿದಲ್ಲಿ ವಿ ಗೆಟ್ ಪವರ್ ಆಫ್ ಟೆಸ್ಟ್ ವಿಚ್ ಇಸ್ ಡಿನೋಟೆಡ್ ಬೈ 1 ಮೈನಸ್ ಬೀಟಾ. ಅರ್ಥ ಆಗ್ತಿದೆಯಲ್ವಾ ಮಕ್ಕಳೇ? ಈಗ ಇಫ್ ಯು ಸಿ ಇಟ್ ಇನ್ ನೋಟೇಷನ್ಸ್, rejecting H naught when it is not true. So 1 minus type 2 error probability ಮಾಡಿದಲ್ಲಿ we get power of test ಮಕ್ಕಳೇ. ವೆರಿ ವೆರಿ ಇಂಪಾರ್ಟೆಂಟ್, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ದ ವರ್ಡ್ ಪ್ರೊಬ್ಯಾಬಿಲಿಟಿ ಅನ್ನೋದನ್ನು ಮಿಸ್ ಮಾಡಿದಲ್ಲಿ ಡೆಫಿನಿಷನ್ಗೆ ಅರ್ಥನೇ ಬರೋದಿಲ್ಲ. ಸೊ ಟೈಪ್ 1 ಮತ್ತು ಟೈಪ್ 2 ಎರರ್ ಡೆಫಿನಿಷನಲ್ಲಿ ಪ್ರೊಬ್ಯಾಬಿಲಿಟಿ ಅನ್ನೋದನ್ನು ಸೇರಿಸ್ಬೇಡಿ. ಸೈಜ್ ಆಫ್ ದ ಟೆಸ್ಟ್ ಮತ್ತು ಪವರ್ ಆಫ್ ದ ಟೆಸ್ಟಲ್ಲಿ ಪ್ರೊಬ್ಯಾಬಿಲಿಟಿ ಅನ್ನೋ ವರ್ಡ್ ಬರುತ್ತೆ, ಇದನ್ನು ಮಿಸ್ ಮಾಡಬೇಡಿ. ನನ್ನ ಕಿವಿ ಮಾತು ನಿಮಗೆ, ಓಕೆನಾ? ಈಗ ವೇರ್ ಬೀಟಾ ಇಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಟೈಪ್ 2 ಎರರ್ ಆಯಿತು. ನೆಕ್ಸ್ಟ್ ನಾವು ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಕ್ರಿಟಿಕಲ್ ರೀಜನ್ ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಿಜೆಕ್ಷನ್ ರೀಜನ್ ಅಂತ ಕೂಡ ಕರಿತೀವಿ. ಮತ್ತೊಂದು ಎಕ್ಸೆಪ್ಟೆನ್ಸ್ ರೀಜನ್ ಅಂತ ಬರುತ್ತೆ. ಓಕೆ, ಈಗ ಡೆಫಿನಿಷನ್ ನೋಡೋದಾದರೆ, ಸಪೋಸ್ ಫಾರ್ ಈಚ್ ಸ್ಯಾಂಪಲ್ ಆಫ್ ದ ಸೇಮ್ ಸೈಜ್ ಆಫ್ ಎ ಸ್ಟ್ಯಾಟಿಸ್ಟಿಕ್ X bar is computed to test whether H naught, for some values of the statistic may lead to rejection of H naught and other values may lead to acceptance of H naught. ಈಗ ನಾವು ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಮಾಡಿದಾಗ ಸಮ್ ಆಫ್ ದ ವ್ಯಾಲ್ಯೂಸ್ ಏನಾಗುತ್ತೆ, ನಮಗೆ H ನಾಟ್ನ ಎಕ್ಸೆಪ್ಟ್ ಮಾಡಿ ಅನ್ನೋ ಕನ್ಕ್ಲೂಷನ್ ಕೊಡ್ಬೋದು, ಕೆಲವೊಂದು H ನಾಟ್ನ ರಿಜೆಕ್ಟ್ ಮಾಡಿ ಅನ್ನೋ ಕನ್ಕ್ಲೂಷನ್ನ ಕೊಡ್ಬೋದು. ಈಗ ನಾವು ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ, ಅದು ಸರಿ ಇದ್ದರೆ ಎಕ್ಸೆಪ್ಟ್ ಮಾಡಬೇಕು, ಸರಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡಬೇಕು. ಸೊ ಇಲ್ಲಿ 2 ರೀಜನ್ ಬರ್ತಾಯಿದೆ, ಎಕ್ಸೆಪ್ಟೆನ್ಸ್ ಮತ್ತು ರಿಜೆಕ್ಷನ್ ರೀಜನ್. ಈಗ ದ ವ್ಯಾಲ್ಯೂಸ್ ಆಫ್ ದ ಸ್ಟ್ಯಾಟಿಸ್ಟಿಕ್, ಯಾವ ವ್ಯಾಲ್ಯೂಸ್ ಇದೆ ವಿಚ್ ಲೀಡ್ ಟು ದ ರಿಜೆಕ್ಷನ್ ಆಫ್ H ನಾಟ್, ಯಾವ ವ್ಯಾಲ್ಯೂಸ್ H ನಾಟ್ನ ರಿಜೆಕ್ಷನ್ಗೆ ತಳ್ತಾ ಇದೆಯೋ ಅದಕ್ಕೆ ನಾವೇನಂತ ಕರಿತೀವಿ? ರಿಜೆಕ್ಷನ್ ರೀಜನ್ ಅಥವಾ ಕ್ರಿಟಿಕಲ್ ರೀಜನ್ ಅಂತ ಕರಿತೀವಿ. ಯಾವ ವ್ಯಾಲ್ಯೂಸ್ ಆಫ್ ದ ಸ್ಟ್ಯಾಟಿಸ್ಟಿಕ್ ವಿಚ್ ಈಸ್ ಲೀಡಿಂಗ್ ಟು ದ ರಿಜೆಕ್ಷನ್ ಆಫ್ H ನಾಟ್, ಯಾವ ವ್ಯಾಲ್ಯೂಸ್ ಆಫ್ ದ ಸ್ಟ್ಯಾಟಿಸ್ಟಿಕ್ ಇದೆ ವಿಚ್ ಈಸ್ ಲೀಡಿಂಗ್ ಟು ದ ರಿಜೆಕ್ಷನ್ ಆಫ್ H ನಾಟ್, ಆ ರೀಜನ್ಗೆ ನಾವು ಕ್ರಿಟಿಕಲ್ ರೀಜನ್ ಅಥವಾ
ರಿಜೆಕ್ಷನ್ ರೀಜನ್ ಅಂತ ಕರಿತಾ ಇದ್ದೀವಿ. ಯಾವುದು ನಮ್ಮ H0ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಕೊಡ್ತಾ ಇದೆಯೋ ರೀಜನ್, ಅದಕ್ಕೆ ನಾವು ಎಕ್ಸೆಪ್ಟೆನ್ಸ್ ರೀಜನ್ ಅಂತ ಕರಿತೀವಿ. ಈಗ ಕ್ರಿಟಿಕಲ್ ರೀಜನ್ ಮತ್ತೊಂದು, ಇಟ್ ಈಸ್ ದ ರೀಜನ್ ಇನ್ ದ ಸ್ಯಾಂಪಲ್ ಸ್ಪೇಸ್ ವಿಚ್ ಅಮೌಂಟ್ಸ್ ಟು ದ ರಿಜೆಕ್ಷನ್ ಆಫ್ ದ ನಲ್ ಹೈಪೋಥಿಸಿಸ್. ಓಕೆ, ಮತ್ತೊಂದು ನಾವು ನೋಡೋದಾದರೆ, ದ ಎಕ್ಸೆಪ್ಟೆನ್ಸ್ ರೀಜನ್ ಈಸ್ ದ ಸೆಟ್ ಆಫ್ ದೋಸ್ ವ್ಯಾಲ್ಯೂಸ್ ಇನ್ ದ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ವಿಚ್ ಲೀಡ್ಸ್ ಟು ದ ಎಕ್ಸೆಪ್ಟೆನ್ಸ್ ಆಫ್ ದ ನಲ್ ಹೈಪೋಥಿಸಿಸ್. ಓಕೆ, ನಮ್ಮ ನಾರ್ಮಲ್ ಕರ್ವ್ ಡ್ರಾ ಮಾಡಿದಾಗ ಫಾರ್ ದ ಸ್ಯಾಂಪಲ್ ಸ್ಪೇಸ್ 2 ರೀಜನ್ ಬರುತ್ತೆ ಮಕ್ಕಳು. ಇಲ್ಲಿ ಒಂದು ಕ್ರಿಟಿಕಲ್ ರೀಜನ್ ಅಥವಾ ರಿಜೆಕ್ಷನ್ ರೀಜನ್ ಅಂತ ಕರಿತೀವಿ, ಮತ್ತೊಂದು ಎಕ್ಸೆಪ್ಟೆನ್ಸ್ ರೀಜನ್ ಅಂತ ಕರಿತೀವಿ. ಓಕೆ, ಈಗ ಇಲ್ಲಿ ಸಿಂಪಲಾಗಿ ಒಂದು ಡ್ರಾ ಮಾಡಿ ತೋರಿಸ್ತೀನಿ. ಸ್ಯಾಂಪಲ್ ಒಂದು ಕರ್ವ್ ಇರುತ್ತೆ, ಇಲ್ಲಿ ರೀಜನ್ ಇದೆ ಅಂತ ತಿಳ್ಕೊಳ್ಳಿ. ಈ ಶೇಡೆಡ್ ರೀಜನ್ಗೆ ನಾವು ಕ್ರಿಟಿಕಲ್ ರೀಜನ್ ಅಂತ ಕರೆಯುವ ಸಿ ಆರ್ ಅಂದರೆ ಏನು? ಕ್ರಿಟಿಕಲ್ ರೀಜನ್. ಇದಕ್ಕೆ ನಾವು ಎಕ್ಸೆಪ್ಟೆನ್ಸ್ ರೀಜನ್ ಅಂತ ಕರೆಯುವ. ನಾವು ಕಂಡು ಹಿಡ್ದಿರ್ತೀವಲ್ಲ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಒಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಲ್ವ, ಅಕಸ್ಮಾತ್ ಆ ಕಂಡು ಹಿಡ್ದಿರೋಂಥ ವ್ಯಾಲ್ಯೂ ಈ ಕ್ರಿಟಿಕಲ್ ರೀಜನಲ್ಲಿ ಎಲ್ಲರೂ ಲೈ ಆದಲ್ಲಿ ನಾವು H0ನ ಏನಂತ ಮಾಡ್ತಾ ಇದ್ದೀವಿ? ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ನಾವು ಕಂಡು ಹಿಡ್ದಿರುವಂಥ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ವ್ಯಾಲ್ಯೂ ಎಕ್ಸೆಪ್ಟೆನ್ಸ್ ರೀಜನ್, ಈ ಬ್ಲ್ಯಾಂಕ್ ಸ್ಪೇಸ್ ಏನಿದೆಯಲ್ಲ ಅಲ್ಲಿ ಲೈ ಆದಲ್ಲಿ ನಾವು ಆ ವ್ಯಾಲ್ಯೂನ ಎಕ್ಸೆಪ್ಟ್ ಮಾಡ್ತೀವಿ ಅನ್ನೋದು ಅರ್ಥ. ಸೊ ನಮ್ಮ ರೀಜನ್ಸಲ್ಲಿ ಎಷ್ಟಿದೆ? 2 ರೀಜನ್ಸ್ ಇದೆ ನಮ್ಮ ಸ್ಯಾಂಪಲ್ ಸ್ಪೇಸಲ್ಲಿ, ಒಂದು ಕ್ರಿಟಿಕಲ್ ರೀಜನ್ನು ಮತ್ತೊಂದು acceptance region. So the values of the statistic which leads to a rejection of H0, ಈ critical region ಅಲ್ಲಿ ಬಂದರೆ H0 ನಾವೇನು ಮಾಡ್ತಾ ಇದ್ದೀವಿ? ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಕ್ರಿಟಿಕಲ್ ರೀಜನ್ ಅಥವಾ ರಿಜೆಕ್ಷನ್ ರೀಜನ್ ಅಂತ ಕರಿತಾ ಇದ್ದೀವಿ. ಈ ಮಧ್ಯದಲ್ಲಿ ಬಂದರೆ ಈ ರೀಜನಲ್ಲಿ ನಾವು H0ನ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ವಿಚ್ ಲೀಡ್ಸ್ ಟು ದ ಎಕ್ಸೆಪ್ಟೆನ್ಸ್ ಆಫ್ ದ ನಲ್ ಹೈಪೋಥಿಸಿಸ್, ಇದಕ್ಕೆ ನಾವು ಎಕ್ಸೆಪ್ಟೆನ್ಸ್ ರೀಜನ್ ಅಂತ ಕರಿತಾ ಇದ್ದೀವಿ. ಸೊ 2 ರೀಜನ್, ಒಂದು ಕ್ರಿಟಿಕಲ್ ಅಥವಾ ರಿಜೆಕ್ಷನ್, ಎರಡನೇದು ಎಕ್ಸೆಪ್ಟೆನ್ಸ್ ರೀಜನ್. ಓಕೆನಾ ಮಕ್ಕಳೇ? ಈಗ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ರಿಟಿಕಲ್ ವ್ಯಾಲ್ಯೂ ಅಥವಾ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು ಡಿಮಾರ್ಕೇಶನ್ ಡ್ರಾ ಮಾಡಿದೆ. ಈ ವ್ಯಾಲ್ಯೂಗೆ ಒಂದು ವ್ಯಾಲ್ಯೂ ಇರಬೇಕಲ್ವ? ಈ ವ್ಯಾಲ್ಯೂ ಜಸ್ಟ್ ರ್ಯಾಂಡಮ್ ಆಗಿ ಮಾಡೋದಲ್ಲ. ಸೊ ಆ ಯಾವ ವ್ಯಾಲ್ಯೂ ವಿಚ್ ಡಿಫ್ರೆನ್ಷಿಯೇಟ್ ನಮ್ಮ ಕ್ರಿಟಿಕಲ್ ರೀಜನ್ ಮತ್ತು ಎಕ್ಸೆಪ್ಟೆನ್ಸ್ ರೀಜನ್ನ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದೆಯಲ್ಲ, ಆ ವ್ಯಾಲ್ಯೂಗೆ ನಾವೇನಂತ ಕರಿತೀವಿ? ಕ್ರಿಟಿಕಲ್ ವ್ಯಾಲ್ಯೂ ಅಥವಾ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಇಟ್ ಈಸ್ ದ ವ್ಯಾಲ್ಯೂ. ನೋಡಿ, ಈಗ ಮಧ್ಯೆ ಒಂದು ಲೈನ್ ಹಾಕಿದಲ್ಲಿ ಇಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ. ಈ ವ್ಯಾಲ್ಯೂಯಿಂದ ಕ್ರಿಟಿಕಲ್ ರೀಜನ್ ಮತ್ತು ಎಕ್ಸೆಪ್ಟೆನ್ಸ್ ರೀಜನ್ ಬೇರೆ ಬೇರೆ ಆಗ್ತಾ ಇದೆ. ಆ ಯಾವ ವ್ಯಾಲ್ಯೂ ಇದೆಯೋ ಅದಕ್ಕೆ ನಾವು ಕ್ರಿಟಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ. ಕ್ರಿಟಿಕಲ್ ವ್ಯಾಲ್ಯೂ ಈಸ್ ದ ವ್ಯಾಲ್ಯೂ ಆಫ್ ದ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ವಿಚ್ ಸಪ್ರೇಟ್ಸ್ ಯಾವುದನ್ನು? ನಮ್ಮ ಕ್ರಿಟಿಕಲ್ ರೀಜನ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ರೀಜನ್. ಓಕೆ, ನಮ್ಮ ಕ್ರಿಟಿಕಲ್ ವ್ಯಾಲ್ಯೂನ ಕೆ ಇಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ ದಟ್ ವ್ಯಾಲ್ಯೂ ಕೀಪ್ಸ್ ಆನ್ ಚೇಂಜಿಂಗ್, ನಮ್ಮ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಒಂದು ರೀಜನ್ ಇದೆ ಎಕ್ಸೆಪ್ಟೆನ್ಸು, ಮತ್ತೊಂದು ಕ್ರಿಟಿಕಲ್ ರೀಜನ್ ಅಥವಾ ರಿಜೆಕ್ಷನ್ ರೀಜನ್. ಈ ಎರಡೂ ರೀಜನ್ನ ಬೇರೆ ಬೇರೆ ಮಾಡ್ತಾ ಇರೋಂಥ ವ್ಯಾಲ್ಯೂಸ್ ಏನಿದೆಯಲ್ವಾ, ಅದಕ್ಕೆ ನಾವು ಕ್ರಿಟಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್, ಟೂ ಟೇಲ್ಡ್ ಟೆಸ್ಟ್. ಮಕ್ಕಳು, ಈಗ ಟೂ ಟೇಲ್ಡ್ ಟೆಸ್ಟ್ ಅಂದರೆ ಏನು? ನಮ್ಮ ಆಲ್ಟರ್ನೇಟಿವ್ ಹೈಪೋಥಿಸಿಸ್ನ ಫ್ರೇಮ್ ಮಾಡಿದಾಗ ಅಲ್ಲಿ 3 ಪಾಸಿಬಿಲಿಟೀಸ್ ನಾನು ತೋರಿಸಿದೆ. ನಾಟ್ ಈಕ್ವಲ್ ಟು, ಲೆಸ್ ದ್ಯಾನ್ ಮತ್ತು ಮೋರ್ ದ್ಯಾನ್. ನಾಟ್ ಈಕ್ವಲ್ ಟು ಆಗಿದ್ದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಮ್ಯೂ ಈಕ್ವಲ್ ಟು ಒಂದು 55, ನನ್ನ ಪಾಪ್ಯುಲೇಷನ್ ಮೀನ್ ಈಕ್ವಲ್ ಟು ಮ್ಯೂ ಈಕ್ವಲ್ ಟು 55 ಆಗಿತ್ತು. ನನ್ನ ಆಲ್ಟರ್ನೇಟಿವ್ ಮ್ಯೂ ನಾಟ್ ಈಕ್ವಲ್ ಟು 55 ಆದಲ್ಲಿ ಏನಾಗಿರ್ಬೋದು? ಅದ್ರ ಕೇಸು ಲೆಸ್ ದ್ಯಾನ್ 55 ಆಗಿರ್ಬೋದು ಅಥವಾ ಮೋರ್ ದೆನ್ 55 ಆಗಿರ್ಬೋದು. ಆದರೆ ನಾಟ್ ಈಕ್ವಲ್ ಟು 55 ಅಂತ ಅರ್ಥ. ಸೊ ಯಾವುದಾದ್ರು ಒಂದು ಕಡೆ ರೀಜನ್ ಸೇರ್ಬೋದು, ಲೆಸ್ ದೆನ್ ಆಗ್ಬೋದು, ಮೋರ್ ದೆನ್ ಆಗ್ಬೋದು. ಆ ರೀತಿ ಇದ್ದಲ್ಲಿ ನಾವು ಅದಕ್ಕೆ ಟೂ ಟೇಲ್ ಟೆಸ್ಟ್ ಅಂತ ಹೇಳ್ತೀವಿ, ನಾಟ್ ಈಕ್ವಲ್ ಟು ಕೇಸಿಗೆ. ಸೊ ಏನಂತ ನೋಡುವ ನೋಡಿ. ಎ ಟೂ ಟೇಲ್ಡ್ ಟೆಸ್ಟ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ವೇರ್ ದ ರಿಜೆಕ್ಷನ್ ರೀಜನ್ ಈಸ್ ಲೊಕೇಟೆಡ್ at both the tails of the probability curve of the null distribution. ಅದಕ್ಕೆ ನಾವು ಟೂ ಟೇಲ್ ಟೆಸ್ಟ್ ಅಂತ ಹೇಳ್ತೀವಿ. ಈಗಷ್ಟೇ ನಾನು ಜಸ್ಟ್ ತೋರಿಸಿದ್ನಲ್ವ, ಕ್ರಿಟಿಕಲ್ ರೀಜನ್ ಅಥವಾ ರಿಜೆಕ್ಷನ್ ರೀಜನ್ ಎರಡೂ ಕಡೆ ಮಾರ್ಕ್ ಮಾಡಿ ತೋರಿಸಿದೆ. ಎರಡೂ ಕಡೆ ಲೈ ಆದಲ್ಲಿ ನಾವು ಟೂ ಟೇಲ್ ಟೆಸ್ಟ್ ಅಂತ ಹೇಳ್ತೀವಿ. ಯಾವುದಾದ್ರು ಒಂದು ಕಡೆ ಮಾತ್ರ ಲೈ ಆದಲ್ಲಿ
ಒನ್ ಟೇಲ್ ಟೆಸ್ಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಹಿಯರ್ ಈ ಟೂ ಟೇಲ್ ಟೆಸ್ಟ್ ಇದ್ದಾಗ ನಾ ಹೇಳ್ದಂಗೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ವಿಲ್ ಬಿ ಆಫ್ ದ ಟೈಪ್ ನಾಟ್ ಈಕ್ವಲ್ ಟು, ವೆರಿ ವೆರಿ ಇಂಪಾರ್ಟೆಂಟ್, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ ಮಕ್ಕಳೇ? ಈಗ in a two-tailed test we reject the null hypothesis if significantly lower or higher than the population parameter. ಒಂದು ಕ್ರಿಟಿಕಲ್ ವ್ಯಾಲ್ಯೂಗಿಂತ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು, ಮಧ್ಯದಲ್ಲಿ ಬರಬೇಕು. ಇಲ್ಲಿ ಮ್ಯೂ ಈಕ್ವಲ್ ಟು ಮ್ಯೂ ನಾಟ್ ನನ್ನ ನಲ್ ಹೈಪೋಥಿಸಿಸ್ ಆಗಿರುತ್ತೆ. ನಾಟ್ ಈಕ್ವಲ್ ಟು ಮ್ಯೂ ನಾಟ್ ಈಸ್ ಎ ಟೂ ಟೇಲ್ಡ್ ಟೆಸ್ಟ್. ಅರ್ಥ ಆಗ್ತಾ ಇದೆಯಲ್ವಾ? ಈಗ ನಮ್ಮ ಟೂ ಟೇಲ್ಡ್ ಟೆಸ್ಟಿಗೆ ನಮ್ಮ ಕ್ರಿಟಿಕಲ್ ರೀಜನ್ ಹೇಗೆ ಬರುತ್ತೆ ಮತ್ತೊಮ್ಮೆ ಮಾಡ್ತೀನಿ ನೋಡಿ. ಕ್ರಿಟಿಕಲ್ ರೀಜನ್ ಎರಡೂ ಕಡೆ ಲೈ ಆದಲ್ಲಿ ಇದಕ್ಕೆ ನಾವು ಟೂ ಟೇಲ್ಡ್ ಟೆಸ್ಟ್ ಅಂತ ಕರಿತೀವಿ. ಇದು ಎ ಆರ್ ಎಕ್ಸೆಪ್ಟೆನ್ಸ್ ರೀಜನ್, ಆರ್ ಆರ್ ಅಂತಾರು ಬರಿಬೋದು ಅಥವಾ ಸಿ ಆರ್ ಅಂತಾರು ಬರಿಬೋದು. ಎರಡೂ ಒಂದೇ, ಕ್ರಿಟಿಕಲ್ ರೀಜನ್ ಅಥವಾ ರಿಜೆಕ್ಷನ್ ರೀಜನ್. ಈಗ ಎರಡೂ ಕಡೆಯಲ್ಲಿ ಇದ್ದಲ್ಲಿ ಕ್ರಿಟಿಕಲ್ ರೀಜನ್ ಇದಕ್ಕೆ ನಾವು ಟೂ ಟೇಲ್ ಟೆಸ್ಟ್ ಅಂತ ಹೇಳ್ತೀವಿ. ಒಂದೇ ಕಡೆ ಇದ್ದಲ್ಲಿ ಒನ್ ಟೇಲ್ ಟೆಸ್ಟ್ ಅಂತ ಹೇಳ್ತೀವಿ, ವಿಚ್ ಈಸ್ ನಮ್ಮ ನೆಕ್ಸ್ಟ್ ಡೆಫಿನಿಷನ್. ಏನಂತ ಹೇಳ್ತಾರೆ ಒನ್ ಟೇಲ್ ಟೆಸ್ಟ್? ಇಟ್ ಈಸ್ ಎ ಟೆಸ್ಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ವೇರ್ ರಿಜೆಕ್ಷನ್ ರೀಜನ್ ಈಸ್ ಲೊಕೇಟೆಡ್ ಅಟ್ ಓನ್ಲಿ ಒನ್ ಟೇಲ್ ಆಫ್ ದ ಪ್ರೊಬಬಿಲಿಟಿ ಕರ್ವ್. ಒಂದೇ ಒಂದು ಕಡೆ ಇದ್ದಲ್ಲಿ ಅದಕ್ಕೆ ನಾವೇನಂತ ಹೇಳ್ತೀವಿ? ಒನ್ ಟೇಲ್ ಟೆಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ರಿಜೆಕ್ಷನ್ ರೀಜನ್ ಮೇ ಬಿ ಐದರ್ ಅಟ್ ದ ಲೆಫ್ಟ್ ಅಥವಾ ರೈಟ್ ಟೇಲ್ ಆಗಿರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಮೋರ್ ದೆನ್ ಅಂತ ಹೇಳಿದರೆ ರೈಟ್ ಟೇಲು, ಲೆಸ್ ದೆನ್ ಅಂತ ಹೇಳಿದರೆ ಲೆಫ್ಟ್ ಟೇಲ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಲೆಸ್ ದೆನ್ ಅಥವಾ ಮೋರ್ ದೆನ್ ಅನ್ನೋದು ನಮ್ಮ ಹೈಪೋಥಿಸಿಸ್ ಆಗಿರುತ್ತೆ. ಈ ರೀತಿ ಇದ್ದಲ್ಲಿ ಮ್ಯೂ ಲೆಸ್ ದೆನ್ ಮ್ಯೂ ನಾಟ್, ಬಾಲ ಯಾವ ಕಡೆ ಇದೆ? ಎಡಗಡೆ. ಸೊ ಲೆಫ್ಟ್ ಟೇಲ್ ಟೆಸ್ಟ್ ಆಗುತ್ತೆ. ಮ್ಯೂ ಗ್ರೇಟರ್ ದೆನ್ ಮ್ಯೂ ನಾಟ್ ಆಗಿದ್ದಲ್ಲಿ ರೈಟ್ ಟೇಲ್ ಟೆಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಮ್ಮ ಪ್ರೊಬ್ಯಾಬಿಲಿಟಿ ಕರ್ವ್ ಇದೆ. ನಮ್ಮ ರಿಜೆಕ್ಷನ್ ರೀಜನ್ ಬರೀ ಒಂದು ಕಡೆ ಇದ್ದಲ್ಲಿ ಮಾತ್ರ ಇದು ಕ್ರಿಟಿಕಲ್ ರೀಜನ್ ಆಯಿತು, ಇದು ಎಕ್ಸೆಪ್ಟೆನ್ಸ್ ರೀಜನ್ ಆಯಿತು. ಇದೇನಾಗುತ್ತೆ? ಲೆಫ್ಟ್ ಟೇಲ್ಡ್ ಟೆಸ್ಟ್ ಆಯಿತು. ಲೆಸ್ ದೆನ್ ಕೇಸ್. ಅದೇ ಮೋರ್ ದೆನ್ ಕೇಸ್ ಇದ್ದಲ್ಲಿ ರೈಟ್ ಟೇಲ್ಡ್ ಟೆಸ್ಟ್ ಆಗುತ್ತೆ. ಇದು ನಮ್ಮ ಪ್ರೊಬ್ಯಾಬಿಲಿಟಿ ಕರ್ವ್. ಇಲ್ಲಿ ನಮ್ಮ ಕ್ರಿಟಿಕಲ್ ರೀಜನ್ ಬಂತು, ಇಲ್ಲಿ ನಮ್ಮ ಎಕ್ಸೆಪ್ಟೆನ್ಸ್ ರೀಜನ್ ಬಂತು. ಸೊ ಬರೀ ರೈಟ್ ಸೈಡ್ ಇದ್ದಲ್ಲಿ ಏನಾಯಿತು? ರೈಟ್ ಟೇಲ್ ಟೆಸ್ಟ್ ಆಯಿತು. ಕ್ರಿಟಿಕಲ್ ರೀಜನ್ ಒಂದೇ ಒಂದು ಕಡೆ ಲೈ ಆದಲ್ಲಿ ಡಿಪೆಂಡಿಂಗ್ ಅಪಾನ್ ನಮ್ಮ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಲೆಸ್ ದೆನ್ ಆಗಿರ್ಬೋದು ಅಥವಾ ಮೋರ್ ದೆನ್ ಆಗಿರ್ಬೋದು. ಆ ರೀತಿ ಇದ್ದಲ್ಲಿ ಕ್ರಿಟಿಕಲ್ ರೀಜನ್ ಒಂದೇ ಕಡೆ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ವಿಚ್ ನಾವು ನಮ್ಮ ಹೈಪೋಥಿಸಿಸ್ನ ಎಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡ್ಬೋದು. ಇದಕ್ಕೆ ನಾವು ಒನ್ ಟೇಲ್ ಟೆಸ್ಟ್ ಅಂತ ಕರಿತೀವಿ. ಒನ್ ಟೇಲ್ ಟೆಸ್ಟಲ್ಲಿ ಎರಡು ವಿಧಗಳು, ಒಂದು ಲೆಫ್ಟ್ ಟೇಲ್ ಮತ್ತೊಂದು ರೈಟ್ ಟೇಲ್. ಅರ್ಥ ಆಗ್ತಿದೆಯಲ್ವ ಮಕ್ಕಳೇ? ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಏನು? ನಮ್ಮ ಆಲ್ಟರ್ನೇಟಿವ್ ಹೈಪೋಥಿಸಿಸ್. ನಮ್ಮ ಪ್ರೀವಿಯಸ್ ಕೇಸಲ್ಲಿ ನಾಟ್ ಈಕ್ವಲ್ ಟು ಟೂ ಟೇಲ್ ಟೆಸ್ಟ್, ಲೆಸ್ ದ್ಯಾನ್ ಅಥವಾ ಮೋರ್ ದೆನ್ ಇದ್ದಲ್ಲಿ ಒನ್ ಟೇಲ್ ಟೆಸ್ಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಈಗ ಇದಾದಮೇಲೆ ನಲ್ ಡಿಸ್ಟ್ರಿಬ್ಯೂಷನ್. ಈಗ ನಮ್ಮ ಸ್ಟ್ಯಾಟಿಸ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಏನಿದೆ ಆಫ್ ದ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂಡರ್ ದ ನಲ್ ಹೈಪೋಥಿಸಿಸ್, ನಮ್ಮ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಏನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಟು ಎಕ್ಸೆಪ್ಟ್ ಅಥವಾ ರಿಜೆಕ್ಟ್ ನಮ್ಮ ನಲ್ ಹೈಪೋಥಿಸಿಸ್, ಇದಕ್ಕೆ ನಾವೇನಂತ ಕರಿತೀವಿ? ನಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ದ ನಲ್ ಸ್ಟ್ಯಾಟಿಸ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂಡರ್ ವಾಟ್? ನಲ್ ಹೈಪೋಥಿಸಿಸ್. ಅದಕ್ಕೆ ನಾವೇನಂತ ಕರಿತೀವಿ? ನಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಡೆಫಿನಿಷನ್ ನಮಗಿರುವಂಥದ್ದು ಟೆಸ್ಟ್ ಸ್ಟ್ಯಾಟಿಸ್ಟಿಕ್. ಎ ಸ್ಟ್ಯಾಟಿಸ್ಟಿಕ್ ಬೇಸ್ಡ್ ಆನ್ ಹೂಸ್ ಡಿಸ್ಟ್ರಿಬ್ಯೂಷನ್ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಇಸ್ ಕಂಡಕ್ಟೆಡ್. ಒಂದು ಸ್ಟ್ಯಾಟಿಸ್ಟಿಕ್ ಇರುತ್ತೆ, ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತೀವಿ, ಬೇಸ್ಡ್ ಆನ್ ವಿಚ್ ನಮ್ಮ ಹೈಪೋಥಿಸಿಸ್ ಟೆಸ್ಟಿಂಗ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಟು ಟೆಸ್ಟ್ ನಮ್ಮ ಪಾಪ್ಯುಲೇಷನ್ ಮೀನ್ ಸರಿ ಇದೆಯಾ ಇಲ್ವಾ, ಕೊಟ್ಟಿರೋಂಥ ಪಾಪ್ಯುಲೇಷನ್ ವೇರಿಯನ್ಸ್ ಸರಿ ಇದೆಯಾ ಇಲ್ವಾ, ಅದಕ್ಕೆ ಒಂದು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ಆ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ನಮ್ಮ ಹೈಪೋಥಿಸಿಸ್ ಟೆಸ್ಟಿಂಗ್ನ ನಾವು ಕಂಡಕ್ಟ್ ಮಾಡಿದಲ್ಲಿ ಅದಕ್ಕೆ ನಾವು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತೀವಿ. ಸ್ಟ್ಯಾಟಿಸ್ಟಿಕ್ ಬೇಸ್ಡ್ ಆನ್ ಹೂಸ್ ಡಿಸ್ಟ್ರಿಬ್ಯೂಷನ್ ಟೆಸ್ಟಿಂಗ್ ಆಫ್ ಹೈಪೋಥಿಸಿಸ್ ಇಸ್ ಕಂಡಕ್ಟೆಡ್, ಅದಕ್ಕೆ ನಾವು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂತ ಹೇಳ್ತೀವಿ.
ಫುಲ್ ಥಿಯರಿ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2 ಮಾರ್ಕ್ಸ್ ಇದು ಆ ಫಾರ್ಮುಲಾಸ್ ಏನಿತ್ತು, ಪ್ರಾಬ್ಲಮ್ಸ್ ಏನಿತ್ತು, ತುಂಬಾ ಇಂಪಾರ್ಟೆಂಟ್. ಒಂದು ಪ್ರಶ್ನೆ ಖಂಡಿತ ಬರೋ ಸಾಧ್ಯತೆ ಜಾಸ್ತಿ. ಮತ್ತು ಮ್ಯಾಚ್ ದ ಫಾಲೋವಿಂಗ್, MCQ ಇತ್ತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಡೈರೆಕ್ಟ್ ಆನ್ಸರಿಂಗಲ್ಲಿ ಒಂದು ಪ್ರಶ್ನೆ ಒಂದು ಪಕ್ಕ ಬಂದೇ ಬರುತ್ತೆ. ಕರೆಕ್ಟಾಗಿ ಓದ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟ್ರಿಂದ 3 ಅಥವಾ 5 ಮಾರ್ಕ್ಸ್ ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಇನ್ ಟೋಟಲ್. ಸೊ ಪ್ರತಿಯೊಂದು ಡೆಫಿನಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಓವರಾಲ್ ಈ 4 ಯೂನಿಟ್ಸ್ ನಾವು ನೋಡಿದಲ್ಲಿ 4 1 ಮಾರ್ಕ್ ಪ್ರಶ್ನೆ ಬರ್ತಾ ಇದೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸಲ್ಲಿ ಆಪ್ಷನ್ಸ್ ಇಲ್ಲವೇ ಇಲ್ಲ. ಸೊ ಸರಿಯಾಗಿ ಓದ್ಕೊಳ್ಳಿ. ನಾನು ಹೇಳ್ದಂಗೆ ದಿನ ಒಂದೊಂದು ಡೆಫಿನಿಷನ್ ಓದ್ತಾ ಬನ್ನಿ. ಮುಂದಿನ ತಿಂಗಳೊಳಗೆ ಈ ಎಲ್ಲ ಡೆಫಿನಿಷನ್ಸ್ ನಿಮ್ಮ ಮೈಂಡಲ್ಲಿರುತ್ತೆ. ಓಕೆನಾ ಮಕ್ಕಳೇ? ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ನಿಮ್ಮ ಸಾಧನೆಯೇ ನಮ್ಮ ಗೆಲುವು. ಮತ್ತೆ ಆದಷ್ಟು ಬೇಗ ಮುಂದಿನ ಚಾಪ್ಟರ್ ಒಳಗೆ ಸಿಗ್ತೀನಿ. ಟಿಲ್ ದೆನ್ ಮಕ್ಕಳೇ, ಟೇಕ್ ಕೇರ್, ಬಾಯ್.